ಹೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ರಕ್ಷಕ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ಹೆಚ್ಚಿನ ಬಂಧುಗಳೇ, ಮೊದಲನೇದಾಗಿ ಕೊಪ್ಪಳ, ಬಹುಶಃ ಕೊಪ್ಪಳದ ಘನವೈಭವವನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಕೇವಲ ಈಗಿನಿಂದಲ್ಲ, ಇತಿಹಾಸದ ಪುಟಗಳಲ್ಲೂ ಮೆರೆದು ಬಂದಿರುವಂತ ಜಾಗ ಕೊಪ್ಪಳ. ಎಷ್ಟರ ಮಟ್ಟಿಗೆ ಅಂದ್ರೆ ಅನೇಕ ವರ್ಷಗಳ ಹಿಂದೆ ಹೋದಾಗ ಅಥವಾ ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿರುವಂತ, ಇವತ್ತಿಗೂ ಸಮಸ್ತ ಹಿಂದೂ ಸಮಾಜ ಹೊತ್ತುಕೊಂಡು ಮೆರೆಸುವಂತ ಹನುಮಂತ, ಯಾವ ಹನುಮಂತ ಇಲ್ಲದಿದ್ದರೆ ರಾಮಾಯಣ ಈ ರೀತಿ ಸಂಪೂರ್ಣಗೊಳ್ತಾ ಇರಲಿಲ್ವೋ. ಹನುಮಂತನ ವೈಭವ ಎಂಥದ್ದು ರಾಮಾಯಣದಲ್ಲಿರೋದು. ಹನುಮಂತನ ಪಾತ್ರವನ್ನು ನೋಡಿದಾಗ ಅರ್ಥ ಆಗುತ್ತೆ ಹನುಮಂತನ ಶ್ರೇಷ್ಠತೆ ರಾಮಾಯಣದಲ್ಲಿ ಮಹತ್ವ ಇಷ್ಟರ ಮಟ್ಟಿಗೆ ಅಂತ. ಯಾವ ಹನುಮಂತ ಇಲ್ಲದಿದ್ದರೆ ಪ್ರಭು ಶ್ರೀರಾಮಚಂದ್ರನ ಸಂದೇಶವನ್ನ ಸೀತಾಮಾತೆ ಕಲ್ಪಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ವೋ. ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ಪ್ರಭು ಶ್ರೀರಾಮಚಂದ್ರ ಬರ್ತಾರೆ ಅಂತ ಅವರ ಸಂದೇಶ ತಿಳಿಯದೆ ಸೀತಾಮಾತೆ ಅಲ್ಲೇ ಕಾಡ್ನಲ್ಲಿ ಕುತ್ಕೋಬೇಕಿತ್ತು, ರಾವಣನ ಆಸ್ಥಾನದಲ್ಲಿ ಸುಮ್ಮನಿರ್ಬೇಕಿತ್ತು. ಯಾವ ಹನುಮ ಇಲ್ಲದಿದ್ರೆ ರಾಮ ಸೇತುವೆ ನಿರ್ಮಾಣ ಆಗ್ತಾ ಇರ್ಲಿಲ್ವೋ. ಯಾವ ಹನುಮನ ಇಲ್ಲದಿದ್ದರೆ ಲಕ್ಷ್ಮಣನನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ವೋ. ಯಾವ ಹನುಮ ಇಲ್ಲದಿದ್ರೆ ಪ್ರಭು ಶ್ರೀರಾಮಚಂದ್ರ ಲಂಕೆಯನ್ನು ತಲುಪಲಿಕ್ಕೆ ಆಗ್ತಾ ಇರ್ಲಿಲ್ವೋ. ಯಾವ ಹನುಮ ಇಲ್ಲದಿದ್ರೆ ರಾವಣನ ಸಂಹಾರ ಆಗ್ತಾ ಇರ್ಲಿಲ್ವೋ. ಯಾವ ಹನುಮ ಇಲ್ಲದೇ ಇದ್ದಿದ್ರೆ ಪ್ರಭು ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಮತ್ತು ಸೀತೆ ಇಬ್ಬರನ್ನು ಕಳ್ಕೊಬಿಟ್ಟೆ ಅನ್ನೋ ಕೊರಗಿನಿಂದ ವಾಪಸ್ ಅಯೋಧ್ಯೆಗೆ ಬಡ್ದಿರ ಆ ಕೊರಗಿನ ಜೊತೆ ಕಾಡಿನಲ್ಲೇ ಉಳಿದುಕೊಳ್ಬಿಡ್ತಾ ಇದ್ರು. ಯಾವ ಹನುಮ ಇಲ್ಲದಿದ್ದರೆ ಪ್ರಭು ಶ್ರೀರಾಮಚಂದ್ರ ವಾಪಸ್ ಅಯೋಧ್ಯೆಗೆ ಬರಲಿಲ್ಲ ಅನ್ನೋ ಕೊರಗಿನಿಂದ 14 ವರ್ಷ ಭರತ ಕಾದು ಕೊನೆಗೆ ಭರತ ಅಗ್ನಿಗೆ ಆಹುತಿ ಆಗ್ಬಿಡ್ತಾ ಇದ್ರು. ಯಾವ ಹನುಮ ಇಲ್ಲದಿದ್ದರೆ ಇಡೀ ಸೂರ್ಯವಂಶದ ಶೋಕದಲ್ಲಿ ಮುಳುಗಬೇಕಾಗ್ತಾ ಇತ್ತು. ಯಾವ ಹನುಮ ಇಲ್ಲದಿದ್ದರೆ ಪ್ರಭು ಶ್ರೀರಾಮಚಂದ್ರ ವಾಪಸ್ ಅಯೋಧ್ಯೆಗೆ ಬರ್ದಿರ ರಾಮರಾಜ್ಯದ ಕಲ್ಪನೆಯ ಜಗತ್ತಿಗೆ ತಲುಪ್ತಾ ಇರಲಿಲ್ವೋ. ಯಾವ ಹನುಮ ಇಲ್ಲದಿದ್ದರೆ ಇಡೀ ರಾಮಾಯಣ ಪದಕ್ರಾಂತವಾಗಿ ನೆಲ ಕುರುಳುತ್ತಾ ಇತ್ತು. ಅಂತ ಸಂದರ್ಭದಲ್ಲಿ ರಾಮಾಯಣದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಮ್ಮ ಕರ್ನಾಟಕದ ಇದೇ ಕೊಪ್ಪಳದ ರತ್ನಗರ್ಭದಲ್ಲಿ ಹುಟ್ಟಿ ಬಂದವರ ಹನುಮಂತ ಇವತ್ತು ಬಹುಶಃ ಈ ಮಣ್ಣಿನ ಸತ್ವವೇ ಆ ರೀತಿ ಇರಬೇಕೇನೋ. ಈ ಮಣ್ಣಿನ ಸತ್ವ ಶ್ರೇಷ್ಠ ರೀತಿಯಲ್ಲಿದೆ ಅಂದ್ರೆ ಭಕ್ತಾಗ್ರಣಿಯಾದ ಮಾರುತಿ ಹುಟ್ಟಿದ್ದು ಇದೇ ನಾಡಿನಲ್ಲಿ. ಅದೇ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠ ಖಡ್ಗ ಪರಾಕ್ರಮಿಗಳು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದಂತ ಅನೇಕ ಸ್ವತಂತ್ರ ಹೋರಾಟಗಾರರು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಇಡೀ ದೇಶವನ್ನ ಬೆಳಗುವಂತ ಕೆಲಸ ಮಾಡ್ತಾ ಇರುವಂತ ಗವಿ ಮಠದ ಅತ್ಯಂತ ಶ್ರೇಷ್ಠ ಸನ್ಯಾಸ ಪರಂಪರೆ ನೆಲೆ ನಿಂತಿರೋದು ಇದೇ ಕೊಪ್ಪಳದಲ್ಲಿ. ಅಷ್ಟು ಶ್ರೇಷ್ಠ ಪುಣ್ಯ ಭೂಮಿ ಇದು. ಗಣೇಶ ಚತುರ್ಥಿ ಅಂತ ಬಂದ ಕೂಡಲೇ ಕುಮಾರವ್ಯಾಸರು ಅವರ ಗ್ರಂಥ ಗದುಗಿನ ಭಾರತದಲ್ಲಿ ಬರೆದಿರುವಂತ ಮಾತುಗಳು ನೆನಪಾಗುತ್ತೆ ಗಣಪನ ಬಗ್ಗೆ. ಕುಮಾರವ್ಯಾಸರು ಗದುಗಿನ ಭಾರತದ ಆದಿಪರ್ವದ 3ನೇ ಶ್ಲೋಕದಲ್ಲಿ ಹೇಳ್ತಾರೆ ಗಣೇಶನ ಬಗ್ಗೆ ವರ್ಣಿಸ್ತಾ, ವರಮಳಿಂಗಳ್ಳಿಂದ ಸೇವ ಮೌಳಿಯ ಸರಸ ಜಾರಿಯ ಕಿರಣ ದೋಳಿಯ ಸಿಂಧೂರ ಭಾಳದಿ ಕುಣಿವ ಕುಂತಳ ಖರಿ ಮಹಾಕೃತಿಯ ನಿಪ ವದನದ ಕರದ ಪಾಶದ ಮೋದಕದ ವೀಸ್ತರದ ಗಣಪತಿಯೇ ಮಾಡೆಮ್ಮಗೆ ನಿರ್ವಿಘ್ನದಾಯಕವ ಅಂತ ಕುಮಾರವ್ಯಾಸರು ವರ್ಣಿಸೋದು. ಅಂದ್ರೆ ಗಣೇಶ ಇರೋದೇ ವಿಘ್ನವನ್ನು ತೊಲಗಿಸ್ಲಿಕ್ಕೆ ಅಂತ ನಮಗೆ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಆದ್ರೆ ಈಗ ಹೇಳ್ತಾ ಬಂದಿರೋದು ಯಾರು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ಸಂಸ್ಕಾರವನ್ನ ಗಣೇಶನ ಮುಂದೆ ಹೋಗಿ ನಿಂತ ತಕ್ಷಣ ಗಣಪ ನನಗೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಕೇಳುವಂತ ಹೇಳ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಮ್ಮ ಮನೆಯ ತಾಯಂದಿರು. ಅದ್ರ ಅರ್ಥ ನಮ್ಗೆ ಪ್ರತಿ ಕ್ಷಣ ಇವತ್ತಿಗೂ ಕೂಡ ನಾವು ಪಾಲಿಸುವಂತ ಯಾವುದೇ ಆಚರಣೆ ಆಗಿರ್ಲಿ. ನಾವು ದೇವಸ್ಥಾನಕ್ಕೆ ಹೋದ ಕೂಡಲೇ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಬೇಕು, ದೇವಸ್ಥಾನದಲ್ಲಿ ಹೋದ ತಕ್ಷಣ ಅಲ್ಲಿ ನಮಸ್ಕಾರ ಮಾಡಬೇಕು, ಅಲ್ಲಿದ್ರೆ ಕುಂಕುಮ ತಗೊಂಡು ಹಚ್ಕೋಬೇಕು, ಪ್ರಸಾದ ತಗೊಳ್ಬೇಕು, ತೀರ್ಥ ತಗೊಳ್ಬೇಕು. ಸನ್ಯಾಸಿಗಳು ಹಿರಿಯರ ಕಣ್ಣು ಮುಂದೆ ಕಂಡ್ರೆ ಅವ್ರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಳ್ಬೇಕು. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಮನೆಗೆ ಬಂದ ಕೂಡಲೇ ಯಾರು ಹಿರಿಯರು ಇರ್ತಾರೋ ಅವ್ರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೋಬೇಕು ಮನ್ನಲ್ಲಿ. ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ದೇವರ ಮುಖ ನೋಡ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ತುಳಸಿ ಕಟ್ಟಿ ಪೂಜೆ ಮಾಡಬೇಕು. ಗೋ ಕಂಡಿದ್ರೆ ಗೋಮಾತೆ ಆರಾಧನೆ ಮಾಡಬೇಕು, ಆಕೆಯನ್ನ ದೇವರ ಸ್ಥಾನದಲ್ಲಿ ನೋಡ್ಬೇಕು. ಇದನ್ನೆಲ್ಲ ಹೇಳ್ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ನಾವು ಯಾವ್ದು ಗ್ರಂಥಗಳನ್ನು ಓದಿ ತಿಳ್ಕೊಂಡಿದ್ದಲ್ಲ. ಇವತ್ತಿಗೂ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಮುಂದೆ ನಮಸ್ಕಾರ ಹಾಕಬೇಕು ಅಂತ ನಾವು ಯಾವ್ದೋ ವೇದಗಳನ್ನು ತಿಳ್ಕೊಂಡಿದ್ದಲ್ಲ. ಅದು ನಮಗೆ ತಿಳಿಸ್ಕೊಟ್ಟಿದ್ದು ನಮ್ಮ ಮನೆಯ ತಾಯಂದಿರು ಅಂತ. ಇದನ್ನ ಸಾಂಸ್ಕೃತಿಕ ನಿರಂತರತೆ ಅಂತ ಕರಿತೀವಿ. ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಧರ್ಮದಲ್ಲಿ ಸಾಂಸ್ಕೃತಿಕ ನಿರಂತರತೆ ಅಂತ ಇದ್ರೆ ಅದು ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ. ಏನಕ್ಕಂದ್ರೆ ಈ ಸನಾತನ ಧರ್ಮದ ತಾಯಂದಿರು ಕೊಡುವಂತ ಸಂಸ್ಕಾರ ಅಂತದ್ದು ಅಂತ ಇವತ್ತು ಅದನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗಿದೆ. ನಾವು ಇವತ್ತಿನ ದಿನ ಅನೇಕ ತಾಯಂದಿರು ಸೇರಿದ್ದೀರಾ. ಇವತ್ತು ಧರ್ಮ ಜಾಗೃತಿ ಆಗಬೇಕಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ತುಂಬಾ ಸಣ್ಣದ್ದು. ಧರ್ಮ ರಕ್ಷಣೆಗೆ
ಕಾರ್ಯಕರ್ತ ಅಣ್ಣಂದಿರು ಯುವಕ ಯುವತಿಯರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ತುಂಬಾ ಜಾಗೃತಿ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಧರ್ಮ ಜಾಗೃತಿ ಆಗಬೇಕಾಗಿರೋದು ಎಲ್ಲಿ ಅಂದ್ರೆ ಮನೆಯಲ್ಲಿ ಧರ್ಮ ಜಾಗೃತಿ ಆಗಬೇಕು. ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧರ್ಮ ಜಾಗೃತಿ ಆಗಬೇಕಂದ್ರೆ ಮನೆಯಲ್ಲಿರುವಂತ ಪ್ರತಿಯೊಬ್ಬ ತಾಯಿ ಕೂಡ ಜಾಗೃತಳಾಗಬೇಕು. ಆಗ ಮಾತ್ರ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಹನುಮನನ್ನ ಆರಾಧಿಸ್ತೀವಿ. ನಾವು ಹನುಮನ ಬಗ್ಗೆ ಹೇಳಿದ್ವಿ. ಹನುಮನನ್ನ ಆರಾಧಿಸಬೇಕಾದ್ರೆ ನೆನಪಿರ್ಲಿ, ಹನುಮನ ಬಗ್ಗೆ ನಾವು ತಿಳ್ಕೊಂಡಿದ್ದು ರಾಮಾಯಣ ಗ್ರಂಥವನ್ನು ಓದಲ್ಲ. ಇಲ್ಲಿರುವಂತ ಬಹುತೇಕರು ರಾಮಾಯಣ ಗ್ರಂಥ ಓದೇ ಇಲ್ಲ ನಾವು. ಆದ್ರೆ ಇವತ್ತಿಗೂ ರಾಮ ಯಾರು ಅಂತ ಗೊತ್ತು, ಲಕ್ಷ್ಮಣ ಯಾರು ಅಂತ ಗೊತ್ತು, ಸೀತಾಮಾತೆ ಯಾರು ಅಂತ ಗೊತ್ತು ನಮಗೆ, ಹನುಮಪ್ಪ ಯಾರು ಅಂತ ಗೊತ್ತು ನಮಗೆ. ಇಲ್ಲಿರೋ ಅನೇಕರು ಮಹಾಭಾರತ ಗ್ರಂಥವನ್ನ ಮೂಲವಾಗಿ ಯಾರು ಓದ್ತಾ ಇಲ್ಲ. ಆದ್ರೆ ಇವತ್ತಿಗೂ ಕೂಡ ಪಾಂಡವರು ಗೊತ್ತು, ಗಾಂಧಾರಿ ಗೊತ್ತು, ಕುಂತಿ ಗೊತ್ತು, ನಮಗೆ ಕೃಷ್ಣ ಪರಮಾತ್ಮ ಗೊತ್ತು. ಏನಕ್ಕೆ ಗೊತ್ತು? ನಾವೆಲ್ಲರೂ ಯಾರು ಕೂಡ ಹರಿವಂಶ ಪುರಾಣವನ್ನು ಓದಿಲ್ಲ, ಪದ್ಮ ಪುರಾಣವನ್ನು ನಾವ್ ಯಾರು ಓದವ್ರೆ ಅಲ್ಲ. ಆದ್ರೆ ಇವತ್ತಿಗೂ ಕೂಡ ಕೃಷ್ಣನ ತುಂಟಾಟಗಳು ಗೊತ್ತಿದೆ ನಮ್ಗೆ. ಏನಕ್ಕಿದು ಗೊತ್ತು? ಯಾವುದೇ ಗ್ರಂಥ ಓದಲಿಲ್ಲ ಅಂದ್ರೆ ಏನಕ್ಕೆ ಈ ಧರ್ಮದ ಸತ್ವ ನಮಗೆ ತಿಳಿದಿದೆ ಅಂದ್ರೆ ನಮ್ಮ ತಾಯಿಂದರು ಕೊಟ್ಟಂತ ಸಂಸ್ಕಾರ ಅದು. ಪ್ರತಿ ಮಗುವಿಗೆ ತಾಯಿ ಹೇಳ್ಕೊಡ್ತಾರೆ, ನನ್ನ ಮಗು ಕೃಷ್ಣ ಅಂತೆ ಕಾಣ್ತಾನೆ, ನನ್ನ ಮಗಳು ಲಕ್ಷ್ಮಿ ಅಂತೆ ಅಂತ ತಾಯಿಂದರು ಹೇಳ್ತಾರಲ್ಲ, ಆ ಸಂಸ್ಕಾರ ನಮ್ಮಲ್ಲಿ ಬಂದಿದೆ ಅಂತ. ಇದಕ್ಕೆ ಧರ್ಮ ಉಳಿದಿರೋದು. ಈ ಧರ್ಮವನ್ನ ಮುಂದೆ ಕೂಡ ಉಳಿಸ್ಕೊಂಡು ಹೋಗಬೇಕಂದ್ರೆ ಮತ್ತೊಮ್ಮೆ ಮಾಡಬೇಕಾಗಿರೋ ಕೆಲಸವೇ ಅಂತದ್ದು. ತಾಯಿಯಿಂದ ಮಾತ್ರ ನೆನಪಿರಲಿ, ಪ್ರತಿಯೊಬ್ಬ ಹಿಂದೂ ಕೂಡ ತಿಳ್ಕೊಳ್ಬೇಕು ಇವತ್ತಿನ ದಿನ ಧರ್ಮ ಜಾಗೃತಿ ಯಾರಿಂದಾದ್ರೂ ಆಗುತ್ತೆ ಅಂದ್ರೆ, ಸಂತತಿಯ ಜಾಗೃತಿ ಯಾರಿಂದಾದ್ರೂ ಆಗುತ್ತೆ ಅಂದ್ರೆ, ಸಾಂಸ್ಕೃತಿಕ ನಿರಂತರತೆ ಅಂತ ಸಂತತಿಗೆ ತಿಳಿಸುವಂತ ಕೆಲಸ ಯಾರಿಂದಾದ್ರೂ ಆಗುತ್ತೆ ಅಂದ್ರೆ ಅದು ಈ ಧರ್ಮದ ತಾಯಿಯಿಂದ ಮಾತ್ರ. ಇದಕ್ಕೆ ಚಾಣಕ್ಯ ತಮ್ಮ ಕುಟಿಲ ನೀತಿನಲ್ಲಿ ಬರೀತಾರೆ, ಹಿಂದೂ ಧರ್ಮದ ಭದ್ರಕೋಟೆ ಧರ್ಮದ ಹೆಣ್ಣು ಮಕ್ಕಳು ಅಂತ. ಏನಕ್ಕೆ ಈ ಮಾತನ್ನ ಹೇಳಿದ್ರು ಅಂದ್ರೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಒಬ್ಬ ತಾಯಿನಲ್ಲಿರುವಂತ ಸಾಮರ್ಥ್ಯ ಎಂತದ್ದು ಅಂತ. ಒಬ್ಬ ತಾಯಿ ತನ್ನ ವಂಶದಲ್ಲಿ ಒಂದು ವಹಿಸುವಂತ ಪಾತ್ರ ಅಥವಾ ಧರ್ಮದಲ್ಲಿ ವಹಿಸುವಂತ ಪಾತ್ರ ಎಂತದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾರೆ ನಮಗೆ. ಮಹಾಭಾರತದ ಕಥೆಗಳನ್ನ ನಾವೆಲ್ಲ ಕೇಳಿದ್ದೀವಿ. ಅದೇ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧ ಮುಗಿದ ನಂತರ ತನ್ನ 10 ಜನ ಮಕ್ಕಳನ್ನು ಕಳ್ಕೊಂಡಿದ್ದಂತ ಗಾಂಧಾರಿ ಕಣ್ಣೀರಿಡ್ತಾ ಒಂದ್ ಕಡೆ ಬಂದು ಕೂತ್ಕೊಂತಾರೆ. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ಮಕ್ಕಳೊಂದಿಗೆ ಬಂದು ಗಾಂಧಾರಿ ಎದುರು ಕಡೆ ನಿಂತ್ಕೊಳ್ತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾರೆ. ಗಾಂಧಾರಿ ಮಕ್ಕಳನ್ನು ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತು ಬಂದಂತ ಕೋಪದಲ್ಲಿ ಮುಷ್ಟಿ ಬಿಗಿಡಿದು ಕೃಷ್ಣ ಹತ್ರ ಗಟ್ಟಿ ಧ್ವನಿಯಿಂದ ಕೇಳ್ತಾರೆ. ಗಾಂಧಾರಿ ಕೇಳುವಂತ ಪ್ರಶ್ನೆ ಕೃಷ್ಣನಿಗೆ, ಕೃಷ್ಣ ಹೇಳು, ನನಗ್ಯಾಕಿಂತ ಅನ್ಯಾಯ ಮಾಡಿದೆ? ಜಗತ್ತಿನ ಸುಳ್ಳುಗಾರ ಅನ್ಬೋದು, ಜಗತ್ತಿನ ಮೋಸಗಾರ ಅನ್ಬೋದು, ನನಗೆ ಮಾತ್ರ ಗೊತ್ತು ನೀನೇ ಪರಮಾತ್ಮ ಅಂತ. ಈಗ ಹೇಳಿ ನನಗ್ಯಾಕಿಂತ ಸಮಸ್ಯೆ ಕೊಟ್ಟ ನನಗೆ? ನಾನೇ ನಿಂಗೆ ಕಲ್ಲು ಮಾಡ್ಕೊಂಡು ಪೂಜೆ ಮಾಡಿದ್ನ? ಕುಂತಿ ಮಾತ್ರ ಹೂವಣ್ಣನಲ್ಲಿ ಪೂಜೆ ಮಾಡಿದ್ದ? ಇಲ್ಲ ತಾನೆ, ನಾನು ಹೂವಣ್ಣನಲ್ಲೇ ಪೂಜೆ ಮಾಡಿದ್ದಪ್ಪ ನಿನಗೆ. ಅದ್ರಲ್ಲೂ ನನ್ನ ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನ್ನ ಆರಾಧಿಸಿದೆ. ಆದ್ರೂ ಕೂಡ ನನಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ? ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನ ಏನು ಕೊಟ್ಟೆ ಉತ್ತರಿಸು ಅಂತ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಗಾಂಧಾರಿ ಪ್ರಶ್ನೆ ಮಾಡ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ. ಏನು ಸುಂದರವಾಗಿದೆ ಉತ್ತರ ಅಂದ್ರೆ, ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದ ತಾಯಿದ್ರು ತಿಳ್ಕೊಳ್ಬೇಕಾದಂತ ಉತ್ತರ ಇದು. ಅತ್ಯಂತ ಸೂಕ್ಷ್ಮವಾಗಿ ಶ್ರೀಕೃಷ್ಣ ಪರಮಾತ್ಮ ಆ ತಾಯಿಗೆ ಹೇಳ್ತಾರೆ, ತಾಯಿ ಗಾಂಧಾರಿ, ಆಗ್ಲಿಂದ ನಾನು ಮಾಡಿದೆ, ಸಮಸ್ಯೆ ಮಾಡಿದೆ ಅಂತ ಹೇಳ್ತಾ ಇದ್ದಲ್ಲಮ್ಮ, ನೀನೇ ಯೋಚನೆ ಮಾಡು. ನಾನು ನಿನ್ಗೆ ಅನ್ಯಾಯ ಮಾಡೋದಾದ್ರೆ ನಿನ್ನ ವಂಶದಲ್ಲಿ ನಿನ್ನ ಇಡೀ ಜೀವನದಲ್ಲಿ ನಡೆದಂತ ಘಟನೆಗಳನ್ನು ನೆನಪಿಸ್ಕೋ. ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲದ ವ್ಯತ್ಯಾಸ ಏನೋ, ಬಹಳ ವ್ಯತ್ಯಾಸ ಇರಲಿಲ್ಲ. ಕೌರವರು ಪಾಂಡವರು ಇಬ್ಬರು ಒಂದೇ ವಾತಾವರಣದಲ್ಲಿ ಬೆಳೆದವರೇ, ಇಬ್ಬರು ಒಂದೇ ಕುಲಕ್ಕೆ ಸೇರಿದವರೇ. ಅವರಿಬ್ಬರ ತಾತ ಮುತ್ತಾತಂದ್ರು ಒಬ್ಬರೇ, ಅವರಿಬ್ಬರನ್ನ ಆಡಿ ಬೆಳೆಸಿದ ಗುರು ಹಿರಿಯರು ಒಬ್ಬರೇ, ಅವ್ರು ಕಲಿತಂತ ಪಾಠ ಒಂದೇ, ಪಾಠ ಕಲಿಸಿದಂತ ಗುರು ಕೃಪಾಚಾರ್ಯರು ದ್ರೋಣಾಚಾರ್ಯರು ಒಬ್ಬರೇ, ಪಾಠ ಕಲಿತಂತ ಗುರುಕುಲ ಕೂಡ ಒಂದೇ, ಅವ್ರ ತಾತ ಮುತ್ತಾತಂದ್ರು ಒಬ್ಬರೇ, ಅವರಲ್ಲಿ ಹರಿಯುವಂತ ರಕ್ತ ಒಂದೇ. ಆದ್ರೆ ಅಲ್ಲಿ ಬದಲಾಗಿದ್ದೇನು? ತಾಯಿ ಮಾತ್ರ. ನೀನು ತಾಯಿ ಗಾಂಧಾರಿ ನಿನ್ ಗಂಡನ ಮನೆಗೆ ಬಂದ ತಕ್ಷಣ ನನ್ ಗಂಡನ್ಗಿಲ್ದಿರೋ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಆದ್ರೆ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ದೋ ಅವತ್ತು ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅವ್ರ ಜೊತೆನೇ ಸೇರಿದ್ರು. ಆದ್ರೆ ಇನ್ನೊಂದು ಕಡೆ ಕುಂತಿ, ತಾಯಿ ಕುಂತಿ ತನ್ನ ಗಂಡನ ಮನೆಗೆ ಬಂದ ನಂತರ ತನ್ನ ಗಂಡ ತೀರ್ಕೊಂಡ ನಂತರವೂ ಕೂಡ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡು. ಅದಕ್ಕೆ ಕುಂತಿಯ ಮೊದಲನೇ ಮಗ ಯುಧಿಷ್ಠಿರ, ಇವತ್ತಿಗೂ ಯುಧಿಷ್ಠಿರ ಅಂದ್ರೆ ನೆನಪಾಗೋದಿಲ್ಲ, ಧರ್ಮರಾಯ ಅಂದ ತಕ್ಷಣ ನೆನಪಾಗ್ತಾರೆ. ಅಂದ್ರೆ ಪುಣ್ಯಾತ್ಮ ಧರ್ಮದಿಂದಲೇ ಹೆಸರುವಾಸಿ ಆದ. ಅದಕ್ಕೆ ಅವರು ಹಿಂದೆ ಬಂದದ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನ ನಡೆದ್ರು ಅಂತ. ಒಬ್ಬ ತಾಯಿಯಲ್ಲಿರುವ ಸಾಮರ್ಥ್ಯ ಯೋಚನೆ
ಯೋಚನೆ ಮಾಡಿ, ಒಂದು ಕಡೆ ಒಬ್ಬ ಗಾಂಧಾರಿ ತಾಯಿ ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಧರ್ಮ ಯುದ್ಧವೇ ರಚನೆ ಆಯ್ತು, ಲಕ್ಷಾಂತರ ಜನ ಪ್ರಾಣಗಳನ್ನ ಕಳ್ಕೊಂಡ್ರು. ಇನ್ನೊಂದು ಕಡೆ ಪಾಂಡವರ ತಾಯಿ ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿದ್ರಿಂದ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು. ಒಬ್ಬ ತಾಯಿ ತರಬಲ್ಲ ವ್ಯತ್ಯಾಸ, ಒಬ್ಬ ತಾಯಿನಲ್ಲಿರುವಂತಹ ಸಾಮರ್ಥ್ಯ ಇದು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಒಂದು ಭವ್ಯ ದೇಶದ ನಿರ್ಮಾಣ, ಒಂದು ಸದೃಢ ಧರ್ಮದ ನಿರ್ಮಾಣ ಎಲ್ಲಿಂದಾದ್ರೂ ಶುರುವಾಗುತ್ತೆ ಅಂದ್ರೆ ಅದು ತಾಯಿಯ ಗರ್ಭದಿಂದ ಶುರುವಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಇದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದು. ಇದು ಇವತ್ತಿಗೂ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ನಾವು ತಾಯಿಂದರು ಎಷ್ಟು ದೊಡ್ಡ ಪಾತ್ರವನ್ನ ಮಕ್ಕಳ ಜೀವನದಲ್ಲಿ ವಹಿಸ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಆದ್ರೆ ಎಲ್ಲವೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ವೇದಿಕೆ ಹೆಸರನ್ನ ಸ್ವಾಮಿ ವಿವೇಕಾನಂದರ ವೇದಿಕೆ ಅಂತ ಇಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರ ಜೀವನವನ್ನ ಗಮನಿಸಿ. ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಲ್ಲಿರ್ಬೇಕಾದ್ರೆ ಅವರ ಹೆಸರು ನರೇಂದ್ರನಾಥ ದತ್ತ ಅಂತ. ಅವ್ರ ತಂದೆ ವಿಶ್ವನಾಥ ದತ್ತರು. ಒಂದಿನ ಮಗನ ಕರೆದು ಕೇಳ್ತಾರೆ, ಸಾಮಾನ್ಯವಾಗಿ ತಂದೆ ತಾಯಿಗಳು ಮಾಡುವ ಪ್ರಶ್ನೆ. ತಂದೆ ವಿಶ್ವನಾಥ ದತ್ತರು ಮಗನನ್ನ ನರೇಂದ್ರನಾಥ ದತ್ತನನ್ನು ಕರೆದು ಕೇಳ್ತಾರೆ, ಮಗು ನರೇನ್, ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀವಿ ಉತ್ತರ ಕೊಡಪ್ಪ ಅಂತ. ವಿವೇಕಾನಂದರು ಅಕ್ಕಪಕ್ಕ ನೋಡ್ತಾರೆ. ಕಿಟಕಿಯಿಂದ ಒಬ್ಬ ಸಾರೋಟ್ವಾಲ ಕಾಣಿಸ್ತಾರೆ, ಬಂಡಿ ಓಡಿಸೋರು ಕಾಣಿಸ್ತಾರೆ. ಅದನ್ನ ನೋಡಿ ಅಪ್ಪನಿಗೆ ಖುಷಿಯಿಂದ ಹೇಳ್ತಾರೆ, ಅಪ್ಪ ನಾನು ದೊಡ್ಡವನಾದ್ಮೇಲೆ ಸಾರೋಟ್ವಾಲ ಆಗ್ತೀನಿ ಅಂದ್ರೆ ಬಂಡಿ ಓಡಿಸೋನ್ ಆಗ್ತೀನಿ ನಾನು ಅಂತ. ತಂದೆ ಕೋಪ ಬಂತು, ಕಪಾಳಕ್ಕೊಂದು ಕೊಟ್ರು, ಜೋರಾಗಿ ಬಡ್ದು ಹೇಳಿದ್ರು, ನಾಚಿಕೆ ಆಗ್ಬೇಕು ಅನ್ನೋ ನಿನಗೆ, ನಿನ್ ತಂದೆ ನಾನು ವಿಶ್ವನಾಥ ದತ್ತ ಕೋಲ್ಕತ್ತಾದ ಪ್ರಖ್ಯಾತ ವಕೀಲ ಇದ್ದೀನಿ, ನಾನು ಇಷ್ಟೊಂದೆಲ್ಲ ಆಸ್ತಿಗಳನ್ನು ಸಂಪಾದಿಸ್ತೀನಿ ಅಂತಂದ್ರಲ್ಲಿ ನನ್ನ ಮಗ ವಕೀಲನ ಮಗ ಒಬ್ಬ ಸಾರಟ್ವಾಲ ಆಗೋದ ನಾಚಿಕೆ ಆಗಲ್ವ ನಿನ್ಗೆ ಅಂತ ಅಪ್ಪ ಬೈದ್ರು. ಅಪ್ಪ ಹೊಡೆದಿದ್ದನ್ನ ಅವ್ರ ತಾಯಿ ನೋಡಿದ್ರು, ವಿವೇಕಾನಂದರ ತಾಯಿ. ಮಗು ಕಣ್ಣೀರಿಡ್ತಾ ಇದ್ರೆ ಮಗು ಕೈ ಹಿಡ್ಕೊಂಡು ಮನೆ ಒಳಗೆ ಹೇಳ್ಕೊಂಡು ಹೋದ್ರು. ಒಳಗಡೆ ದೇವ್ರ ಕೋಣೆಗೆ ಕರ್ಕೊಂಡು ಹೋದ್ರು. ದೇವ್ರ ಕೋಣೆನಲ್ಲಿದ್ದಂತ ಭಗವದ್ಗೀತೆ ಪುಸ್ತಕದ ಗುಂಪುಟವನ್ನ ಮಗನಿಗೆ ತೋರಿಸ್ತಾ ಮಗುವನ್ನ ಕಣ್ಣೀರನ್ನ ಒರೆಸ್ತಾ ಹೇಳ್ತಾರೆ, ತಾಯಿಂದ ನೆನ್ಪಿಟ್ಕೊಳ್ಬೇಕು, ಕೊಡಬೇಕಾದಂತ ಪ್ರೇರಣೆ ಎಂತದ್ದು ಅಂತ ತಾಯಿ ಭುವನೇಶ್ವರಿ ದೇವಿ ಮಗು ವಿವೇಕಾನಂದರಿಗೆ ಪ್ರೇರಣೆ ಕೊಟ್ರು. ಮಗು ನೀನ್ ಸಾರೋಟ್ವಾಲ ಆಗಪ್ಪ, ತಪ್ಪೇನಿಲ್ಲ, ನೀನ್ ಬಂಡಿ ಓಡಿಸೋ ಆಗು, ತಪ್ಪೇನಿಲ್ಲ. ಆದ್ರೆ ಸಾರೋಟ್ವಾಲ ಆಗೋದೇ ಆದ್ರೆ ಶ್ರೀಕೃಷ್ಣ ಪರಮಾತ್ಮನಂತ ಧರ್ಮದ ಸಾರೋಟ್ವಾಲ ಆಗುವಂತ ತಾಯಿ ಪ್ರೇರಣೆ ಕೊಟ್ರಲ್ಲ, ಎಷ್ಟು ಸುಂದರ ಕನಸು. ಅಂತ ಕನಸನ್ನ ಇವತ್ತು ತಾಯಿಂದ್ರು ಮಕ್ಕಳಿಗೆ ಕಟ್ಕೊಡ್ಬೇಕಾದಂತ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಇಂಥ ತಾಯಿಂದಿರು ಇದ್ದಿದ್ರಿಂದಾನೆ ಈ ಧರ್ಮ, ಈ ದೇಶ ಉಳಿದಿರೋದು. ಎಂತೆಂತ ತಾಯಿಂದ್ರು, ಭಗತ್ ಸಿಂಗರ್ ಅಂತ ತಾಯಿಂದ್ರು. ಇವತ್ತಿಗೂ ಮಕ್ಕಳಿಗೆ ಭಗತ್ ಸಿಂಗರ ಬಗ್ಗೆ ಹೇಳ್ಕೊಡ್ತೀವಲ್ಲ ನಾವು, ಅದೇ ಭಗತ್ ಸಿಂಗರ ತಾಯಿ ಮಾರನೇ ದಿನ ಮಗು ನೇಣಿಗೇರ್ತಾ ಇದ್ದಾನೆ. ಕೆಲವು ದಿನಗಳ ಹಿಂದೆ ತಾಯಿ ಬಂದು ಭೇಟಿ ಆಗ್ತಾರೆ ಮಗನನ್ನ. ಜೈಲಿನಲ್ಲಿ ಇತ್ತಿರುವಂತ ಮಗನನ್ನ ತಾಯಿ ವಿದ್ಯಾವತಿ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಯೋಚನೆ ಮಾಡಿ, ತಾಯಿಂದಿರಿದ್ದೀರಾ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಎಡವಿ ಬಿದ್ರೆ ಅರೆ ಮಗು ಗೇಟಾಯ್ತಲ್ಲ ಅಂತ ನಿಮ್ ಕಣ್ಣಲ್ಲಿ ನೀರು ಬರ್ತವೆ ಒಮ್ಮೆ. ಅಂತದ್ರಲ್ಲಿ ಖುದ್ದು ಮಗ 20 ವರ್ಷಗಳಿಂದ ಪ್ರೀತಿಯಿಂದ ಸಾಕಿದಂತ ಮಗ ಇನ್ 2-3 ದಿನಗಳಲ್ಲಿ ನೆಡಿಗೇರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ತಾಯಿಗೆ ಎಷ್ಟು ನೋವಿರ್ಬೇಡ. ಅಂತ ಸಂದರ್ಭದಲ್ಲಿ ತಾಯಿ ಮಗನನ್ನ ಜೈಲಿನಲ್ಲಿ ನೋಡಕ್ ಹೋಗ್ತಾರೆ. ಜೈಲಿಗೆ ಹೋದಾಗ ಮಗನ ನೋಡಿದ ತಕ್ಷಣ ತಾಯಿ ವಿದ್ಯಾವತಿ ಕಣ್ಣೀರಿಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡಿದ ತಕ್ಷಣ ಭಗತ್ ಸಿಂಗರ್ ತಾಯಿಗೆ ಹೇಳ್ತಾರೆ, ಅಮ್ಮ ನಾಚಿಕೆ ಆಗಬೇಕು ನಿನಗೆ, ನೀನ್ ಯಾರ ತಾಯಿ ಅನ್ಕೊಂಡಿದ್ಯಾ? ಭಗತ್ ಸಿಂಗನ ತಾಯಿ ನೀನು ಕಣ್ಣೀರಿಟ್ರೆ ಜಗತ್ತು ಶೋಕದಲ್ಲಿ ಮುಳುಗ್ಬೇಕಾಗುತ್ತೆ, ನೀನ್ ಕಣ್ಣೀರಿಡಬೇಡಮ್ಮ ಅಂತ ತಾಯಿಗೆ ಬೈತಾ ಇದ್ರೆ ಆ ತಾಯಿ ವಿದ್ಯಾವತಿ ಕಣ್ಣೀರು ಹೊಡಿಸ್ಕೊಂಡು ಮಗನಿಗೆ ಭಗತ್ ಸಿಂಗನಿಗೆ ಹೇಳ್ತಾರಂತೆ, ಮಗು ಭಗತ್, ನನಗೆ ಕಣ್ಣಲ್ಲಿ ನೀರು ಬಂದಿದ್ದು ನಾನ್ ಕಣ್ಣೀರಿಡ್ತಾ ಇರೋದು ನೀನ್ ಕೆಲವು ದಿನಗಳಲ್ಲಿ ನೇಣಿಗೆ ಇಡ್ತೀಯ ಅಂತಲ್ಲಪ್ಪ, ಬದಲಿಗೆ ನಾನೇ ಖುದ್ದು ನಿನ್ನ ತಾಯಿಯಾಗಿ ಊರು ತುಂಬ ಹೇಳ್ಕೊಂಡ್ ಬಂದಿದ್ದೀನಿ. ಸೂರ್ಯ ಮುಳುಗದ ಸಾಮ್ರಾಜ್ಯದ ಸೊಕ್ಕನ್ನು ಮುರಿಸ್ಲಿಕ್ಕೆ ಹೊರಟಿದ್ದಾನೆ ನನ್ನ ಮಗ ಅಂತ ಊರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ ಬಂದಿದ್ದೀನಪ್ಪ. ಆದ್ರೆ ನಿನ್ನ ನೋಡಿದ ಕಣ್ಣೀರು ಬಂತು. ಏನಕ್ಕೆ ಕಣ್ಣೀರು ಬಂತು ಅಂದ್ರೆ ಆ ತಾಯಿ ವಿದ್ಯಾವತಿ ಮಗನಿಗೆ ಹೇಳ್ತಾರೆ, ಏನಿಲ್ಲಪ್ಪ, ನನ್ನಲ್ಲಿದ್ದಂತ ಗರ್ಭ ಶಕ್ತಿಯಿಂದ ನಿನ್ನಂತ ಒಬ್ಬ ಭಗತ್ ಸಿಂಗನನ್ನ ತಯಾರು ಮಾಡಿದೆ. ಇನ್ನಷ್ಟು ಸಾಮರ್ಥ್ಯ ಇದ್ರೆ ನಿನ್ನಂತ 10 ಭಗತ್ ಸಿಂಗರನ್ನ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಹೇಳುವಂತ ಮಾತು. ಅದೇ ತಾಯಿ ವಿದ್ಯಾವತಿ ಒಮ್ಮೆ ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕದ ಬೆಂಗಳೂರಿನಲ್ಲಿ ಅವರಿಗೆ ಒಂದು ಸನ್ಮಾನವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಮುಗಿದ ಮಾರನೇ ದಿನ ಎಲ್ಲಾ ಪತ್ರಿಕೆಗಳಲ್ಲೂ ಹೆಡ್ಲೈನ್ಸ್ ಬಂದ್ವು. ಇವತ್ತಿಗೂ ಕೂಡ ಆ ಪೇಪರ್ ಕಟ್ಟಿಂಗ್ಸ್ ಗಳು ನಮಗೆ ಸಿಗುತ್ತೆ. ಏನಂತ ಬರೆದಿದ್ರು ಅಂದ್ರೆ, ತಾಯಿ ವಿದ್ಯಾವತಿ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಂತೆ, ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಭಾರತೀಯ ಗಮನ ಇಟ್ಟು ಕೇಳಬೇಕಾದಂತ ವಿಷಯ. ಆ ತಾಯಿ ವಿದ್ಯಾವತಿ ಹೇಳ್ತಾರೆ, ಭಾರತೀಯರೇ ಅರ್ಥ ಮಾಡ್ಕೊಳ್ಳಿ, ಈ ದೇಶಕ್ಕೆ ಸ್ವತಂತ್ರ ಬಂದಿರೋದು ಯಾರೋ ಒಬ್ರು ಚರಕ ತಿರುಗಿಸಿದಿಂದ ಮಾತ್ರ ಸ್ವತಂತ್ರ ಬರಲಿಲ್ಲ, ಅಹಿಂಸೆಯಿಂದ ಬಂದಿದ್ದಲ್ಲ. ನನ್ನಂತರ 6.5 ಲಕ್ಷ ಜನ ತಾಯಿಂದ್ರು ತಮ್ಮ ಮಕ್ಕಳನ್ನ ಈ ದೇಶಕ್ಕೆ ಅರ್ಪಿಸಿ ಬಂಜಾರಾದ ನಂತರ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು ಅಂತ. ಈ ಕಾರಣದಿಂದ ದೇಶ ರಕ್ಷಿಸಿಕೊಳ್ಳುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಆ ತಾಯಿ ಹೇಳ್ತಾರಲ್ಲ,
ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಎಷ್ಟು ಜನ ತಾಯಂದಿರು ಈ ದೇಶಕ್ಕೋಸ್ಕರ ತಮ್ಮ ಮಕ್ಕಳನ್ನ ಅರ್ಪಿಸಿದ್ರು. ಅಂತ ತಾಯಂದ್ರ ನಮ್ಮ ತಾಯಂದ್ರು ಒಬ್ಬರಾಗಬೇಕಾಗಿದೆ. ಇವತ್ತಿನ ದೇಶವನ್ನು ಉಳಿಸ್ಲಿಕ್ಕೆ ನಿಮ್ಮ ಮಕ್ಕಳ ಕೈಗೆ ಶಸ್ತ್ರಾಸ್ತ್ರ ಕೊಡುವ ಅವಶ್ಯಕತೆ ಇಲ್ಲ. ಆದ್ರೆ ತಾಯಿ ಜೀಜಾಬಾಯಿಯ ಪ್ರೇರಣೆಯನ್ನ ತಗೊಳ್ಳೋಣ. ನಮ್ಮನ್ನಲ್ಲಿ 6-7 ವರ್ಷದ ಮಕ್ಕಳಿದ್ರೆ ಆ ಮಕ್ಕಳ ಕೈಗೆ ತಂದೆ ತಾಯಂದ್ರು ಮೊಬೈಲ್ ಕೊಟ್ಟು ಕೂರಿಸ್ತಾರೆ, ಇಲ್ಲ ಆಟ ಸಾಮಾನು ಕೊಟ್ಟು ಕೂರಿಸ್ತಾರೆ. ಅದೇ ತಾಯಿ ಜೀಜಾಬಾಯಿಯ ಪ್ರೇರಣೆ ತಗೊಳ್ಳಿ. ತಾಯಿ ಜೀಜಾಬಾಯಿ ಎಂದಿಗೂ ಕೂಡ ಮನ್ನಲ್ಲಿದ್ದಂತ 6-7 ವರ್ಷದ ಮಗು ಶಿವಾಜಿ ಮಹಾರಾಜರ ಕೈಗೆ ಆಟ ಸಾಮಾನು ಕೊಡ್ಲಿಲ್ಲ. ಬದಲಾಗಿ ಮನ್ನಲ್ಲಿದ್ದಂತ 6-7 ವರ್ಷದ ಮಗು ಶಿವಾಜಿ ಮಹಾರಾಜರ ಕೈಗೆ ತಾಯಿ ಜೀಜಾಬಾಯಿ ಭಗವದ್ ಧ್ವಜವನ್ನು ನೀಡುವುದು. ಭಗವದ್ ಧ್ವಜವನ್ನು ಕೊಟ್ಟು ಮಗನಿಗೆ ಪ್ರೇರಣೆ ಕೊಟ್ಟರು. ಮಗು, ನಿನ್ನ ಕನಸು ನೀನ್ ರಾಜ ಆಗೋದಲ್ಲ, ನೀನು ಸಾಮ್ರಾಟ ಆಗೋದಲ್ಲ, ಬದಲಾಗಿ ನಿನ್ನ ನರನಾಡಿಗಳನ್ನ ಭಕ್ತಿವಂತಿಸುವುದು, ರಕ್ತದ ದೀಪವನ್ನ ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೇ ನಿನ್ನ ಜೀವನದ ಕನಸಾಗಬೇಕು ಅಂದ್ರ ಕನಸು ಕಟ್ಟಿಕೊಟ್ರು ಅಂತ ಕನಸನ್ನ ಮಕ್ಕಳಿಗೆ ನೀಡಬೇಕಾಗಿದೆ. ಇವತ್ತು ಧರ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ ಮಕ್ಕಳ ಕೈಗೆ ಭಗವದ್ ಧ್ವಜ ನೀಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದೊಂದು ಭಗವದ್ಗೀತೆ ಪುಸ್ತಕವನ್ನು ಕೊಡುವಂತ ಕೆಲಸ ಮಾಡೋಣ. ಇಷ್ಟೇ ಮಾಡಬೇಕಾಗಿರೋದು. ನಮ್ಮ ಮಕ್ಕಳಿಗೆ ಧರ್ಮ ಉಳಿಸಬೇಕಂದ್ರೆ ವೇದಗಳನ್ನೆಲ್ಲ ಅಧ್ಯಯನ ಮಾಡಿಸುವ ಅವಶ್ಯಕತೆ ಇಲ್ಲ. ಒಂದು ಭಗವದ್ಗೀತೆ ಪುಸ್ತಕ. ನಮ್ಮ ಮಕ್ಕಳಿಗೆ ಯಾವ ಬಟ್ಟೆ ಹಾಕೊಳ್ಬೇಕು, ಯಾವ ರೀತಿ ಹಣೆಗೆ ಕುಂಕುಮ ಇಡಬೇಕು, ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಏನಕ್ಕೆ ಹುಟ್ಟುಹಬ್ಬದ ದೇವಸ್ಥಾನಕ್ಕೆ ಹೋಗಬೇಕು, ಇದನ್ನ ತಿಳಿಸಿದ್ರೆ ಸಾಕು. ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ, ನಮ್ಮಲ್ಲೊಂದು ಕೀಳಿರಿವೆ ಇವತ್ತಿನ ದಿನ. ನಮ್ಮದೇ ಹಿಂದೂ ಸನಾತನ ಧರ್ಮದ ತಂದೆ ತಾಯಂದ್ರಲ್ಲಿ, ನಮ್ಮದೇ ಹಿಂದೂ ಸಮಾಜದ ತಂದೆ ತಾಯಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಮ್ಮ ಪೋಷಕರ ಭಾವನೆ ಎಂತದ್ದು ಅಂದ್ರೆ, ಸೀರೆ ಉಟ್ರೆ, ಚುಡಿದಾರ ಉಟ್ರೆ ಅದು ಹಳ್ಳಿಯವರು ಮಾಡೋ ಕೆಲಸ, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಉಟ್ರೆ ಮಾತ್ರ ನಮ್ಮ ಮಕ್ಕಳು ತುಂಬಾ ಎಜುಕೇಟೆಡ್ ಗಳ ಕಾಣಿಸ್ತಾರೆ ಅಂತ ನಮ್ಮ ಭಾವನೆಗಳಿಂತದ್ದು. ನಮ್ಮ ಮಕ್ಕಳು ನಮ್ಮದೇ ಕನ್ನಡ ಭಾಷೆನಲ್ಲಿ ಮಾತಾಡಿದ್ರೆ, ನಮ್ಮ ಮಾತೃ ಭಾಷೆನಲ್ಲಿ ಮಾತಾಡಿದ್ರೆ ಅದು ಹಳ್ಳಿಯವರು ಮಾತಾಡೋದು, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಮಾತ್ರ ತುಂಬಾ ಎಜುಕೇಟೆಡ್ ನನ್ನ ಮಗು ಅನ್ನೋ ಭಾವನೆ ನಮ್ಮ ತಂದೆ ತಾಯಂದಿರಿಗೆ. ಬರ್ತಡೇ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಔಟ್ಡೇಟೆಡ್. ಅದೇ ಬರ್ತಡೇ ದಿನ ದೀಪ ಆರಿಸೋದು ಯಾವಾಗ? ಸಪ್ತದಿಂದ ದೀಪ ಆರಿಸೋದು ಅಂತಂದ್ರೆ ನಮ್ಮ ಮಕ್ಕಳು ಹುಟ್ಟೋವಾಗ ನಮ್ಮ ತಂದೆ ತಾಯಿ ನಿಲ್ಲಿಸ್ಕೊಂಡು ದೀಪ ಆರಿಸ್ತಾ ಇರ್ತಾರೆ. ದೀಪ ಆರಿಸಿ ಕೇಕ್ ಕಟ್ ಮಾಡಿದ್ರೆ ಮಾತ್ರ ಅದು ಎಜುಕೇಟೆಡ್ ಗಳ ಲಕ್ಷಣ. ನಮ್ಮ ಕೀಳಿರಿವೆ ಇದೆ ಅಲ್ವಾ, ಇದನ್ನು ಮೊದಲು ತೊಲಗಿಸ್ಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ನಿಮ್ ಮಕ್ಕಳಿಗೆ ಕೇಕ್ ಕಟ್ ಮಾಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ ಮಕ್ಕಳನ್ನ ಕಾನ್ವೆಂಟ್ ಕಳಿಸಿ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಲಿ, ಚೆನ್ನಾಗಿ ಕೇಕು ಕಟ್ ಮಾಡಿಸಿ, ಆದ್ರೆ ಹುಟ್ಟುಹಬ್ಬದಂದು ತಿಳಿಸ್ಕೊಡಿ ಮಕ್ಕಳಿಗೆ. ಕೇಕ್ ಕಟ್ ಮಾಡೋ ತಿನ್ನಕ್ಕಷ್ಟೇ ಮಗು, ಸಂಸ್ಕಾರಕ್ಕೆ ಆಧ್ಯಾತ್ಮಕ್ಕೋಸ್ಕರ ಅಂತ ಒಂದು ದೇವಸ್ಥಾನ ಇದೆ, ಪ್ರತಿ ವರ್ಷ ಅಲ್ಲಿಗೆ ಹೋಗಬೇಕಂತ ಮಕ್ಕಳಿಗೆ ತಿಳಿಸ್ಕೊಡಿ. ಅದು ಸಂಸ್ಕಾರ ಶಿಕ್ಷಣ ಅಂತ. ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಕೊಡೋದು ತಪ್ಪೇನಿಲ್ಲ. ಇಂಗ್ಲಿಷ್ ಕಲಿಸ್ಕೊಡೋದ್ರ ಜೊತೆಗೆ ಮೊದಲು ಮಾತೃಭಾಷೆ ಆಡೋದನ್ನ ಕಲಿಸ್ಕೊಡಿ ಅವರಿಗೆ. ಈ ಮಣ್ಣಿನ ಸತ್ವ ಇರ್ತದ್ದು ಅಂತ ಮೊದಲು ಈ ದೇಶದ ಬಗ್ಗೆ ತಿಳಿಸಿ, ಆಮೇಲೆ ವಿದೇಶಕ್ಕೆ ಕಳಿಸುವಂತ ಕನಸನ್ನ ಕಾಣಿ. ಇವತ್ತು ತಂದೆ ತಾಯಂದಿರು ಮಾಡಬೇಕಾಗಿರೋ ಕೆಲಸ ಅಂತದ್ದು. ಆದ್ರೆ ನಮ್ಮಲ್ಲಿ ಆ ಭಾವನೆ ಭಗವದ್ಗೀತೆ ಓದಿಸಿ ಅಂದ್ರೆ ನಮ್ಮ ತಂದೆ ತಾಯಂದಿರು ಹೇಳೋದಿದೆ. ಭಗವದ್ಗೀತೆ ಇರೋದು ವಯಸ್ಸಾದ್ಮೇಲೆ ಓದ್ಲಿಕ್ಕೆ. ಅನೇಕ ಯುವಕರು ಸೇರಿದ್ದೀರಾ, ಯುವಕ ಯುವತಿಯರು ಸೇರಿದ್ದೀರಾ, ಅಣ್ಣ ಅಕ್ಕಂದಿರಲ್ಲೆಲ್ಲರಲ್ಲೂ ವಿನಂತಿ, ದಯವಿಟ್ಟು ಹಿಂದೂ ಧರ್ಮವನ್ನು ರಕ್ಷಿಸಬೇಕಂದ್ರೆ ಇವತ್ತು ಭಗವದ್ಗೀತೆ ಓದುವಂತ ಅವಶ್ಯಕತೆ ಇದೆ. ನಾವು ಅನ್ಕೊಂಡಾಗೆ ನಮ್ಮಲ್ಲಿರೋ ಸ್ಟೀರಿಯೋಟೈಪ್ ನ ಪ್ರಕಾರ ಭಗವದ್ಗೀತೆ ಇರೋದು ವೃದ್ಧಾಪ್ಯದಲ್ಲಿ ಓದ್ಲಿಕ್ಕಲ್ಲ. ನಾವು ಹಿಂದೂಗಳು ಅನ್ಕೋತೀವಿ ಭಗವದ್ಗೀತೆ ಇರೋದು ಕೂದಲೆಲ್ಲ ಬಿಳಿ ಆದ್ಮೇಲೆ ಅಲ್ಲೆಲ್ಲ ಉದ್ದ ಆದ್ಮೇಲೆ ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡು ಕೂತ್ಕೊಳ್ಬೇಕು ಅಂತ. ತಪ್ಪು ಭಾವನೆ ಅದು. ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ಭಗವದ್ಗೀತೆ ಏನಕ್ಕೆ ಯುವಕ ಯುವತಿಯರು ಓದಬೇಕು? ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟರು ಭಗವದ್ಗೀತೆಯನ್ನು ಓದಲಿಕ್ಕೆ. ಏನಕ್ಕೆ ಭಗವದ್ಗೀತೆ ಓದಬೇಕು ಅಂದ್ರೆ ಯೋಚನೆ ಮಾಡಿ, ತಂದೆ ತಾಯಂದಿರು ಯೋಚನೆ ಮಾಡಿ. ಹೇಳಿದಾಗ ಹೇಳ್ತಾರಲ್ಲ, ಅರೆ ಗ್ರಂಥಗಳನ್ನು ಓದಿ ನಮ್ಮ ಮಕ್ಕಳು ಏನಾದ್ರೂ ವೈರಾಗ್ಯಕ್ಕೆ ಹೋಗ್ಬಿಟ್ರೆ, ಸನ್ಯಾಸಿಗಳಾಗ್ಬಿಟ್ರೆ ಹೇಗೆ ಅಂತ. ಭಗವದ್ಗೀತೆ ಇರೋದು ವೈರಾಗ್ಯಕ್ಕೆ ಕಳಿಸ್ಲಿಕ್ಕ? ಭಗವದ್ಗೀತೆ ಇರೋದು ಸನ್ಯಾಸತ್ವವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕ? ಅರೆ ಭಗವದ್ಗೀತೆ ಉಪದೇಶ ಆಗಿದ್ದಲ್ಲಿ, ಭಗವತ್ ಉಪದೇಶ ನೀಡಿದ್ ಯಾರೋ, ಯಾರಿಗೋಸ್ಕರ ಭಗವತ್ ಉಪದೇಶ ಮಾಡಿದ್ದು, ಯಾತಕ್ಕೋಸ್ಕರ ಭಗವತ್ ಉಪದೇಶ ಆಗಿದ್ದು? ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವುದೋ ಹಳ್ಳಿ, ಯಾವುದೋ ಕಾಡ್ನಲ್ಲಿ ಹೇಳಲಿಲ್ಲ, ಯಾವುದೋ ಮಠ ಮಂದಿರಗಳಲ್ಲಿ ಹೇಳಲಿಲ್ಲ. ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೀನ್ ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆಗುವಂತ ಮಾರ್ಗದರ್ಶನ ನೀಡ್ಲಿಕ್ಕೆ ಹೇಳಿದ್ದಲ್ಲ. ಭಗವದ್ಗೀತೆ ಉಪದೇಶ ಏನಕ್ಕಾಗಿದ್ದು ಅಂದ್ರೆ, ವೈರಾಗ್ಯದಿಂದ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಳಚಿಟ್ಟು ನನಗೆ ಯುದ್ಧ ಬೇಕಾಗಿಲ್ಲ, ಸಾಮ್ರಾಜ್ಯ ಯುದ್ಧ ಎಲ್ಲವನ್ನ ಬಿಟ್ಟು ನಾನು ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂತ ಕಾಡಿನ ಹಾದಿಗೆ ಹೊರಟಿದ್ದಂತ ಅರ್ಜುನನಿಗೆ ಮತ್ತೊಮ್ಮೆ ಅವನಲ್ಲಿದ್ದಂತ ಸಾಮರ್ಥ್ಯವನ್ನ ನೆನಪಿಸ್ಲಿಕ್ಕೆ, ಅವನಲ್ಲಿ ಹರಿತಾ ಇದ್ದಂತ ಬಿಸಿ ರಕ್ತವನ್ನ ಜಾಗೃತಗೊಳಿಸ್ಲಿಕ್ಕೆ, ಧರ್ಮ ಯುದ್ಧವಾದಂತ ಕುರುಕ್ಷೇತ್ರ ಭೂಮಿಯಲ್ಲಿ ಸಿಂಹ ಗರ್ಜನತೆ ಮೊಳಗಿ ನಿಂತಿದ್ದು ಇದೇ ಭಗವತ್ ಉಪದೇಶ. ಇಂಥ ಭಗವದ್ಗೀತೆನ ಯುವಕ ಇದ್ದರಂತೆ ಇನ್ಯಾರು ಓದಬೇಕಾಗಿರೋದು? ಭಗವದ್ಗೀತೆನ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ರು. ಅಂದು ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನೀಡಿದಂತ ಕರೆ ಇವತ್ತು ಧರ್ಮ ಕರೆ ಆಗಬೇಕಾಗಿದೆ. ಶ್ರೀಕೃಷ್ಣ ಪರಮಾತ್ಮ
ಅರ್ಜುನನಿಗೆ ಉಪದೇಶ ಮಾಡಿದ್ರು. ಕ್ಲೈಬ್ಯಂ ಸ್ವಗಃ ಪ್ರಾರ್ಥ ನೈತ್ಯ ಪದ್ಯತೆ ಕ್ಷುದ್ರ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ ಅಂತ. ಅದರ ಅರ್ಥ, ಅರ್ಜುನ ಇದು ಸನ್ಯಾಸತ್ವ ಸ್ವೀಕರಿಸುವ ಸಮಯ ಅಲ್ಲಪ್ಪ, ಕೈಲಿರೋ ಶಸ್ತ್ರಾಸ್ತ್ರಗಳನ್ನ ಕಳಚಿಟ್ಟು ಕಾಡಿಗೆ ಹೊರಡುವಂತ ಸಮಯ ಅಲ್ಲ, ಧರ್ಮ ರಕ್ಷಣೆಯ ಸಮಯ ಇದು. ನಿನ್ನ ಕ್ಷತ್ರಿಯ ಧರ್ಮವನ್ನು ನೆನಪಿಸ್ಕೋ, ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಧರ್ಮಕ್ಕೆ ಹೋರಾಡೋದೇ ನಿಜವಾದ ಧರ್ಮ ಅಂತ ಧಾರ್ಮಿಕ ಕರೆಯನ್ನ ಅರ್ಜುನನಿಗೆ ನೀಡಿದ್ರಲ್ಲ, ಅದೇ ಕರೆಯನ್ನ ಹಿಂದೂಗಳು ಮತ್ತೊಮ್ಮೆ ಮೆಲುಕಾಕಬೇಕಾಗಿದೆ ಇವತ್ತಿನ ದಿನ. ಅದು ಹಿಂದೂಗಳಿಗೆ ನೀಡಿದಂತ ಕರೆ. ಇಂಥ ಭಗವದ್ಗೀತೆಯನ್ನ ಇವತ್ತಿನ ದಿನ ವಿದೇಶದ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಯನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿ ಮಕ್ಕಳಿಗೆ ಓದಿಸ್ತಾರೆ. ಅಂತ ಭಗವದ್ಗೀತೆ ನಮ್ಮ ಮಕ್ಕಳಿಗೆ ಓದಿಸ್ತಾರೆ, ಸುಮ್ಮನೆ ಇರೋದೇಗೆ? ದಯವಿಟ್ಟು ಭಗವದ್ಗೀತೆಯನ್ನು ಓದಿಸಿ. ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕಂದ್ರೆ 10 ಪುಸ್ತಕಗಳನ್ನ ಓದಬೇಕು. ನಿಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬೇಕಂದ್ರೆ 10 ಪುಸ್ತಕಗಳನ್ನ ಓದಬೇಕು. ನಿಮ್ಮ ಮಕ್ಕಳು ಲಾಯರ್ ಆಗ್ಬೇಕಂದ್ರೆ 10 ಪುಸ್ತಕಗಳನ್ನ ಓದಬೇಕು. ಆದ್ರೆ ನಿಮ್ಮ ಮಕ್ಕಳು ಡಾಕ್ಟ್ರು, ಲಾಯರು, ಇಂಜಿನಿಯರು ಆಗೋದ್ರ ಜೊತೆಗೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು. ಅವರ ಸತ್ತ ನಂತರವೂ ಅವರ ಕೆಲಸಗಳಿಂದ ಈ ಜಗತ್ತು ಅವರನ್ನ ಚೈತನ್ಯಮಯ ಸದೃಶ ವ್ಯಕ್ತಿ ಅಂತ ನೆನಪಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಓದಬೇಕಾಗಿರೋದು ಒಂದೇ ಒಂದು ಪುಸ್ತಕ, ಅದರ ಹೆಸರೇ ಭಗವದ್ಗೀತಾ. ಯಾಕಂದ್ರೆ ಭಗವದ್ಗೀತೆ ಸಾಮಾನ್ಯ ಪುಸ್ತಕ ಅಲ್ಲ ನೆಚ್ಚಿನ ಬಂಧುಗಳೇ, ಅದೊಂದು ಜ್ಞಾನ ಭಂಡಾರ. ಭಗವದ್ಗೀತೆ ಅಂದ್ರೆ ಒಂದು ಪುಸ್ತಕ ಅಲ್ಲ, ಅದೊಂದು ವಿಶ್ವವಿದ್ಯಾನಿಲಯಕ್ಕೆ ಸಮ. ಭಗವದ್ಗೀತೆನಲ್ಲಿ ಬರುವಂತ ಅರ್ಜುನ ಕೇವಲ ಪಾತ್ರಧಾರಿ ಐತಿಹಾಸಿಕ ಪುರುಷ ಅಲ್ಲ, ನಿಮ್ಮ ಪ್ರತಿಯೊಬ್ಬರ ಮನದಾಳದಲ್ಲಿ ಕಾಡುವಂತ ಲಕ್ಷಾಂತರ ಪ್ರಶ್ನೆಗಳಿಗೆ ಧ್ವನಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬರುವಂತ ಭಗವಂತ ಮಾತ್ರ ಅಲ್ಲ, ನಿಮ್ಮ ಕೋಟ್ಯಾಂತರ ಪ್ರಶ್ನೆಗಳಿಗೆ ಉತ್ತರದ ಭಂಡಾರಿ. ಶ್ರೀಕೃಷ್ಣ ಪರಮಾತ್ಮ ಕೇವಲ ಹೆಸರಲ್ಲ, ನಾವು ಆರಾಧಿಸುವಂತ ಭಗವಂತ ಅಲ್ಲ, ನಿಮ್ಮ ಪ್ರತಿಯೊಬ್ಬರ ಎದೆ ಆಳದಲ್ಲಿ, ಪ್ರತಿಯೊಂದು ಎದೆ ಬಡಿತದಲ್ಲಿ, ಪ್ರತಿಯೊಂದು ನರನಾಡಿಯಲ್ಲಿ, ಪ್ರತಿಯೊಂದು ಉಸಿರಾಟದಲ್ಲಿ, ಪ್ರತಿಯೊಂದು ರಕ್ತದ ಕಣದಲ್ಲೂ ಆತ್ಮಸ್ಥೈರ್ಯವಂತ ಪ್ರವಹಿಸುವಂತ ಅಂತ ಅಧ್ಯಾತ್ಮ ಶಕ್ತಿ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಭಗವದ್ಗೀತೆಯನ್ನು ಮಕ್ಕಳಿಗೆ ಇವತ್ತು ಓದಿಸುವಂತ ಅವಶ್ಯಕತೆ ಇದೆ. ಅಂತ ಭಗವದ್ಗೀತೆಯನ್ನು ಓದಿಸಿ. ಅನೇಕರು ಹೇಳ್ತಾರಲ್ಲ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಭಗವದ್ಗೀತೆ ಓದಿಸಿ ಅಂದಾಗ ನಮ್ಮ ತಂದೆ ತಾಯಿದ್ರು ಹೇಳೋದಿದೆ, ನೆಪಗಳು ಕೊಡ್ತಾರೆ. ನಾವ್ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ. ಭಗವದ್ಗೀತೆ ಓದಪ್ಪ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ. ಇದಲ್ವ ನೆಪಗಳು ಕೊಡೋದು? ಪೋಷಕರು ಯೋಚನೆ ಮಾಡಬೇಕು. ನಿಮ್ ಮಕ್ಕಳು ಅಕಸ್ಮಾತ್ ಮಣ್ಣು ತಿಂತಾ ಇದ್ರೆ ನಾವ್ ಹೇಳಿದ್ರೆ ನನ್ನ ಮಗು ಕೇಳಲ್ಲ ಅಂತ ಸುಮ್ಮನೆ ಕೂತ್ ಬಿಡ್ತೀರಾ? ಅದನ್ನ ನೋಡ್ಕೊಂಡು ಮಗುಗೆ ಬೈದಾದ್ರೂ ಪರವಾಗಿಲ್ಲ, ಒಂದು ಏಟು ಹೊಡೆದು ಕೈಲಿರುವಂತ ಮಣ್ಣನ್ನು ಪಕ್ಕಕ್ಕೆ ಎಸ್ತು ನೀವೇ ಕರ್ಕೊಂಡ್ಬಂದು ಕೈಯಾರೆ ಅನ್ನವನ್ನು ತಿನ್ನಿಸ್ತೀರಾ ತಾನೆ? ಅದೇ ರೀತಿಯಲ್ಲಿ ಬೇರೆ ಯಾರು ಬಂದು ನಿಮ್ಮ ಮಕ್ಕಳಿಗೆ ಅಧರ್ಮದ ಮಾರ್ಗ ತೋರಿಸೋಕ್ಕೂ ಮುಂಚೆ ನೀವೇ ನಿಮ್ಮ ಮಕ್ಕಳಿಗೆ ಧರ್ಮದ ಮಾರ್ಗವನ್ನ ತೋರಿಸಿ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕವನ್ನು ಕೊಡಿ. ಇವತ್ತು ನಿಮ್ಮ ಮಕ್ಕಳಿಗೆ ಭಗವದ್ಗೀತೆ ಓದಿಸ್ಬೇಕಾದ್ರೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ನಿಸ್ವಾರ್ಥತೆಯಿಂದಲ್ಲ, ಸ್ವಾರ್ಥಕ್ಕೋಸ್ಕರನಾದ್ರೂ ಭಗವದ್ಗೀತೆ ಓದಿಸ್ಬೇಕು. ಭಗವದ್ಗೀತೆ ಓದಿಸೋದಂದ್ರೆ ಮಕ್ಕಳಿಗೆ ಸುಮ್ಮನೆ ಆಗೋದಲ್ಲ, ತಂದೆ ತಾಯಿರ ಆ ಕೆಲಸವನ್ನು ಮಾಡಬೇಕು. ಅದರಲ್ಲೂ ತಾಯಿಂದಿರ ಆ ಕೆಲಸವನ್ನ ಮಾಡಬೇಕು. ಏನಕ್ಕೆ ತಾಯಿಂದಿರ ಆ ಕೆಲಸ ಮಾಡಬೇಕು? ಏನಕ್ಕೆ ಪ್ರತಿ ಸಾರಿ ಸಂಸ್ಕಾರದ ವಿಷಯ ಬಂದಾಗ ತಾಯಿಂದಿರ ಬಗ್ಗೆನೇ ಮಾತಾಡೋದು ಅಂದ್ರೆ ಇಷ್ಟೇ ಕಾರಣ. ನೆನಪಲ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಗೆ ಇಡೀ ಜಗತ್ತಿನ ಜೊತೆ ಇರುವಂತಹ ಸಂಬಂಧಕ್ಕಿಂತ 9 ತಿಂಗಳ ಹೆಚ್ಚಿನ ಸಂಬಂಧ ಇರೋದು ತನ್ನ ತಾಯಿಯೊಂದಿಗೆ ಮಾತ್ರ. ಈ ಕಾರಣದಿಂದ ತಾಯಿಂದಿರ ಮಕ್ಕಳಿಗೆ ಸಂಸ್ಕಾರವನ್ನ ನೀಡಬೇಕಾಗಿರುವುದು. ಭಗವದ್ಗೀತೆಯ ಬಗ್ಗೆ ಯಾರೊಬ್ರು ದಾರ್ಶನಿಕರು ತುಂಬಾ ಸುಂದರವಾಗಿ ಹೇಳ್ತಾರೆ, ಭಗವದ್ಗೀತೆ ಇಲ್ಲದ ವಿದ್ಯೆ ಪ್ರಭು ಶ್ರೀರಾಮರು ಇಲ್ಲದ ಅಯೋಧ್ಯೆಯಂತೆ ಅಂತ. ಈ ಕಾರಣ ಜೀವನಕ್ಕೆ ಭಗವದ್ಗೀತೆ ಬೇಕಾಗಿದೆ. ತುಂಬಾ ಚೆನ್ನಾಗಿ ನಮ್ಮ ಸನ್ಯಾಸಿ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ, ತಾಯಿಯ ಗರ್ಭದ 3 ತಿಂಗಳಿಗೆ ಮಗುವಿಗೆ ಬರುವುದು ಛಾಯಾತ್ಮ, 6 ತಿಂಗಳಿಗೆ ಬರೋದು ಜೀವಾತ್ಮ, 9 ತಿಂಗಳು 9 ನಿಮಿಷದ 9 ಸೆಕೆಂಡ್ನವರೆಗೂ ಅದು ದೇವಾತ್ಮ. ಆದ್ರೆ ಜೀವನದ ಕೊನೆಯ ಕ್ಷಣದವರೆಗೂ ಬೇಕು ಜೀವನದಲ್ಲಿ ಆಧ್ಯಾತ್ಮ ಅಂತ ಅಧ್ಯಾತ್ಮ ಮಕ್ಕಳಿಗೆ ಬೇಕು ಅಂದ್ರೆ ಭಗವದ್ಗೀತೆ ಓದಿಸ್ಬೇಕು. ಮಕ್ಕಳಿಗೆ ಓದಿಸೋದಂದ್ರೆ ತಾಯಿಗಳ ಕೆಲಸವನ್ನ ಮಾಡಿ. ನೀವು ಮಾಡಿದ ಕೆಲಸವನ್ನು ನಿಮ್ಮ ಮಕ್ಕಳು ಮಾಡೋದು. ನೀವು ಹೇಳಿದ್ರೆ ಅದು ಮಾತ್ರ ಮಾಡಲ್ಲ ಅವರೆಲ್ಲ. ನೀವು ಮಾಡಿದ್ದೇ ಮಾಡೋದು. ನೀವು ಅಕಸ್ಮಾತ್ ನಾನು ಸಂಜೆ ಆದ ಕೂಡಲೇ ತುಳಸಿ ಕಟ್ಟೆ ಪೂಜೆ ಮಾಡೋದು ಬಿಟ್ಟು, ದೇವರ ಮನೆಯಲ್ಲಿ ದೀಪ ಹಚ್ಚೋದು ಬಿಟ್ಟು ಸೀರಿಯಲ್ ನೋಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ನಾನು 2 ಸೀರಿಯಲ್ ನೋಡ್ತೀನಿ ಅಂತ ಕುತ್ಕೊಂತಾರೆ. ಅದೇ ಸಂಜೆ ಆದ ಕೂಡಲೇ ಟಿವಿ ಒಂಚೂರು ಆಫ್ ಮಾಡಿ ಸಂಧ್ಯಾ ವಂದನೆ ಮಾಡಿಸಿ ಮಕ್ಕಳ ಕೈಯಲ್ಲಿ, ದೇವರ ಮನೆಯಲ್ಲಿ ದೀಪವನ್ನ ಹಚ್ಚಿ ನೀವು ಒಂದು ಭಗವದ್ಗೀತೆ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ನಿಮ್ಮ ಮಕ್ಕಳು ಅದನ್ನೇ ಮಾಡ್ಕೊ ಬರ್ತಾರೆ. ನೀವು ಮಾಡಿದ್ದನ್ನ ಮಕ್ಕಳು ಎಷ್ಟು ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಅನೇಕ ಇದೆ. ನೀವು ಆಡುವಂತ ಪ್ರತಿಯೊಂದು ಮಾತುಗಳು ನಿಮ್ಮ ಮಕ್ಕಳು ಗಮನಿಸ್ತಾರೆ. ನೀವು ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ವರ್ಷದಲ್ಲಿ ಒಬ್ಬ ಸನ್ಯಾಸಿಯರ ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆ ಮಾಡಿ ಅವ್ರಿಗೆ ಅನ್ನದಾನ ಮಾಡಿದ್ರೆ, ನಿಮ್ಮ ಮಕ್ಕಳು ಬೆಳೆದು ನಿಂತಾದ್ಮೇಲೆ 10 ಜನ ಸನ್ಯಾಸಿ ವೃಂದರನ್ನ ಕರ್ಕೊಂಡು ಬಂದು ಅವರ ಪಾದ ಪೂಜೆ ಮಾಡಿ ಅವ್ರಿಗೆ ಅನ್ನದಾನ ನೀಡುವಂತ ಕೆಲಸ ಮಾಡ್ತಾರೆ.
ಮಾಡ್ತಾರೆ. ಏನಕ್ಕಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಬತ್ತಿ ಹೋಗುತ್ತೆ, ನನ್ನ ವಂಶ, ನನ್ನ ಕುಲ, ನನ್ನ ಮನೆತನ ಅಂದ್ರೆ ಅದು ಸನ್ಯಾಸಿಗಳನ್ನ ಕರೆದು ಅವರ ಪಾದ ಪೂಜೆ ಮಾಡಿ ಅವರಿಗೆ ಅನ್ನದಾನ ಮಾಡಿದಂತ ಮನೆತನ ನಂದು ಅಂತ ಆ ಮಕ್ಕಳ ಮನಸ್ಸಿನಲ್ಲಿ ಬರಬೇಕಂದ್ರೆ ಆ ಕೆಲಸವನ್ನು ತಂದೆ ತಾಯಂದಿರು ಮಾಡಬೇಕು. ನೀವ್ ಅನ್ಕೋಬಹುದು ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ? ತುಂಬಾ ಚೆನ್ನಾಗಿ ಯಾರೋ ಒಬ್ರು ಹೇಳ್ತಾರೆ, ಲಿಟಲ್ ಐಸ್ ಆರ್ ವಾಚಿಂಗ್ ಯು, ಬಿ ಕೇರ್ಫುಲ್. ಪುಟ್ಟ ಪುಟ್ಟ ಕಣ್ಣುಗಳು, ಪುಟ್ಟ ಪುಟ್ಟ ಕಿವಿಗಳು ಪೋಷಕರನ್ನ ಗಮನಿಸ್ತಾ ಇದೆ, ಎಚ್ಚರಿಕೆಯಿಂದ ವರ್ತಿಸಿ ಅಂತ. ಏನಕ್ಕೆ ಹೇಳೋದ್ರಂದ್ರೆ ಯೋಚನೆ ಮಾಡಿ, 1-2 ವರ್ಷದ ಮಗು ನಮ್ಮ ಮಣ್ಣಲ್ಲಿರುತ್ತೆ. ಮಣ್ಣಲ್ಲಿರುವಂತ ಮಕ್ಕಳಿಗೆ ನೀವೇನಾದ್ರೂ ಕೂರಿಸ್ಕೊಂಡು ಹೇಗೆ ಭಾಷೆಯನ್ನ ಮಾತಾಡಬೇಕು ಅಂತ ಇಡೀ ಭಾಷಾ ಜ್ಞಾನವನ್ನ ತಿಳಿಸಿದ್ರೆ ಯಾರಾದ್ರೂ ಏನೂ ಮಾಡ್ಲಿಲ್ಲ. ನಿಮ್ ಮಕ್ಕಳು ಕೂರಿಸ್ಕೊಂಡು ಹೇಗೆ ನಡೆಯೋದು ಅಂತ ಕಲಿಸ್ಕೊಟ್ರೆ ನೀವು ಏನೂ ಮಾಡ್ಲಿಲ್ಲ. 1 ವರ್ಷದ 2 ವರ್ಷದ ಮಗು ಕೇವಲ ನೀವು ಆಡೋ ಮಾತನ್ನ ಕೇಳಿಸ್ಕೊಂಡು ಒಂದು ಇಡೀ ಭಾಷೆಯನ್ನ ಕಲಿಯುತ್ತೆ ಅಂದ್ರೆ ನೀವು ಆಡುವಂತ 1-2 ಮಾತನ್ನ ಕಲಿಯೋದಿಲ್ವಾ? ವೇದವ್ಯಾಸರು ಒಂದ್ ಕಡೆ ಹೇಳ್ತಾರೆ, ನಾವು ಆಡುವಂತ ಮಾತು ನಮ್ಮ ಕುಲವನ್ನ ತೋರಿಸುತ್ತೆ ಅಂತ. ಅಂದ್ರೆ ಮನೆಯಲ್ಲಿ ಏನಾದ್ರೂ ತಾಯಿಂದ್ರು ದಿನಪೂರ್ತಿ ಸೀರಿಯಲ್ ನೋಡ್ಕೊಂಡು ಕೂತ್ರೆ, ತಾಯಿಂದ್ರು ದಿನಪೂರ್ತಿ ಬೇರೆ ಮನೆಯವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ರೆ ಮಕ್ಕಳ ಬಾಯಿನಲ್ಲೂ ಅಂತದೇ ಪದಗಳು ಬರೋದು. ಅದೇ ತಾಯಿ ದಿನ ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ಪೂಜೆಯನ್ನ ಮಾಡಿದ್ರೆ, ತುಳಸಿ ಕಟ್ಟೆ ಪೂಜೆ ಮಾಡಿದ್ರೆ, ಸಂಜೆ ಆದ ಕೂಡಲೇ ಭಗವದ್ಗೀತೆ ಓದಿಸೋದು, ದೀಪ ಹಚ್ಚೋದು, ಭಜನೆ ಆಡುವಂತ ಕೆಲಸ ಮಾಡಿದ್ರೆ ಮಕ್ಕಳ ಬಾಯಿನಲ್ಲೂ ಶ್ಲೋಕಗಳೇ ಬರೋದು. ನೀವ್ ಮಾಡುವಂತ ಕೆಲಸಗಳು, ನಿಮ್ಮ ಮನಲ್ಲಿರುವಂತ ಸಂಸ್ಕಾರ ನಿಮ್ಮ ಮಕ್ಕಳ ವರ್ತನೆನಲ್ಲಿ ತೋರಿಸುತ್ತೆ, ಅವರ ಮಾತಿನಲ್ಲಿ ತೋರಿಸುತ್ತೆ. ಈ ಕಾರಣದಿಂದ ತಂದೆ ತಾಯಂದಿರು ಜಾಗೃತವಾಗಿ ವರ್ತಿಸಬೇಕು, ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನ ನೀಡಬೇಕು. ಏನಕ್ಕೆ ಸಂಸ್ಕಾರ ನೀಡಬೇಕು? ನೀವು ಇವತ್ತಿನ ದಿನ ಹೇಳ್ಬೋದು, ಏನಕ್ಕೆ ಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರ, ಏನಕ್ಕೆ ಬೇಕು ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕ, ನಮ್ಮ ಮಕ್ಕಳು ಚೆನ್ನಾಗಿ ಡಾಕ್ಟರ್, ಇಂಜಿನಿಯರ್, ಲಾಯರ್ ಆದ್ರೆ ಸಾಕಪ್ಪ, ತಿಂಗಳಿಗಂತ ಇಷ್ಟು ಸಂಬಳ ತಂದು ಕೊಟ್ಟು ಆರಾಮಾಗಿ ಬದುಕಿದ್ರೆ ಸಾಕು ಅಂತ ನೀವು ಅನ್ಕೊಳ್ಬಹುದು. ತಪ್ಪೇ ಇಲ್ಲ. ಭಗವದ್ಗೀತೆ ಓದಿಸ್ತೆ, ಸಂಸ್ಕಾರ ಕೊಡದೆ ನಿಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಿದ್ರು ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗ್ತಾರೆ. ಆದ್ರೆ ಸಂಸ್ಕಾರ ಇಲ್ಲದೆ ಡಾಕ್ಟರ್, ಲಾಯರ್, ಇಂಜಿನಿಯರ್ ಆದ್ರೆ ನೀವ್ ಯಾವ ರೀತಿನಲ್ಲಿ ಈಗ ನಿಮ್ಮ ಮಕ್ಕಳ ಸ್ಕೂಲಿಗೆ ಫೀಸ್ ಕಟ್ತಾ ಇದ್ದೀರೋ, ನಿಮ್ಮ ಮಕ್ಕಳು ಬೆಳೆದು ನಿಂತು ನಿಮ್ಮ ವೃದ್ಧಾಶ್ರಮಕ್ಕೂ ಫೀಸ್ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಕಾರಣ ಸಂಸ್ಕಾರದ ಕೊರತೆ. ಅದೇ ಮಕ್ಕಳಿಗೆ ಸಂಸ್ಕಾರವನ್ನ ನೀಡಿ. ಚಿಕ್ಕಂದಿನಿಂದ ಭಗವದ್ಗೀತೆಯನ್ನು ಓದಿಸಿ, 1ನೇ ತರಗತಿಯಿಂದ ರಾಮಾಯಣ, 5ನೇ ತರಗತಿಯಿಂದ ಮಹಾಭಾರತ, 8ನೇ ತರಗತಿಯಿಂದ ಭಗವದ್ಗೀತೆ ಪುಸ್ತಕ ಓದಿಸ್ಲಿಕ್ಕೆ ಶುರು ಮಾಡಿ ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗೋದ್ರ ಜೊತೆಗೆ ಅವರ ಕೊನೆ ಉಸಿರಿರೋವರೆಗೂ ತಂದೆ ತಾಯಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕಂತಾರೆ ನಿಮ್ಮ ಮಕ್ಕಳು. ಅದಕ್ಕೆ ಸಂಸ್ಕಾರ ಕೊಡಬೇಕು ಅನ್ನೋದು. ಇಷ್ಟೇ ಕೆಲಸವನ್ನು ಇವತ್ತು ಮಾಡಬೇಕಾಗಿರೋದು. ಮನೆಯಲ್ಲಿ ಇರುವಂತ ಪ್ರತಿಯೊಬ್ಬ ತಾಯಿ ಭುವನೇಶ್ವರಿ ದೇವಿ ಆದ್ರೆ, ಮನೆಯಲ್ಲಿರುವಂತ ಹುಟ್ಟುವಂತ ಪ್ರತಿಯೊಂದು ಮಗು ಸ್ವಾಮಿ ವಿವೇಕಾನಂದ ಆಗುತ್ತೆ. ಮನೆಯಲ್ಲಿರುವಂತ ಪ್ರತಿಯೊಬ್ಬ ತಾಯಿ ಜೀಜಾಬಾಯಿ ಆದ್ರೆ, ಮಣ್ಣಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗು ಛತ್ರಪತಿ ಶಿವಾಜಿ ಮಹಾರಾಜ ಆಗಿ ಹುಟ್ಟುತ್ತೆ. ಅಕಸ್ಮಾತ್ ಆ ಒಬ್ಬ ತಾಯಿ ಜೀಜಾಬಾಯಿ, ಯೋಚನೆ ಮಾಡಿ ತಾಯಿಯ ಸಾಮರ್ಥ್ಯ ಏನು ಅಂತ. ಅಕಸ್ಮಾತ್ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರೂ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಮಗುವಿಗೆ ಧರ್ಮ ಶಿಕ್ಷಣ ನೀಡಿರಲಿಲ್ಲ ಅಂದ್ರೆ ಇವತ್ತು ಹಿಂದೂ ಧರ್ಮದ ಪರಿಸ್ಥಿತಿ ಏನಾಗಬೇಕಾಗಿತ್ತು, ಹಿಂದೂಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು, ಹಿಂದೂ ಸಮಾಜ ಎಲ್ಲಿಗೆ ಹೋಗ್ಬೇಕಿತ್ತು? ಯೋಚನೆ ಮಾಡಿ. ಒಬ್ಬ ತಾಯಿ ಜೀಜಾಬಾಯಿ ನನ್ನ ಮಗನಿಗೆ ಧರ್ಮ ಶಿಕ್ಷಣ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಒಂದು ಕೆಲಸವನ್ನ ಮಾಡಿ ಅವರ ಅಪ್ಪನಂತೆ ದುಡಿದ್ರೆ ಸಾಕು ಅಂತ ಅನ್ಕೊಂಡಿದ್ದಿದ್ರೆ ಇವತ್ತಿನ ದಿನ ಹಿಂದೂಗಳ ಪರಿಸ್ಥಿತಿ ಏನಾಗ್ತಾ ಇತ್ತು? ಉತ್ತರದ ಅದಿಲ್ಶಾಹಿ, ದಕ್ಷಿಣದ ಮೊಘಲ್ಶಾಹಿ, ಆದ್ರೆ ಆಚೆ ಈಚೆ ಇಮಾಮಶಾಹಿ, ಬರುದಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತು ಹಿಂದೂ ಧರ್ಮವನ್ನ ನಿರ್ನಾಮ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ತನ್ನ ಮಗನನ್ನ ಛತ್ರಪತಿ ಶಿವಾಜಿ ಮಹಾರಾಜಗೆ ಬೆಳೆಸಿದ್ದು ಅಂತ ತಾಯಿ ಜೀಜಾಬಾಯಿ ಅಂತೆ ನಮ್ಮ ಮಕ್ಕಳು ಆಗುವಂತ ಅವಶ್ಯಕತೆ ಇದೆ. ಮಕ್ಕಳನ್ನ ಶಿವಾಜಿ ಮಹಾರಾಜರಂತೆ ಬೆಳೆಸುವಂತ ಅವಶ್ಯಕತೆ ಇದೆ. ಅವ್ರಿಗೆ ಕೊಡಬೇಕಾದಂತ ಸಂಸ್ಕಾರ ಆ ರೀತಿಯಲ್ಲಿ ಇರಬೇಕು. ಮತ್ತೆ ಧರ್ಮ ಉಳಿಬೇಕಂದ್ರೆ ದಯವಿಟ್ಟು ಒಂದು ಕೆಲಸವನ್ನು ತಂದೆ ತಾಯಿ ಇವತ್ತು ಮಾಡಬೇಕಾಗಿದೆ. ಇವತ್ತು ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ನಮ್ಮ ಧರ್ಮದಲ್ಲಿರುವಂತಹ ಹಿಂದೂಗಳನ್ನ ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನ್ ಆಗಿ ಮತಾಂತರ ಮಾಡಬಹುದು, ಹಿಂದೂಗಳನ್ನ ಅತ್ಯಂತ ಸುಲಭವಾಗಿ ಮುಸಲ್ಮಾನರಾಗ ಮತಾಂತರ ಮಾಡಬಹುದು. ಆದ್ರೆ ಇವತ್ತು ಹಿಂದೂಗಳನ್ನ ಹಿಂದೂ ಆಗಿಸೋದು ಕಷ್ಟ ಆಗಿದೆ. ಏನಕ್ಕೆ ಅಂದ್ರೆ ಹಿಂದೂಗಳು ಎಷ್ಟರ ಮಟ್ಟಿಗೆ ಒಡೆದು ಹೋಗಿದ್ದೀವಿ ಅಂದ್ರೆ, ರಾಜಕೀಯ ಆಸಕ್ತಿಗಳ ಹೆಸರಿನಲ್ಲಿ ಒಡೆದೋಗಿದ್ದೀವಿ ನಾವು ಹಿಂದೂಗಳು, ಜಾತಿ ಕುಲ ಮತಪಂಥಗಳ ಹೆಸರಲ್ಲಿ ಒಡೆದೋಗಿದ್ದೀವಿ. ಇವತ್ತೊಬ್ಬ ಹಿಂದೂ ಬ್ರಾಹ್ಮಣನಾಗ್ತಾನೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ ಗೌಡ ಆಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಹರಿಜನ ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ಇವತ್ತು ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿರುವಂತ ಪ್ರತಿಯೊಬ್ಬ ಪೋಷಕರಲ್ಲೂ ಒಂದು ವಿನಂತಿ ಇದೆ, ಪ್ರತಿಯೊಬ್ಬ ಹಿಂದುವಿನಲ್ಲೂ ಒಂದು ವಿನಂತಿ ಇದೆ. ದಯವಿಟ್ಟು ನಿಮ್ಮ ಜಾತಿ ಮತ ಪಂಥ ಏನಿದ್ರು ನಮ್ಮ ದೇವ್ರ ಕೊಡೆ ಒಳಗಿರ್ಲಿ.
ಹಾಕೊಂಡು ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ಆದ್ರಿಂದ ದಯವಿಟ್ಟು ಪೋಷಕರು ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ನಿಮ್ಮ ಜಾತಿ ಯಾವುದು ಅಂತ ತಿಳಿಸ್ಕೊಡೋಕ್ಕೂ ಮುಂಚೆ ನೀನೊಬ್ಬ ಸನಾತನ ಹಿಂದೂ ಸಮಾಜಕ್ಕೆ ಸೇರಿರುವಂತ ಹಿಂದೂ ಅಂತ ಮಕ್ಕಳಿಗೆ ಹೇಳ್ಕೊಡ್ಲಿ. ನೀವು ಭಾರತದಲ್ಲಿ ಹುಟ್ಟಿರುವಂತ ಒಬ್ಬ ಭಾರತೀಯ ಅಂತ ಮಕ್ಕಳಿಗೆ ಹೇಳ್ಕೊಡಿ. ಮನ್ನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ನೀನ್ ಡಾಕ್ಟ್ರು, ಲಾಯರು, ಇಂಜಿನಿಯರು ಆಗು ಅಂತ ಹೇಳೋಕ್ಕೂ ಮುಂಚೆ ಮಕ್ಕಳನ್ನ ಕೂರಿಸ್ಕೊಂಡು, ಮಗು ನೀನ್ ಡಾಕ್ಟರ್ ಆಗ್ತೀಯೋ ಇಲ್ವೋ, ಇಂಜಿನಿಯರ್ ಆಗ್ತೀಯೋ ಇಲ್ವೋ, ಲಾಯರ್ ಆಗ್ತೀಯೋ ಇಲ್ವೋ, ಕನಿಷ್ಠ ಪಕ್ಷ ಹುಟ್ಟಿರುವಂತ ಈ ದೇಶ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗುವ ಕನಸನ್ನು ನಿಮ್ಮ ಮಕ್ಕಳಿಗೆ ಯಾವತ್ತು ನೀಡ್ತಾರ ಪೋಷಕರು, ಅವತ್ತು ಮಾತ್ರ ದೇಶ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ. ನನ್ನ ನೆಚ್ಚಿನ ಬಂಧುಗಳೇ, ಅಂತ ಕೆಲಸವನ್ನ ತಂದೆ ತಾಯಂದಿರು ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ಹಿಂದೂ ಸಮಾಜ ಒಗ್ಗೂಡಬೇಕಾದಂತ ಅವಶ್ಯಕತೆ ಇದೆ. ತಾಯಂದಿರು ಜಾಗೃತರಾದ್ರೆ ಧರ್ಮ ದೇಶವನ್ನು ಉಳಿಸೋದು ಬಹಳ ಸುಲಭವಾಗುತ್ತೆ. ಏನಕ್ಕಂದ್ರೆ ಒಬ್ಬ ಹೆಣ್ಣು ಮಗಳು ಜಾಗೃತರಾದ್ರೆ, ದಯವಿಟ್ಟು ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಿಮ್ಮ ಮನೆಯ ಅಕ್ಕ ತಂಗಿಯರನ್ನ ತಾಯಂದಿರ ಕರ್ಕೊಂಡ್ಬಂದು ಕೂರಿಸಿ ಕಾರ್ಯಕ್ರಮದಲ್ಲಿ. ಇವತ್ತು ತಾಯಂದಿರನ್ನ ನೋಡಿದಾಗ ಬಹಳ ಖುಷಿ ಆಯ್ತು. ಕಾರಣ, ಒಂದು ಧಾರ್ಮಿಕ ಸಭೆಯಲ್ಲಿ 50% ತಾಯಂದಿರು ಬಂದು ಕೂತ್ರೆ 100% ಧರ್ಮ ಜಾಗೃತಿ ಅವ್ರದಲ್ಲಿ ಆಯ್ತು ಅಂತ ಅರ್ಥ. ಇವತ್ತೆಷ್ಟು ಜನ ತಾಯಂದಿರು ಸೇರಿದ್ರೆ ಬಹಳ ಖುಷಿ ಆಯ್ತು. ಕಾರಣ, ಒಬ್ಬ ಹೆಣ್ಣು ಮಗಳು ಜಾಗೃತರಾದ್ರೆ ಆಕೆ ಹುಟ್ಟುವ ಮನೆ, ಮುಂದೆ ಮದುವೆಯಾಗಿ ಹೋಗುವ ಮನೆ, ಎರಡೂ ಮನೆಯನ್ನ ಜಾಗೃತಿಗೊಳಿಸುವ ಸಾಮರ್ಥ್ಯ ಒಬ್ಬ ಹೆಣ್ಣಿನಲ್ಲಿ ಇರುತ್ತೆ. ಈ ಧರ್ಮದಲ್ಲೇ ಹೆಣ್ಣು ಮಕ್ಕಳನ್ನ ತಯಾರಿಸಿದ ರೀತಿ ಅಂತದ್ದು. ನಮ್ಮ ಮಕ್ಕಳನ್ನ, ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಎಂತೆಂತ ರೀತಿನ ತಯಾರಿಸಿದ್ವಿ ನಾವು ಯೋಚನೆ ಮಾಡಿ. ಇವತ್ತಿಗೂ ಕೂಡ ಮಗ ರಾಣಿಯರು ಅಂತ ಹೇಳಿದಾಗ ನಮ್ಮ ಕಣ್ಮುಂದೆ ಬರುವ ಭಾವಚಿತ್ರ ಎಂತದ್ದು ಅಂದ್ರೆ, ಕೈಯಲ್ಲಿ ಒಂದು ಕಮಲವನ್ನ ಹಿಡ್ಕೊಂಡು ಅಂತಃಪುರದಲ್ಲಿ ಕೂತಿರುವಂತ ರಾಣಿಯರ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಬ್ರಿಟಿಷ್ ರಾಣಿಯರ ನೆನಪಿಸ್ಕೊಂಡಾಗ, ಬ್ರಿಟಿಷ್ ರಾಣಿಯರು ಅಂದ್ರೆ ಅವರು ಅಂತಃಪುರದಲ್ಲಿ ಸುಮ್ಮನೆ ಕುತ್ಕೊಂಡಿರುವಂತ ಭಾವಚಿತ್ರ ಕಣ್ಮುಂದೆ ಬರುತ್ತೆ. ಅದೇ ಒಂದು ಕ್ಷಣ ನಮ್ಮ ಹಿಂದೂ ಧರ್ಮದ ರಾಣಿಯರನ್ನ ನೆನಪಿಸ್ಕೊಳ್ಳಿ, ನಮ್ಮ ಭಾರತ ದೇಶದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಕೈಯಲ್ಲಿ ಹೂವನ್ನ ಹಿಡಿದು ಯಾವುದೋ ಅಂತಃಪುರದಲ್ಲಿ ಸುಮ್ಮನೆ ಕೂತಿರುವಂತ ರಾಣಿಯರ ನೆನಪಾಗೋದಿಲ್ಲ. ಬದಲಾಗಿ ಕಚ್ಚೆ ಸೀರೆಯನ್ನ ಕಟ್ಟಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಯುದ್ಧ ಭೂಮಿಯಲ್ಲಿ ಶತ್ರುಗಳ ರುಂಡಗಳ ಅಂತ ಆ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸಿದಂತವ್ರು ನಾವು. ಅದೇ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಮತ್ತೊಮ್ಮೆ ಬೆಳೆಸಬೇಕಾಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ ಅವರ ಪರಂಪರೆ ಎಂತದ್ದು. ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸ್ಕೊಡೋಣ, ನಿಮ್ಮ ಪೂರ್ವಿಕ ತಾಯಂದಿರು ಯಾವ ರೀತಿ ಮೆರೆದಿದ್ರು ಈ ದೇಶದಲ್ಲಿ. ನಮ್ಮ ಪರಂಪರೆಯ ಹೆಣ್ಣು ಮಕ್ಕಳು ಯಾರು ಅಂದ್ರೆ ಅಂತಃಪುರದಲ್ಲಿ ಕೂತಂತ ರಾಣಿಯರಲ್ಲ, ಬದಲಾಗಿ ಠಾಕರೆಯ ಕತ್ತನ ಕಡಿದು ತನ್ನ ಅಗಸಿ ಬಾಗಿಲು ತನ್ನೆ ತಾಕಿ ತಕ್ಕತ್ತಿದ್ರೆ ಬನ್ನಿ ಅಂತ ಗರ್ಜಿಸಿ ಬ್ರಿಟಿಷ್ ವಿರುದ್ಧ ಸಮರ ಸಾರಿದಂತ ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳು. ಹೈದರಾಳಿಯ ಸೈನಿಕರು ಮೋಸದಿಂದ ತನ್ನ ಕೋಟೆ ಒಳಗೆ ನುಸುಡುತ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಾರೋ ಬರ್ಲಿ ಅಂತ ಸುಮ್ಮನೆ ಕೂರ್ದಿರ ತಾನೇ ಕೈಯಲ್ಲಿ ಖಡ್ಗ ಒನಕೆಯನ್ನ ಹಿಡಿದು ನಿಂತು ಹೈದರಾಳಿ ಸೈನಿಕರ ನರಮೇಧಗೈದಂತ ಒನಕೆ ಒಬ್ಬವನಂತ ಹೆಣ್ಣು ಮಕ್ಕಳು ಹುಟ್ಟಿದಂತ ಪರಂಪರೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹುಟ್ಟಿರೋದು ಅಂತ ಅವರ ಪರಂಪರೆನ ನೆನಪಿಸಿ. ಎಷ್ಟು ಜನ ಹೆಣ್ಣು ಮಕ್ಕಳು ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತೀವಿ. ಅದೇ ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಮಹಾರಾಣಿ ತಾರಾಬಾಯಿ ಅಂತ ಪರಂಪರೆ ನಮ್ಮದು. ಯಾವ ಮಹಾರಾಣಿ ತಾರಾಬಾಯಿಯಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ನಿಂತ್ರೆ ವೀರಾದಿ ವೀರನ ಅಂತ ಅನಿಸ್ಕೊಂಡಿದ್ದ ಮೊದಲರೆಲ್ಲ ರಣರಂಗದಲ್ಲಿ ಮಂಡಿ ಉಡ್ತಾ ಇದ್ರು. ಅಂತ ಮಹಾರಾಣಿ ತಾರಾಬಾಯಿಯ ಪರಂಪರೆ ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸುವಂತ ಕೆಲಸ ಮಾಡೋಣ. ಯಾವ ದುರ್ಗಾವತಿ, ಯಾವ ಮಾತಾ ಬಕ್ಕವರಂತ ಹೆಣ್ಣು ಮಕ್ಕಳು ಕೇವಲ 40 ಜನ ಸಿಖ್ಖರನ್ನ ಕರ್ಕೊಂಡು ಹೋಗಿ 2000 ಜನ ಮೊಘಲ್ ಸೈನಿಕರ ಧೂಳಿಪಟ ಮಾಡಿ ತನ್ನ ಇಡೀ ಜೀವನಾದ್ಯಂತ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಮಾಡಿದಂತ ಮಾತಾ ಬಾಕವ್ರದಂತ ಹೆಣ್ಣು ಮಕ್ಕಳ ಪರಂಪರೆ ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸೋಣ. ಆ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆ ತಿಳಿಸುವಂತ ಕೆಲಸ ಮಾಡೋಣ. ಪೋಷಕರಿದ್ದೀರಾ, ತಮ್ಮಲ್ಲೆಲ್ಲರಲ್ಲೂ ಒಂದು ವಿನಂತಿ, ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆಗೆ ಒಂದಿಷ್ಟು ಗ್ರಂಥಗಳನ್ನು ಓದಿಸುವಂತ ಕೆಲಸ ಮಾಡಿ. ಮಕ್ಕಳಿಗೆ ತಿಳಿಸ್ಕೊಡಿ ಪರಂಪರೆ ಅಂತದ್ದು ಅಂತ. ನೀವು ಹೇಳ್ಬೋದು ಇವತ್ತು ಧರ್ಮ ಹಾಳಾಗ್ತಾರದು ಇದೇ ಕಾರಣದಿಂದ. ಅನೇಕ ತಂದೆ ತಾಯಂದ್ರೆ ಹೇಳ್ತಾರಲ್ಲ, ನಾವು ಹೇಳೋ ಮಾತು ಕೇಳೋದಿಲ್ಲ ನಮ್ಮ ಮಕ್ಕಳು. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಳ್ಬೇಕು ಅಂತ ಹೇಳ್ತಾರೆ, ಕಾಲೇಜಿಗೆ ಬೈಕ್ ಬೇಕೇ ಬೇಕು ಅಂತ ಹಠ ಹಿಡಿತಾರೆ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮೊಬೈಲ್ ಇದೆ, ನನಗೂ ಒಂದು ಮೊಬೈಲ್ ಕೊಡಿಸ್ಬೇಕು ಅಂತ ಹಠ ಹಿಡಿತಾರೆ. ನಾವು ಹೇಳಿದಂತ ಮಾತು ನಮ್ಮ ಮಕ್ಕಳು ಕೇಳೋದಿಲ್ಲ ಅಂತ ಹೇಳ್ತಿರಲ್ಲ. ಕ್ಷಮಿಸಿ, ಕಠೋರ ಅನಿಸ್ಬೋದು ಮಾತು, ಆದ್ರೆ ತಪ್ಪು ಮಕ್ಕಳದಲ್ಲ, ತಪ್ಪು ಪೋಷಕರದೇ. ಮಕ್ಕಳಿಗೆ ಚಿಕ್ಕಂದಿನಲ್ಲಿ ನಾನು ಜೀನ್ಸ್ ಪ್ಯಾಂಟ್ ಹಾಕೋದ್ ಸರಿನೋ, ಚೂಡಿದಾರ ಹಾಕೋದ್ ಸರಿನೋ, ನಾನು ಕುರ್ತಾ ಹಾಕೋದ್ ಸರಿನೋ ಅಂತ ಮಕ್ಕಳಿಗೆ ತಿಳಿದಿರೋದಿಲ್ಲ. ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಕಿಸುವಂತ ಕೆಲಸ ಮೊದಲು ಮಾಡೋದು ಯಾರು? ತಂದೆ ತಾಯಂದ್ರೆ. ಮಕ್ಕಳಿಗೆ ನಾನು ಮೊಬೈಲ್ ನೋಡಬೇಕು, ಪುಸ್ತಕ ಓದಬೇಕು ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಊಟದ ಸಮಯದಲ್ಲೆಲ್ಲ ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತ ಕೆಲಸ ಯಾರು ಮಾಡೋದು? ಇದೇ ಪೋಷಕರೇ. ಮಕ್ಕಳಿಗೆ ನಾನು ಹುಟ್ಟೋ ಬಂದಿದ್ದಾನ
ಮಾಡ್ಲಿ ಬಿಡಿ, ನಾವಂತ ಜೀವನದಲ್ಲಿ ಮೊಬೈಲ್ ಅನ್ನು ಹಿಡಿದಿರ್ಲಿಲ್ಲ, ನಮ್ಮ ಮಗು ಹಿಡಿಲಿ ಬಿಡಿ, ಮಗು ಕೊಡ್ಸೋಣ ಮೊಬೈಲ್. ನಾವಂತ ಜೀವನದಲ್ಲಿ ಕೇಕ್ ಕಟ್ ಮಾಡಿಲ್ಲ, ನನ್ನ ಮಗು ಕೇಕ್ ಕಟ್ ಮಾಡ್ಲಿ ಬಿಡಿ. ಜೀವನವಿಡೀ ಈ ರೀತಿ ಬೆಳೆಸಿ ಏಕಾಏಕಿಯಾಗಿ ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಹೋಗೋಕೆ ರೂಢಿ ಮಾಡ್ಕೊಳ್ಬೇಕು ಅಂದ್ರೆ ಏನಿಂದ ಮಾಡ್ತಾರೆ ಮಕ್ಕಳು? ಇವತ್ತು ನಮ್ಮಲ್ಲಿರುವಂತ ಸಮಸ್ಯೆ ಅದೇ, ಮಕ್ಕಳಿಗೆ ತಂದೆ ತಾಯಿಯಿಂದ ಇರುವಂತ ಸಂಸ್ಕಾರ ಕೊಡಬೇಕಾಗಿದೆ. ಜೀವನ ಪೂರ್ತಿ ಜೀನ್ಸ್ ಪ್ಯಾಂಟ್ ಹಾಕೋದ್ರ ಪರವಾಗಿಲ್ಲಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸೀರೆ ಅಂತ ಹಾಕೊಳ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕುರ್ತಾ ಹಾಕೊಳ್ಬೇಕು, ಒಂದು ಪಂಚೆ ಹಾಕೊಳ್ಬೇಕು ಅಂತ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತ ಕೆಲಸ ಪೋಷಕರೇ ಮಾಡಬೇಕಾಗಿರೋದು. ನೀವು ಮಾಡುವಂತ ಕೆಲಸವನ್ನ ನಿಮ್ಮ ಮಕ್ಕಳು ಅನುಸರಿಸುವುದು. ನಿಮ್ಮ ಮಕ್ಕಳಿಗೆ ಇವತ್ತು ಸಂಸ್ಕಾರ ಕೊಡಬೇಕಾಗಿದೆ. ಅನೇಕ ಹಿಂದೂಗಳಿದ್ದೀವಿ, ಹಿಂದೂ ಸಮಾಜ ಇವತ್ತು ಮತ್ತೊಮ್ಮೆ ಜಾಗೃತರಾಗಬೇಕಾಗಿದೆ. ನಮ್ಮ ಪರಂಪರೆಯನ್ನ ತಿಳ್ಕೊಳ್ಬೇಕಾಗಿದೆ. ನಾವು ಮರೆತು ಕೂತಿದ್ದೀವಿ ನಮ್ಮ ಪರಂಪರೆಯನ್ನ. ನಮ್ಮದೇ ಊರಿನಲ್ಲಿ ಹುಟ್ಟಿರುವಂತ ಎಷ್ಟು ಜನ ಸ್ವತಂತ್ರ ಹೋರಾಟಗಾರ ಹೆಸರು ನಮಗೆ ಗೊತ್ತು ಅಂದ್ರೆ 5 ಜನರ ಹೆಸರು ಗೊತ್ತಿದ್ರೆ ಹೆಚ್ಚೆಚ್ಚು. ನಮ್ಮದೇ ಊರಿನ ಘನತೆ ಆಗಿರುವಂತಹ ಹನುಮಂತನ ಬಗ್ಗೆ ನಮ್ಗೆ ಎಷ್ಟು ಜನ ಗೊತ್ತು ಅಂದ್ರೆ ಅವರ ಹೆಸರು, ಅವರ ಕೆಲಸ ಬಿಟ್ಟರೆ ಇನ್ನೇನು ತಿಳಿದೇ ಇಲ್ಲ ನಮಗೆ. ಇವತ್ತಿನ ಮತ್ತೊಮ್ಮೆ ಮೆಲಕ್ ಹಾಕಬೇಕಾಗಿದೆ ನಮ್ಮ ಪರಂಪರೆಯನ್ನ. ಯಾವ ಮಣ್ಣಲ್ಲಿ ಹುಟ್ಟಿದ್ದೀವಿ ನಾವು, ಯಾವ ಸನಾತನ ಧರ್ಮದ ಭಾಗವಾಗಿದ್ದೀವಿ ನಾನು, ಪ್ರತಿಯೊಂದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಧರ್ಮ ಯಾವುದು ಅಂತ ಹಿಂದುವಿನ ಬಂದ ಕೇಳಿದಾಗ ನನ್ನ ಧರ್ಮದಲ್ಲಿದ್ದ ಪೂರ್ವಿಕರು ಅನಾಗರಿಕರು, ಅನಕ್ಷರಸ್ಥರು ಅಂತ ಹೇಳೋದಲ್ಲ. ನನ್ನ ಪೂರ್ವಿಕರು ಅಂದ್ರೆ ಕಾಟಲ್ಲಿ ಮೂಗು ಮುಚ್ಕೊಂಡು ಧ್ಯಾನ ತಪ್ಪಿಸು ಅಂತ ಸುಮ್ಮನೆ ಕೂತವ್ರು ಅಂತ ಹೇಳೋದಲ್ಲ. ನಾವು ಹೇಳಬೇಕಾಗಿದೆ ನನ್ನ ಧರ್ಮ ಯಾವುದು ಅಂದ್ರೆ ಜಗತ್ತಿಗೆ ಚಾಣಕ್ಯನ ಕೂಟನೀತಿಗಳನ್ನು ಕೊಟ್ಟಂತ ಧರ್ಮ ಸನಾತನ ಧರ್ಮ. ತನ್ನ 2 ಕೈಯಿಂದ ಶಸ್ತ್ರ ಚಲಾಯಿಸಿದಂತ ರಾಣಿ ಕರಂಬತಿ ಎಂಬ ಹೆಣ್ಣು ಮಕ್ಕಳು ಹುಟ್ಟಿದಂತ ಧರ್ಮ. 22 kg ಇರುವಂತ ಖಡ್ಗ ಮತ್ತು ಬರ್ಜಿಯನ್ನು ಹಿಡಿದು ಹೋರಾಡ್ತಾ ಇದ್ದಂತ ಮಾತಾ ಬಾಕೋರಿ ಅಂತ ಎಂಬ ಹೆಣ್ಣು ಮಕ್ಕಳು ಹುಟ್ಟಿದಂತ ಧರ್ಮ. ತನ್ನ ಮಾನಕ್ಕೋಸ್ಕರ ಸ್ವತಃ ಅಗ್ನಿಗೆ ಆಹುತಿಯಾಗಿ ಅಗ್ನಿಯಲ್ಲಿ ದಮಿಸಿ ಹೋದಂತ ರಾಣಿ ಪದ್ಮಾವತಿ ಅಂತ 16,000 ಜನ ಛತ್ರಾಣಿಯರು ಹುಟ್ಟಿದಂತ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ. ರಾಣಾ ಮಹಾರಾಣರಂತ ಚೌಹಾಣ್ನ ನೀಡಿದಂತ ಧರ್ಮ, ಬಾಜಿಯವರವರಂತ ಪೇಶವರನ್ನ ನೀಡಿದಂತ ಧರ್ಮ, ಹಕ್ಕಾಬುಕ್ಕರನ್ನ ನೀಡಿದಂತ ಧರ್ಮ, ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯವನ್ನು ಜಗತ್ತಿಗೆ ನೀಡಿದಂತ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ. ಶಿವಾಜಿ, ಶಂಭಾಜಿ, ತಾನಾಜಿ, ಪೃಥ್ವಿರಾಜ್ ಚೌಹಾಣ, ಭರತ, ರಾಷ್ಟ್ರಕೂಟರ 3ನೇ ಗೋವಿಂದ, ಮಧುಕರಿ ನಾಯಕ, ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣರಂತ ಅತ್ಯಂತ ಶ್ರೇಷ್ಠ ಖಡ್ಗ ಪರಾಕ್ರಮಿಗಳನ್ನ, ಅಮರ ಸುಳ್ಳಿರಂತ ಖಡ್ಗ ಪರಾಕ್ರಮಿಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ. ಹೊಯ್ಸಳರು, ಚೋಳರು, ಚಾಳುಕ್ಯರು, ಕದಂಬರು, ಶಾತವಾಹನರು, ತುಳುವರು, ಶಾಳುವರು, ನಂದರು, ಪಾಂಡ್ಯರು, ಕಾಕತೀಯರು, ವಿಜಯನಗರ ಸಾಮ್ರಾಜ್ಯ, ಮಧುರೆ ನಾಯಕರು, ಮೈಸೂರಿನ ಒಡೆಯರು, ಮರಾಠ ಸಾಮ್ರಾಜ್ಯ, ಅಲ್ಪ ಸಾಮ್ರಾಜ್ಯ ಅಂತ ಸಹಸ್ರಾರು ಸಾಮ್ರಾಜ್ಯಗಳನ್ನು ಜಗತ್ತಿಗೆ ನೀಡಿದಂತ ಧರ್ಮ ನನ್ನ ಸನಾತನ ಹಿಂದೂ ಧರ್ಮ. ನಾವು ಇವತ್ತಿಗೂ ಕೂಡ ಆರಾಧಿಸುವಂತ ಬಸವಣ್ಣವರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಕನಕದಾಸರು, ಕಾಳಿದಾಸರು, ಪುರಂದರದಾಸರು, ವಾದಿರಾಜರು, ಸಮರ್ಥ ರಾಮದಾಸರು, ತುಕಾರಾಮರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿ, ಶಿಶೇವ ಪ್ರಭುಪಾದರು, ನಾರಾಯಣ ಮಠದ ಇವತ್ತಿಗೂ ನಮ್ಮದೇ ಗವಿ ಮಠದ ಸನಾತನ ಸಂತ ಪರಂಪರೆ ಅಂತ ಶ್ರೇಷ್ಠ ಜ್ಞಾನ ಭಂಡಾರಿಗಳನ್ನು ಜಗತ್ತಿಗೆ ನೀಡಿದಂತ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಬಸವಣ್ಣನವರ ವಚನಗಳನ್ನ ನೀಡಿದಂತ ಧರ್ಮ, ಅಕ್ಕ ಮಹಾದೇವಿಯವರ ವಚನಗಳನ್ನ ನೀಡಿದಂತ ಧರ್ಮ, ಅಲ್ಲಮ್ಮ ಪ್ರಭು ಅವರ ತತ್ವ ಸಿದ್ಧಾಂತಗಳನ್ನು ಜಗತ್ತಿನಲ್ಲಿ ಅನುಷ್ಠಾಪನೆ ಮಾಡಿದಂತ ಧರ್ಮ, ಶಂಕರರ ಅದ್ವೈತ ವೇದಾಂತವನ್ನು ನೀಡಿದಂತ ಧರ್ಮ, ರಾಮಾನುಜರ ವಿಶಿಷ್ಟಾದ್ವೈತವನ್ನು ನೀಡಿದಂತ ಧರ್ಮ, ಮಧ್ವಾಚಾರ್ಯರ ದ್ವೈತವನ್ನು ನೀಡಿದಂತ ಧರ್ಮ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನು ನೀಡಿದಂತ ಧರ್ಮ, ಈಶೋಪನಿಷತ್ತು, ಕೇನೋಪನಿಷತ್ತು, ಕಟ್ಟಾಪನಿಷತ್ತು ಅಂತಹ 118 ತರಹದ ಉಪನಿಷತ್ತುಗಳನ್ನ ನೀಡಿದಂತ ಧರ್ಮ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಚತುರ್ವೇದಗಳನ್ನ ನೀಡಿದಂತ ಧರ್ಮ, ಚತುರ್ವೇದ ಪುರುಷಾರ್ಥಗಳನ್ನ ಜಗತ್ತಿಗೆ ನೀಡಿದಂತ ಧರ್ಮ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯಾಸೂತ್ರ, ಮೀಮಾಂಸಾ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ ಅಂತ ಲಕ್ಷ ಕೋಟಿ ಜ್ಞಾನ ಭಂಡಾರಗಳನ್ನು ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರಬೇಕಾದ್ರೆ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನ ತಗೊಳ್ಳೋದು, ತನ್ನ ಜ್ಞಾನದ ಉಷಕಿರಣಗಳನ್ನ ಜಗತ್ತಿನ ಮುಂದೆ ಪ್ರಜ್ವಲಿಸಲಿತ್ತಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಸಮಾಜ. ಈ ಸಮಾಜಕ್ಕಿರುವಂತ, ಈ ಧರ್ಮಕ್ಕಿರುವಂತ ಶ್ರೇಷ್ಠತೆ ಅಂತದ್ದು. ನನ್ನ ನೆಚ್ಚಿನ ಬಂಧುಗಳೇ, ನಾನೀಗ ಹೇಳಿದಂತ ಪರಂಪರೆ ಇತಿಹಾಸ ಯಾವುದೋ ಅಮೆರಿಕನರದಲ್ಲ, ನಾನೀಗ ಹೇಳಿದ ಇತಿಹಾಸ ಯಾವುದೋ ಅನ್ಯಮತೀಯರದಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಇತಿಹಾಸ ಇದು. ನನ್ನ ನಿಮ್ಮ ತಾತ ಮುತ್ತಾತಂದ್ರು ಮೆರೆದಂತ ಘನವೈಭವ ಇದು. ನಮ್ಮ ಪೂರ್ವಿಕರು ಬದುಕಿದಂತ ಸ್ವರ್ಣಮಯ ಯುಗ ಇದು. ಈ ಪರಂಪರೆಯನ್ನ ನಾವಲ್ಲದೆ ನೀವಲ್ಲದೆ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡೋರು ಯಾರು? ತಂದೆ ತಾಯಿದ್ರು ಅರ್ಥ ಮಾಡ್ಕೊಳ್ಬೇಕು. ಇಂಥ ಶ್ರೇಷ್ಠ ಪರಂಪರೆಯನ್ನ ಮಕ್ಕಳಿಗೆ ತಿಳಿಸಬೇಕಾದಂತ
ಹೇಳ್ತಾರೆ, 3 ಸಾಗರ 100 ಮಂದಿರವಿದ್ದರೇನು, ದೈವ ಶಾಸನವಿದ್ದರೇನು, ವೇದವಿದ್ದರೇನು, ಶಾಸ್ತ್ರವಿದ್ದರೇನು, ಹಿಮಾಲಯ ಶಿಖರವಿದ್ದರೇನು, ಗಂಗೆ ಇದ್ದರೇನು, ತುಂಗೆ ಇದ್ದರೇನು, ಪರಶುರಾಮನ ಕ್ಷಾತ್ರ ತ್ಯಜಿಸಿದ್ದರೇನು ಸಾರ್ಥಕ, ಪರಂಪರೆಯನ್ನು ಮುನ್ನಡೆಸಬೇಕಾದ ಸಿಂಹೆಣೆರೆ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ದಾರ್ಶನಿಕರು ಇದನ್ನು ಮುಂದುವರಿಸಿ ಹೇಳ್ತಾರೆ. ಇದರ ಅರ್ಥ, ಇಷ್ಟೆಲ್ಲ ಶ್ರೇಷ್ಠತೆ ನಮ್ಮಲ್ಲಿದ್ರು ಇದನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಮ್ಮಿಂದಾಗ್ಲಿಲ್ಲ ಅಂದ್ರೆ ಎಲ್ಲವೂ ನಾಶ ಹೋಗುತ್ತೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಪರಂಪರೆಯನ್ನ, ಈ ಶ್ರೇಷ್ಠ ಇತಿಹಾಸವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭವಾಗಿತ್ತ? ನಾವು ಹಿಂದೂಗಳು ಇವತ್ತಿನ ಹೆಗಲ ಮೇಲೆ ಹೆಮ್ಮೆಯಿಂದ ಕೇಸರಿ ಶಲ್ಯ ಹಾಕೊಂತೀವಿ ಅಂದ್ರೆ ಸುಮ್ಮನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೈಯಲ್ಲಿ ಒಂದು ದಾರ ಕಟ್ತೀವಿ, ಕೈಯಲ್ಲಿ ಕಡಗ ಹಾಕೊಂತೀವಿ, ಹಣೆ ಕುಂಕುಮ ಇಡ್ತೀವಿ, ನಮ್ಮ ಹೆಣ್ಣು ಮಕ್ಕಳು ಕಾಲಿಗೆ ತೊಡ್ತಾರೆ, ಕೈಗೆ ಬಳೆ ತೊಡ್ತಾರೆ ಅಂದ್ರೆ ಅದು ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಏನಕ್ಕಂದ್ರೆ ನನ್ನದೇ ಸನಾತನ ಹಿಂದೂ ಧರ್ಮವನ್ನ ನಾಶ ಮಾಡ್ಲಿಕ್ಕೆ, ನಮ್ಮ ಮಠ ಮಂದಿರಗಳನ್ನು ಧ್ವಂಸಗೊಳಿಸಲಿಕ್ಕೆ, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡ್ಲಿಕ್ಕೆ ಈ ಹಿಂದೂ ಸಮಾಜದ ಮೇಲಾದಂತ ದಾಳಿ ಒಂದೆರಡಲ್ಲ, 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನನ್ನ ಸನಾತನ ಧರ್ಮದ ಮೇಲೆ ದಾಳಿಯಾಗಿದೆ. ಈ 1000ಕ್ಕೂ ಹೆಚ್ಚು ವರ್ಷ ಏನು ಮಹಾ ಅಂತ ನೀವು ಅನ್ಕೊಳ್ಬಹುದು, ಆದ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಓದಿಸ್ತಾರಲ್ಲ, ಅದೇ ಈಜಿಪ್ಟ್ ಕೇವಲ 21 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಯಾವ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ವೈಭವೋಪೇತವಾಗಿ ಹೇಳ್ಕೊಡ್ತಾರಲ್ಲ, ಅದೇ ಅಲೆಕ್ಸಾಂಡರ್ ಸೇರಿದಂತ ಗ್ರೀಕ್ ಜನಾಂಗ ಎಲ್ಲಿ ಹೋಯ್ತು ಅಂದ್ರೆ ಅಳಿಸಿ ಹೋಯ್ತು. ಗ್ರೀಕ್ ಜನಾಂಗ ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಹುಡುಕಿದ್ರೆ ಒಬ್ಬ ಗ್ರೀಕ್ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಸಿಗೋದಿಲ್ಲ, ಒಬ್ಬ ಈಜಿಪ್ಷಿಯನ್ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಸಿಗೋದಿಲ್ಲ. ಏನಕ್ಕಂದ್ರೆ ಅವ್ರ ಮೇಲಾದಂತ ಒಂದೆರಡು ದಾಳಿಯನ್ನು ತಡೀಲಿಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಟರ್ಕಿ ರಾಷ್ಟ್ರದಲ್ಲಿದ್ದಂತ ಮೂಲ ಜನಾಂಗ ಅಳಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದಂತ ಮೂಲ ಜನಾಂಗ ಅಳಿಸಿ ಹೋಗಿ ಇಡೀ ಇರಾನ್ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಆಗಿ ಮತಾಂತರಗೊಳ್ತು. ಯುರೋಪ್ ಕೇವಲ 48-49 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಯುರೋಪ್ ಖಂಡದಲ್ಲಿದ್ದಂತ 44 ರಾಷ್ಟ್ರಗಳ ಮೂಲ ಜನಾಂಗ ಅಳಿಸಿ ಹೋಗಿ 44 ರಾಷ್ಟ್ರಗಳು ಕೇವಲ ಅರ್ಧ ಶತಮಾನದಲ್ಲಿ 50 ವರ್ಷದಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರ ಆಗಿ ಮತಾಂತರಗೊಳ್ತು. ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಪ್ರಾಚೀನ ತರಿಸ್ಕೊಂಡಿದ್ದಂತ 35 ಜನಾಂಗಗಳು ಕಾಲಗರ್ಭ ಸೇರಿದವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ ಸಮಾಜಗಳು, ಮತಪಂಥಗಳು ಕಣ್ಣು ಮರೆಯಾದವು. ಅವರ ಮೇಲಾದಂತ ಒಂದೆರಡು ದಾಳಿಗಳನ್ನ 10, 20, 50 ವರ್ಷ ತಡೆಯುವಂತ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ. ಆದ್ರೆ ಸನಾತನ ಹಿಂದೂ ಧರ್ಮ ಇವತ್ತಿಗೂ ಬೇರೂರಿ ನಿಂತಿದೆ. ಮತ್ತೆ ಈ 1000ಕ್ಕೂ ಹೆಚ್ಚು ವರ್ಷದಲ್ಲಿ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡಿದ್ರು? ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಹ ಇವತ್ತಿಗೂ ಹಿಂದೂಗಳಾಗಿ ಉಳಿದಿದ್ದೀವಿ. ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ನಮ್ಮ ತಾತ ಮುತ್ತಾತಿಂದಿರು ಮೊಘಲ್ ದೊರೆಗಳ ಆಳ್ವಿಕೆ ಸಂದರ್ಭದಲ್ಲಿ ಹಿಂದೂಗಳಾಗಿ ಉಳಿಲಿಕ್ಕೋಸ್ಕರ, ಈ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮೊಘಲರಿಗೆ ಬರೋಬ್ಬರಿ 33,000 ಕೋಟಿಯ ಜಾಜಿಯ ಕಂದಾಯವನ್ನು ತೆತ್ತಿದ್ದಾರೆ. 33,000 ಕೋಟಿ ತೆರಿಗೆಯ ರೂಪದಲ್ಲಿ. ಏನಕ್ಕೋಸ್ಕರ ಕಟ್ಟಿದ್ದು? ಕಾಟಾಚಾರಕ್ಕಲ್ಲ, ಸ್ವಾರ್ಥಕ್ಕೋಸ್ಕರ ಅಲ್ಲ. ಈ ಧರ್ಮ ಉಳಿಬೇಕು, ಮುಂದೆ ಬರುವಂತ ಪೀಳಿಗೆ ಹೆಮ್ಮೆಯಿಂದ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡಬೇಕು. ಆ ಒಂದು ಕನಸಿನಿಂದ 33,000 ಕೋಟಿಯ ಜಾಜಿಯ ಕಂದಾಯವನ್ನು ಕಟ್ಟಿದ್ದಾರೆ ನಮ್ಮ ತಾತ ಮುತ್ತಾತಂದಿರು. ಮೊಘಲ್ ದೊರೆಗಳು ನಮ್ಮ ತಾತ ಮುತ್ತಾತಂದಿರ ಕತ್ತಿನ ಮೇಲೆ ಖಡ್ಗವನ್ನ ಇಟ್ಟು ಖಡ್ಗದ ಅಂಚಿನಲ್ಲಿ ಬೆದರಿಸಿ ಧರ್ಮ ಬಿಟ್ಟು ಮತಾಂತರ ಆಗಿ ಅಂತ ಕೇಳಿದಾಗ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದ ಒಂದೇ ಒಂದು ಉತ್ತರ, ಅದು ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಧರ್ಮ ಬಿಡೋದಿಲ್ಲ. ಈ ಒಂದು ಉತ್ತರ ಅವರ ಬಾಯಿಂದ ಬಂದಿದ್ದರಿಂದ ಇವತ್ತು ನಾವು ಹಿಂದೂಗಳಾಗಿ ಉಳಿದಿರೋದು. ಇಂಥ ಸನಾತನ ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಮಕ್ಕಳ ಕೈಗೊಂದು ಭಗವದ್ಗೀತೆ ಪುಸ್ತಕ ಕೊಡ್ರಪ್ಪ ಅಂತ ಕೇಳಿದ್ರೆ ನಮ್ಮದೇ ಸನಾತನ ಹಿಂದೂ ಸಮಾಜದ ಪೋಷಕರು ನೆಪಗಳು ಕೊಡ್ತಾರೆ. ಈ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಪೂರ್ವಿಕರು ಪ್ರಾಣವನ್ನು ತೆತ್ತಿದ್ದಾರೆ ಸ್ವಾಮಿ. ಹಿಂದೂ ಧರ್ಮ ಉಳಿದು ಬಂದಿರೋದು ಅಹಿಂಸೆ ಎಂಬ ಹೆಸರಿನಿಂದಲ್ಲ, ಭಾರತೀಯ ಪರಂಪರೆ ಉಳಿದು ಬಂದಿರೋದು ಅಹಿಂಸೆ ಎಂಬ ಹೆಸರಿನಿಂದಲ್ಲ. ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು, ಹಿಂದೂ ಸಾಮ್ರಾಟರು, ಹಿಂದೂ ಮಾತೆಯರು ಈ ಧರ್ಮಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ ನಂತರ ಅವರ ರಕ್ತದ ಕಣಗಳು ನಿರ್ಮಿಸಿದಂತ ನೆತ್ತರಿನ ನದಿಯ ಮೇಲೆ ಹರಿದು ಬಂದಂತ ದೋಣಿ ಸನಾತನ ಪರಂಪರೆ. ಈ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಪೂರ್ವಿಕರು ರಕ್ತಕ್ಕೆ ರಕ್ತ ಕೊಟ್ಟು ಹೋರಾಡಿದ್ರು, ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹಿಡಿದು ಹೋರಾಡಿದ್ರು. ಇವತ್ತು ಧರ್ಮ
ರಕ್ಷಣೆಗೆ ನಾವು ಕೈಯಲ್ಲಿ ಶಸ್ತ್ರಾಸ್ತ್ರ ಇಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳ ಕೈಗೆ ಭಗವದ್ಗೀತೆ ಕೊಟ್ರೆ ಸಾಕು, ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ರೆ ಸಾಕು. ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸೋಣ, ಕೇವಲ ಹೆಣ್ಣು ಮಕ್ಕಳಲ್ಲ, ಹಿಂದೂ ಅಂತ ಗುರುತಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕು. ನಾವು ಮನೆಯನ್ನು ಬಿಡಬೇಕಾದ್ರೆ ಹಣೆ ಮೇಲೆ ಒಂದು ಕುಂಕುಮ ಇಡಬೇಕು, ಹಣೆ ಮೇಲೆ ಒಂದು ತಿಲಕವನ್ನು ಇಡಬೇಕು. ಏನಕ್ಕೆ ಇಡಬೇಕು? ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳೋಣ. ಹಣೆ ಕುಂಕುಮ ಇಡಿ ಅಂತ ಹೇಳೋದು ಸುಮ್ಮನೆ ಅಲ್ಲ, ಕಾಟಾಚಾರ ಹಣೆ ಕುಂಕುಮ ಇಡಿ ಅಂತ ಹೇಳೋದಲ್ಲ. ಬದಲಾಗಿ ಈ ಸನಾತನ ಹಿಂದೂ ಧರ್ಮದ ಮೇಲಾದಂತ ಲಕ್ಷಾಂತರ ದಾಳಿಗಳ ನಂತರವೂ, ಲಕ್ಷ ಕೋಟಿ ಸಮರಗಳ ನಂತರವೂ, ಇವತ್ತಿಗೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ತಲೆ ಎತ್ತಿ ತನವೆತ್ತಿ ನಿಂತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ತಿಲಕ. ಈ ಕಾರಣಕ್ಕೆ ಹಣೆ ಕುಂಕುಮ ತಿಲಕ ಇಡಿ ಅಂತ ಹೇಳೋದು. ಹಣೆ ಕುಂಕುಮ ತಿಲಕ ಇಟ್ಟಾಗೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಾನೊಬ್ಬ ಹಿಂದೂ, ನನ್ನ ಪರಂಪರೆ ಇಂತಹದ್ದು ಅಂತ. ಆ ಕೆಲಸವನ್ನು ಇವತ್ತು ಹಿಂದೂಗಳು ಮಾಡಬೇಕಾಗಿದೆ. ಧರ್ಮ ರಕ್ಷಣೆ ಅಂದ್ರೆ ಇದು ನನ್ನ ನೆಚ್ಚಿನ ಬಂಧುಗಳೇ. ಇದನ್ನ ಹೇಳ್ತಾ ಇವತ್ತಿನ ದಿನ ವೀರ ಸಾವರ್ಕರ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಧರ್ಮದ ವಿಚಾರ ಬಂದಾಗ ಏನಕ್ಕೆ ಸಾವರ್ಕರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ವೀರ ಸಾವರ್ಕರ್ ಅವರು ಒಂದು ಕಡೆ 6 ಗ್ಲೋರಿಯಸ್ ಬುಕ್ಸ್ ಆಫ್ ಇಂಡಿಯನ್ ಹಿಸ್ಟರಿ ಎಂಬ ಪುಸ್ತಕದಲ್ಲಿ ಬರೀತಾರೆ. ಪ್ರತಿಯೊಬ್ಬ ಇಂದು ನೆನ್ಪಿಟ್ಕೊಳ್ಬೇಕು, ಓನ್ಲಿ ದ ಡಿಸೆಂಡೆಂಟ್ಸ್ ಆಫ್ ವಾರಿಯರ್ಸ್ ಆರ್ ಟುಡೇ ಕಾಲ್ಡ್ as Hindus rest have already changed the religion. ಅಂದ್ರೆ ಕೇವಲ ಯೋಧರ ವಂಶಸ್ಥರು ಇವತ್ತು ಹಿಂದೂಗಳಾಗಿ ಉಳಿದಿದ್ದೀರಾ. ಯಾರ್ಯಾರೆಲ್ಲ ಕತ್ತಿನ ಅಂಚಿಗೆ ಭಯ ಬಿದ್ರು ಅವ್ರು ಯಾವತ್ತೂ ಮತಾಂತರ ಆಗಿ ಮತಬಂಧಗಳನ್ನ ಬದಲಿಸಿ ಆಯ್ತು ಅಂತ ವೀರ ಸಾವರ್ಕರ್ ಅವರು ಹೇಳ್ತಾರೆ. ಅಂತ ಕ್ಷತ್ರಿಯ ಪರಂಪರೆಯಲ್ಲಿ ಹುಟ್ಟಿದವರು ನಾವು. ಸಾವರ್ಕರ್ ಅವರು ಏನಕ್ಕೆ ಗಣೇಶ ಚತುರ್ಥಿ ಅಂದ್ರೆ ಸಾವರ್ಕರ್ ಅವರನ್ನ ನೆನಪಿಸ್ಕೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳೋದು ಅಂದ್ರೆ, ಯಾವ ರೀತಿ ವಿನಾಯಕನನ್ನ ನಾವು ವಿಘ್ನಹರ ವಿನಾಯಕ ಅಂತ ಕರಿತೀವೋ, ವಿಘ್ನ ವಿನಾಶಕ ವಿನಾಯಕ ಅಂತ ಕರಿತೀವೋ, ಅದೇ ರೀತಿಯಲ್ಲಿ ದೇಶದಲ್ಲಿ ಹುಟ್ಟಿದಂತ ವಿನಾಯಕ ದಾಮೋದರ ಸಾವರ್ಕರ್ ಕೂಡ ಈ ದೇಶಕ್ಕೆ ಕಟ್ಟಿದಂತ ಕಳಂಕವನ್ನ ತೊಲಗಿಸುವಂತ ಕೆಲಸವನ್ನ ಮಾಡಿದ್ರು. ಈ ದೇಶಕ್ಕೆ ಹೇಳಿಕೊಟ್ರು. ಈ ದೇಶದ ಜನರಿಗೆ ಒಂದು ಕಳಂಕ ಹತ್ತಿತ್ತು. ಏನು ಆ ಕಳಂಕ? ನೈತಿಕ ಖಿನ್ನತೆ, ಡಿಮಾರಲೈಸೇಷನ್. ಇವತ್ತಿಗೂ ನಡೀತಾ ಇದೆ ಈ ಕೆಲಸ. ಎಷ್ಟರ ಮಟ್ಟಿಗೆ ಡಿಮಾರಲೈಸೇಷನ್ ಅಂದ್ರೆ, ನಾವು ಹಿಂದೂಗಳು ಮರವನ್ನು ಸುತ್ತಿದ್ರೆ ಅದು ಮೂಢನಂಬಿಕೆ ಅಂತ ಹೇಳ್ತಾರೆ. ಇವರು ವರ್ಷಕ್ಕೊಂದೇ ಒಂದು ಪ್ಲಾಸ್ಟಿಕ್ ಮರವನ್ನು ತಂದಿಟ್ರೆ ಅದು ಮಾತ್ರ ಎಜುಕೇಟೆಡ್ ಮಾಡುವಂತ ಕೆಲಸ. ಡಿಮಾರಲೈಸೇಷನ್ ಅಂದ್ರೆ ಇದು. ಹೋಲಿ ಬಂದಾಗ ವಾಟರ್ ಪೊಲ್ಯೂಷನ್ ನೆನಪಾಗುತ್ತೆ, ದೀಪಾವಳಿ ಬಂದಾಗ ಏರ್ ಪೊಲ್ಯೂಷನ್ ನೆನಪಾಗುತ್ತೆ, ಧಾರ್ಮಿಕ ಸಭೆಯ ವಿಚಾರ ಬಂದಾಗ ನಾಯ್ಸ್ ಪೊಲ್ಯೂಷನ್ ನೆನಪಾಗುತ್ತೆ ಇವರಿಗೆ. ಕಾನ್ಸರ್ಟ್ಗಳ ಸಮಯದಲ್ಲಿ ನೆನಪಾಗುವುದಿಲ್ಲ ಇವರಿಗೆ. ಕಾರಣ ಏನು ಅಂದ್ರೆ ಇದನ್ನೇ ಡಿಮಾರಲೈಸೇಷನ್ ಅಂತ ಕರೆಯೋದು. ಇದು ಆ ಕಾಲದಲ್ಲಿ ಇತ್ತು, ಸಾವರ್ಕರ್ ಅವರ ಕಾಲದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತೀಯರು ನಂಬಿ ಬಿಟ್ಟಿದ್ವಿ ನಾವು. ಭಾರತದ ಇತಿಹಾಸ ಯಾವುದು ಅಂದ್ರೆ ಅದು ಮೊಘಲರ ಇತಿಹಾಸ. ಭಾರತದ ಇತಿಹಾಸ ಯಾವುದು ಅಂದ್ರೆ ಯಾವುದೋ ಹುಲಿ ಅನ್ಕೊಂಡಿದ್ದಂತ ವ್ಯಕ್ತಿಯ ಇತಿಹಾಸ. ಭಾರತದ ಇತಿಹಾಸ ಯಾವುದು ಅಂದ್ರೆ, ಇವತ್ತಿಗೂ ನಾನು ಹೇಳೋದು, ಭಾರತದ ಇತಿಹಾಸ ಯಾವುದು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಹೇಳ್ತಾರೆ, ಈ ದೇಶದಲ್ಲಿ ತಾಜ್ ಮಹಲ್ ಕಟ್ಟಿದಂತ ಶಹಜಹಾನ್ನ ಇತಿಹಾಸ. ಒಂದು ಕಾಲದಲ್ಲಿ ಅದೇ ತಾಜ್ ಮಹಲ್ ತೇಜೋ ಮಹಲ್ ಆಗಿತ್ತು, ಅದೊಂದು ಶಿವನ ದೇವಾಲಯ. ಇದನ್ನೇ ಡಿಮಾರಲೈಸೇಷನ್ ಅನ್ನೋದು. ಇದು ಇವತ್ತಿಗೂ ನಡೀತಾ ಇದೆ, ಅವತ್ತಿಗೂ ಇತ್ತು. ಆಗಿನ ಹಿಂದೂಗಳು ತಿಳ್ಕೊಂಡಿದ್ರು, ಆಗಿನ ಹಿಂದೂಗಳು ಅನ್ಕೊಂಡಿದ್ರು ಭಾರತೀಯ ಪರಂಪರೆ ಅಂದ್ರೆ ಮೊಘಲರ ಇತಿಹಾಸ ಅಂತ. ಸಾವರ್ಕರ್ ಬಂದು ಇತಿಹಾಸವನ್ನೇ ಹೆಕ್ಕಿ ತೆಗೆದು ಹೇಳ್ಕೊಟ್ರು, ಭಾರತೀಯರೇ, ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇತಿಹಾಸ ಅಂದ್ರೆ ಯಾವುದೋ ಮೊಘಲ್ ದಾಳಿಕೋರರ ಲೂಟಿಕೋರರ ಇತಿಹಾಸ ಅಲ್ಲ. ಬದಲಾಗಿ ಇಡೀ ಭಾರತ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ, ಮೊಘಲರ ಆಕ್ರಮಣದಿಂದ ಇಡೀ ದೇಶದಲ್ಲಿ ಹಿಂದೂ ಧರ್ಮ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ, ಹಿಂದುತ್ವದ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಕನ್ನಡದ ನೆಲದಿಂದ, ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಸಾವರ್ಕರ್ ನಮಗೆ ಸ್ವಾಭಿಮಾನವನ್ನು ಮರಳಿಸಿಕೊಟ್ಟು, ಇಡೀ ದೇಶದಲ್ಲಿ ವಿದೇಶಿಗರ ಬಟ್ಟೆಯನ್ನು ತಗೊಬಂದು ಅದನ್ನ ಸುಟ್ಟು ಹೋಳಿಯಂತೆ ಆಚರಿಸಿ ಭಾರತಕ್ಕೆ ಹೇಳ್ಕೊಟ್ರು, ಬಟ್ಟೆಯಲ್ಲೂ ಸ್ವಾಭಿಮಾನವನ್ನ ಮರೆಯೋದು ಬೇಡ. ನಾವು ಬಟ್ಟೆಯನ್ನು ಸ್ವಾಭಿಮಾನವನ್ನು ತೋರಿಸೋಣ. ಬಟ್ಟೆ ತೊಡೋದಾದ್ರೆ ನಮ್ಮ ಭಾರತೀಯ ಬಟ್ಟೆಯನ್ನು ತೊಡೋಣ, ಖಾದಿಯನ್ನು ತೊಡೋಣ. ಸಾವರ್ಕರ್ ಅವರು ಮಾಡಿದಂತ ಕೆಲಸ ಎಂತದ್ದು ಅಂದ್ರೆ, ಇಡೀ ಜಗತ್ತಿನಲ್ಲಿ 2 ಜೀವಾವಧಿ ಶಿಕ್ಷೆ ಅಂದ್ರೆ 50 ವರ್ಷಗಳ ಕಾಲ ಕರಿ ನೀರಿನ ಶಿಕ್ಷೆಗೆ ಗುರಿಯಾದಂತ ಪ್ರಥಮ ಕೈದಿ ಸಾವರ್ಕರ್ ಅವರು. ಅಂತ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಒಂದು ಭಯ ಇರುತ್ತೆ, ನಮ್ಮ ಮೇಲೆ ಕೇಸ್ ಬಿದ್ದರೆ ಹೇಗೆ, ಜೈಲಿಗೆ ಹೋಗೋದಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಭಯದ ವಿಷಯ. ಅಂತ ಸಂದರ್ಭದಲ್ಲಿ ಸಾವರ್ಕರ್ ಅವರು ಕಟಕಟೆಯನ್ನು ನಿಲ್ಲಿಸ್ಕೊಂಡು, ಸಾವರ್ಕರ್ ಅವರಿಗೆ ಜಡ್ಜ್ ನಿಮಗೆ 50 ವರ್ಷದ ಜೀವಾವಧಿ ಶಿಕ್ಷೆಯನ್ನು ಘೋಷಿಸಲಾಗುತ್ತೆ ಅಂತ ಹೇಳಿದಾಗ
ಜಡ್ಜ್ನ ನೋಡ್ತಾನೆ ಸಾವರ್ಕರ್ ಅವರು. 2 ಜೀವಾವಧಿ ಶಿಕ್ಷೆ ಅಂದ್ರೆ 50 ವರ್ಷದ ಕರಿ ನೀರಿನ ಶಿಕ್ಷೆ ಅಂದ ಕೂಡಲೇ ಸಾವರ್ಕರ್ ಅವರು ನಗ್ತಾರಂತೆ. ಏನಕ್ಕೆ ನಗ್ತಾರ ಗೊತ್ತಾ? 5-10 ವರ್ಷ ಜೈಲು ಅಂದ್ರೇನೆ ಜೀವನ ಬಿಡಿಯಲ್ಲಿ ಕಳೆದೋಗುತ್ತೆ ಅಂತ ಭಯ ಇರುತ್ತೆ ಜನರಿಗೆ. ಅಂಥದ್ರಲ್ಲಿ 50 ವರ್ಷದ ಶಿಕ್ಷೆ ನಿಮಗೆ ಅಂತ ಹೇಳಿದಾಗ ಸಾವರ್ಕರ್ ಅವರು ಜಡ್ಜ್ನ ನೋಡ್ಕೊಂಡು ನಗ್ತಾರಂತೆ. ಜಡ್ಜಿಗೆ ಸಿಟ್ಟು ಬರುತ್ತೆ, ಯಾಕೆ ಏನ್ ನಗ್ತಾ ಇದೆಯಾ ಅಂತ ಬ್ರಿಟಿಷ್ ಜಡ್ಜ್ ಕೇಳಿದಾಗ ಸಾವರ್ಕರ್ ಅವರು ಹೇಳ್ತಾರಂತೆ, ಏನಿಲ್ಲ ಸ್ವಾಮಿ, ನೀವೊಬ್ಬ ಕ್ರಿಶ್ಚಿಯನರಾಗ್ಲಿ ಮುಸಲ್ಮಾನರಾಗ್ಲಿ ಹಿಂದೂಗಳನ್ನ ಬಿಟ್ಟರೆ ಜಗತ್ತಿನಲ್ಲಿ ಯಾರೊಬ್ಬರು ಕೂಡ ಪುನರ್ಜನ್ಮದ ನಂಬಿಕೆ ಇಡೋದಿಲ್ಲ. ಅಂಥದ್ರಲ್ಲಿ 2 ಜೀವಾವಧಿ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಪುನರ್ಜನ್ಮದ ನಂಬಿಕೆ ಇಟ್ರಿ ಅಂತ ಮುಂದುವರಿಸಿ ಹೇಳ್ತಾರೆ, ನೀವೊಬ್ಬ ಕ್ರಿಶ್ಚಿಯನ್, ನೀವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ರಿ ಅಂದ್ರೆ ನೀವು ಹಿಂದೂ ಆದ್ರಿ ಅಂತ ಅರ್ಥ. ಒಬ್ಬ ವ್ಯಕ್ತಿಯನ್ನ ಹಿಂದೂ ಮತಾಂತರ ಮಾಡ್ಲಿಕ್ಕೆ 50 ಅಲ್ಲ 100 ವರ್ಷದ ಶಿಕ್ಷೆಯನ್ನು ಪಡೆಯಲಿಕ್ಕೂ ತಯಾರಿದ್ದಾರೆ. ಸಾವರ್ಕರ್‌ಗಿದ್ದಂತ ಸಾಮರ್ಥ್ಯ ಇಡೀ ಜಗತ್ತಿನ ಇತಿಹಾಸದಲ್ಲಿ ಪುಸ್ತಕ ಬಿಡುಗಡೆಗೂ ಮುಂಚೆ 2 ದೇಶದಲ್ಲಿ ಯಾವ್ದಾದ್ರು ಬರೆದಿರುವಂತ ಪುಸ್ತಕ ನಿರ್ಬಂಧಗೊಂಡಿದ್ರೆ ಅದು ಸಾವರ್ಕರ್ ಬರೆದಿರುವಂತ ಏಕೈಕ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂಬ ಪುಸ್ತಕ. ಆ ಪುಸ್ತಕ ಎಷ್ಟು ಕೆಲಸವನ್ನ ಮಾಡಿತ್ತು ಅಂದ್ರೆ ಕೇವಲ ಒಂದು ಪುಸ್ತಕ. ಸಾವರ್ಕರ್ ಅವರ ಕೆಲಸವನ್ನ ಬಿಟ್ಬಿಡೋಣ, ಅವರು ಒಂದು ಪುಸ್ತಕ ಮಾಡಿದಂತ ಕೆಲಸ ಇರ್ತದ್ದು ಅಂದ್ರೆ ಆ ಪುಸ್ತಕವನ್ನ ಮುದ್ರಣಕ್ಕೂ ಮುಂಚೆ ಬ್ರಿಟಿಷರು 2 ದೇಶದಲ್ಲಿ ನಿರ್ಬಂಧ ಮಾಡಿದ್ರು, ಬ್ಯಾನ್ ಮಾಡಿದ್ರು. ಆದ್ರೂ ಸಾವರ್ಕರ್ ಅವರು ಅದನ್ನು ಮುದ್ರಣ ಮಾಡಿಸಿಕೊಟ್ರು ದೇಶಕ್ಕೆ. ಕೊಟ್ಟಿದ್ದಷ್ಟೇ ಅಲ್ಲ, ಮೊದಲನೇ ಬಾರಿಗೆ ಸಾವರ್ಕರ್ ಅವರು ಮುದ್ರಣ ಮಾಡಿದ್ರು. ಸಾಲಿನ ಪುಸ್ತಕ ಅಂತ 2ನೇ ಬಾರಿ ಮತ್ತೊಮ್ಮೆ ಮುದ್ರಣ ಮಾಡಿದ್ರು. 3ನೇ ಬಾರಿಗೆ ಆ ಪುಸ್ತಕ ಮುದ್ರಣ ಮಾಡಿದ್ದು ಯಾರು ಗೊತ್ತೇ? ಇದೇ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವರು ಆ ಪುಸ್ತಕವನ್ನು ಮುದ್ರಣ ಮಾಡಿ ಪ್ರಥಮ ಕೆಲಸ ಮಾಡಿದ್ರು. 4ನೇ ಬಾರಿ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ನಿಂತ್ಕೊಂಡು ಆ ಪುಸ್ತಕವನ್ನ ಮತ್ತೊಮ್ಮೆ ಮುದ್ರಣ ಮಾಡಿಸಿ ತಮ್ಮ ಅಟ್ಟು ಯುವಕರಿಗೆ ಕೊಡುವಂತ ಕೆಲಸ ಮಾಡಿದ್ರು. INA ಕ್ಯಾಂಪ್ಗಳ ಮೇಲೆ ಬ್ರಿಟಿಷರು ದಾಳಿ ಮಾಡಿದಾಗ INA ಕ್ಯಾಂಪ್ ನಲ್ಲಿದ್ದಂತ ಪ್ರತಿಯೊಬ್ಬ ಸೈನಿಕರ ಬ್ಯಾಗ್ ನಲ್ಲೂ ಒಂದೊಂದು ಈ ಪುಸ್ತಕ ಸಿಕ್ತಂತೆ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪುಸ್ತಕ. ಸ್ವಾಮಿ ಸಾವರ್ಕರ್ ಅವರ ಒಂದು ಪುಸ್ತಕ ಮಾಡಿದಂತ ರೆವಲ್ಯೂಷನ್ ಅಂತದ್ದು ಈ ದೇಶದಲ್ಲಿ, ಕ್ರಾಂತಿಕಾರಿ ಅಂತದ್ದು. ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾವ್ದಾರ ಒಬ್ಬ ವ್ಯಕ್ತಿ ಕ್ರಾಂತಿಕಾರಿಯ ಕೆಲಸಕ್ಕೋಸ್ಕರ ಆ ಕೆಲಸದ ಕಾರಣದಿಂದಾಗಿ ಕಾಲೇಜಿನ ಹಾಸ್ಟೆಲ್ ಇಂದ ಹೊರದಬ್ಬಲ್ಪಟ್ಟಿದ್ರು ಅಂದ್ರೆ ಅಂತ ಪ್ರಥಮ ವಿದ್ಯಾರ್ಥಿ ಸಾವರ್ಕರ್ ಅವರು. ಕ್ರಾಂತಿಕಾರಿ ಕೆಲಸ ಮಾಡಿದ್ದಕ್ಕೋಸ್ಕರ ಬ್ರಿಟಿಷರ ಬ್ಯಾರಿಸ್ಟರ್ ಪದವಿಯಿಂದ ನಿಷೇಧಿಸಲ್ಪಟ್ಟ ಪ್ರಥಮ ಬ್ಯಾರಿಸ್ಟರ್ ಯಾರಾದ್ರೂ ಇದ್ರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅದು ಸಾವರ್ಕರ್ ಅವರು. ಇಡೀ ಜಗತ್ತಿನ ಇತಿಹಾಸದಲ್ಲಿ ಜಗತ್ತಿನ ಕಟಕಟೆಯ ಮುಂದೆ ನಿಂತ್ಕೊಂಡು ತಮ್ಮ ಬಗ್ಗೆ ಮೊಕದ್ದಮೆ ಹೂಡುವಂತೆ ನೋಡಿಕೊಂಡಂತ ಪ್ರಥಮ ರಾಜಕೀಯ ಕೈದಿ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ವೀರ್ ಸಾವರ್ಕರ್ ಅವರು. ಅದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ಸಾವರ್ಕರ್ ಅಂದ್ರೆ ಅದೊಂದು ಹೆಸರಲ್ಲ, ಸಾವರ್ಕರ್ ಅಂದ್ರೆ ಅದೊಂದು ಕ್ರಾಂತಿ. ಸಾವರ್ಕರ್ ಅಂದ್ರೆ ಸ್ವಾಭಿಮಾನ, ಸಾವರ್ಕರ್ ಅಂದ್ರೆ ರಾಷ್ಟ್ರೀಯತೆ, ಸಾವರ್ಕರ್ ಅಂದ್ರೆ ರಾಷ್ಟ್ರಭಕ್ತಿ, ಸಾವರ್ಕರ್ ಅಂದ್ರೆ ದೇಶ ಪ್ರೇಮ, ಸಾವರ್ಕರ್ ಅಂದ್ರೆ ಹಿಂದುತ್ವ. ಸಾವರ್ಕರ್ ಆಡುವಂತ ಪ್ರತಿಯೊಂದು ಮಾತುಗಳು ಕೂಡ ಈ ಧರ್ಮಕ್ಕೆ ಭಗವತ್ತುಪದೇಶ ಇದ್ದಾಗೆ. ಸಾವರ್ಕರ್ ಅವರ ಕೃತಿಗಳು ಅಂದ್ರೆ ಎದೆಗೆ ನಾಟುವಂತ ಕ್ರಾಂತಿ ಕಿಡಿಗಳಿದ್ದಾಗೆ. ಸಾವರ್ಕರ್ ತತ್ವಗಳು ಅಂದ್ರೆ ಈ ದೇಶಕ್ಕೆ ಬಲಿಷ್ಠವಾದ ಭವಿಷ್ಯವನ್ನ ನಿರ್ಮಿಸುವಂತ ತತ್ವ ಸಿದ್ಧಾಂತಗಳಿದ್ದ ಹಾಗೆ. ಸಾವರ್ಕರ್ ಅಂದ್ರೆ ಒಬ್ಬ ಕ್ರಾಂತಿಕಾರಿಯಲ್ಲ, ಕಾಲಿಟ್ಟ ಊರಿನಲ್ಲಿದ್ದಲ್ಲ 100 ಕ್ರಾಂತಿಕಾರಿಗಳ ಪಡೆಯನ್ನು ತಯಾರಿಸಿದಂತ ಕ್ರಾಂತಿಕಾರಿಗಳ ಖಾತಾನೆ ಸಾವರ್ಕರ್ ಅವರು. ಎಂತೆಂಥ ಕ್ರಾಂತಿಕಾರಿಗಳನ್ನು ತಯಾರಿಸಿದ್ರು ಸಾವರ್ಕರ್ ಅವರು. ಲಂಡನ್ಗೆ ಹೋದ್ರು. ಬ್ರಿಟಿಷರು ನನ್ನ ದೇಶಕ್ಕೆ ಬಂದು ನನ್ನ ದೇಶವನ್ನು ಆಳೋದಾದ್ರೆ ಬ್ರಿಟಿಷರ ದೇಶಕ್ಕೂ ಬ್ರಿಟಿಷರನ್ನ ಆಡುವಂತ ಕೆಲಸ ಮಾಡ್ತೀನಿ ನಾನು ಅಂತ ವಿದೇಶಕ್ಕೆ ಹೊರಟು ನಿಂತವರು. ವಿದೇಶಕ್ಕೆ ಹೋಗಿ ಅಲ್ಲಿದ್ದಂತ ಯುವಕ ಯುವಕರನ್ನ ನೋಡಿದ್ರು. ಯಾವ ರೀತಿ ಅಂದ್ರೆ ನಮ್ಮದೇ ಭಾರತದ ಯುವಕ ಯುವತಿಯರು ಓದಲಿಕ್ಕಿಂತ ವಿದೇಶಕ್ಕೆ ಹೊರಟವರು ಅಲ್ಲಿ ನಿಂತ್ಕೊಂಡು ಅಲ್ಲಿನ ವಿದೇಶಿಗರ ಸ್ನೇಹಿತರ ಜೊತೆ ನಿಂತ್ಕೊಂಡು ಭಾರತದ ಬೈಯೋ ಕೆಲಸ ಅವರು. ವಿ ಲಿವ್ ಇನ್ ಎ ಗಾರ್ಬೇಜ್ ಕಂಟ್ರಿ. ಇಂಡಿಯಾ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಲಂಡನ್. ಲಂಡನ್ ಮುಂದೆ ಭಾರತ ದೇಶ ಏನೇನು ಅಲ್ಲ, ಕಸಕ್ಕೆ ಸಮ ಭಾರತ ಅಂತ ಅಲ್ಲಿದ್ದಂತ ವಿದ್ಯಾರ್ಥಿಗಳು ಹೇಳ್ತಾರಂತ ಅನೇಕ ಪುಸ್ತಕದಲ್ಲಿ ಬರೀತಾರೆ ಸಾವರ್ಕರ್ ಅವರು. ಅಂತ ವಿದ್ಯಾರ್ಥಿಗಳನ್ನ ನೋಡಿದ್ರು. ಅದರಲ್ಲೊಬ್ಬ ವ್ಯಕ್ತಿ ಓದೋ ಹೆಸರಿನಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿನ ಹೆಣ್ಣು ಮಕ್ಕಳ ಜೊತೆ ತಿರುಗಾಡ್ತಾ, ಅಲ್ಲಿನ ಹುಡುಗರ ಜೊತೆ ತಿರುಗಾಡ್ತಾ, ಮೋಜು ಮಸ್ತಿ ಇಂತ ಇಡೀ ಜೀವನ ಕಳ್ಕೊಂಡು ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಇದ್ದಂತ ವ್ಯಕ್ತಿಯನ್ನ ಸಾವರ್ಕರ್ ಒಮ್ಮೆ ಭೇಟಿಯಾದ್ರು. ಒಂದು ಭೇಟಿನಲ್ಲ ವ್ಯಕ್ತಿಯನ್ನ ಯಾವ ರೀತಿ ತಯಾರು ಮಾಡೋದು ಸಾವರ್ಕರ್ ಬದಲಿಸಿದ್ರು. ಸಾವರ್ಕರ್ ಅಂದ್ರೆ ಒಂದು ಭೇಟಿನಲ್ಲಿ ಆ ವ್ಯಕ್ತಿ ದೇಶವೇ ಏನೇನೋ ಅಲ್ಲ, ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಓಡಾಡ್ತಾ ಇದ್ದಂತ ವ್ಯಕ್ತಿ ಮುಂದೊಂದು ದಿನ ಇದೇ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಡುವಂತ ಸ್ವತಂತ್ರ
ಕಣ್ಣೀರಿಡ್ತಾರೆ, ಕಣ್ಣೀರಿಡ್ತಾ ಹೇಳ್ತಾರ ಆ ವ್ಯಕ್ತಿ, ಇಡೀ ಜೀವನ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಬದುಕಿದೆ, ಇವತ್ತು ಕಣ್ಣು ಮುಂದೆ ಇರುವಂತ ಈ ಊಳನ್ನ ನೋಡ್ತಾ ಅನಿಸುತ್ತೆ. ಅಮ್ಮ ತಾಯಿ ಭಾರತಾಂಬೆ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ಪ್ರಾಣವನ್ನೆಂದ ಊಳನ್ನ ಚುಂಬಿಸಿ ಕೊರಳಿಗೆ ಹಾಕೊಂಡಂತ ಮೊದಲ ದಿಂಗಾಟ ಸ್ವತಂತ್ರ ಹೋರಾಟಗಾರನ ತಯಾರು ಮಾಡಿದೋಗಿದೆ ಸ್ವತಂತ್ರ ವೀರ ಸಾವರ್ಕರ್ ಅವರು. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಸಾವರ್ಕರ್ ಅವರ ಮುಂದೆ ಬಂದು ಕೂತ್ಕೊಂತಾರೆ. ಸಾವರ್ಕರ್ ಕೇಳ್ತಾರೆ, ಸುಭಾಷ್ ಮುಂದೆ ಏನ್ ಮಾಡ್ತೀಯಪ್ಪ ಅಂತ. ಸುಭಾಷ್ ಚಂದ್ರ ಬೋಸ್ ಅವರು ಹೆಮ್ಮೆಯಿಂದ ಗಟ್ಟಿ ಧ್ವನಿಯಲ್ಲಿ ಉತ್ತರ ಕೊಟ್ಟರು, ಸಾವರ್ಕರ್ರೇ, ಇನ್ನು ನಾನು ಸ್ವತಂತ್ರವಾಗಿ ಹೋರಾಡ್ತೀನಿ, ಇಡೀ ದೇಶದಲ್ಲಿ ಎಲ್ಲೆಲ್ಲೆಲ್ಲ ಬ್ರಿಟಿಷರ ಮೂರ್ತಿಗಳು ಕಾಣಿಸುತ್ತೋ ಬ್ರಿಟಿಷರ ಮೂರ್ತಿಗಳನ್ನ ಕೆಡುವಂತ ಕೆಲಸ ಮಾಡ್ತೀನಿ ನಾನು. ಸುಭಾಷ್ ಚಂದ್ರ ಬೋಸ್ ಕೊಟ್ಟ ಉತ್ತರ, ಬ್ರಿಟಿಷರ ಮೂರ್ತಿಗಳನ್ನ ಕೆಡುತ್ತೀನಿ ನಾನು ಅಂತ. ಸಾವರ್ಕರ್ ಅವರು ನಗ್ತಾರೆ. ನತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮುಖವನ್ನು ನೋಡ್ಕೊಂಡು ಹೇಳ್ತಾರೆ, ಸುಭಾಷ್, ನೀನು ಹುಟ್ಟಿರೋದು ಬ್ರಿಟಿಷರ ನಿರ್ಜೀವ ಮೂರ್ತಿಗಳನ್ನ ಕೆಡವಲಿಕ್ಕಲ್ಲಪ್ಪ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಸೊಕ್ಕನ ಬರಲಿಕ್ಕೆ ಹುಟ್ಟಿರೋ ನೀನು ಬ್ರಿಟಿಷರನ್ನ ಕಳ್ಕೊಳ್ಳಿಕ್ಕಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪ್ರೇರಣೆ ಕೊಟ್ಟಿದ್ದು ಅಷ್ಟೇ ಅಲ್ಲ, ರಾಸ್ ಬಿಹಾರಿ ಬೋಸ್ ಅವ್ರ ಜೊತೆ ನಿಂತ್ಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ತಯಾರಿಸಿ ಅದೇ ಐಎನ್ಎನ್ನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕೊಟ್ಟು ಈ ಕೆಲಸ ಮಾಡುವಂತ ಮಾರ್ಗದರ್ಶನ ನೀಡಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇದೇ ಸಾವರ್ಕರ್ ಅವರು. ಯಾವ ಕಾಲದಲ್ಲಿ ಭಾರತದ ತ್ರಿವರ್ಣ ಹಾರಿಸೋದು ಕಷ್ಟ ಆಗಿತ್ತೋ ಅಂತ ಸಂದರ್ಭದಲ್ಲಿ ಲಂಡನ್ ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತ ಮೇಡಮ್ ಕಾಮಾರ್ ಅವರಿಗೆ ಆ ಕೆಲಸಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದು ಇದೇ ಸಾವರ್ಕರ್ ಅವರು. ಸಾವರ್ಕರ್ ಅವರು ಕೇವಲ ತಾವು ದೇಶಕ್ಕೆ ಅರ್ಪಣೆ ಆಗಲಿಲ್ಲ ಸ್ವಾಮಿ, ತಮ್ಮ ಮನೆಯಲ್ಲಿದ್ದಂತ ತನ್ನ ಹೆಂಡತಿ ಪತ್ನಿ ಯಮುನಾ ದೇವಿಯನ್ನ ದೇಶಕ್ಕೆ ಅರ್ಪಿಸಿದ್ರು, ತಮ್ಮ ಅಣ್ಣ ಗಣೇಶ್ ಸಾವರ್ಕರ್ ಅನ್ನ ಧರ್ಮಕ್ಕೆ ಅರ್ಪಿಸಿದ್ರು, ದೇಶಕ್ಕೆ ಅರ್ಪಿಸಿದ್ರು, ತಮ್ಮ ನಾರಾಯಣ ಸಾವರ್ಕರ್ ಅನ್ನ ಧರ್ಮಕ್ಕೆ ಅರ್ಪಿಸಿದ್ರು, ದೇಶಕ್ಕೆ ಅರ್ಪಿಸಿದ್ರು, ಅತ್ತಿಗೆಯನ್ನ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ರು, ಕೊನೆಗೆ ತನ್ನ ಮನೆಯಲ್ಲಿದ್ದಂತ 4 ವರ್ಷದ ಮಗುವನ್ನು ಕೂಡ ದೇಶಕ್ಕೋಸ್ಕರ ಅರ್ಪಿಸಿದ್ರು. ಇವತ್ತಿನ ದಿನ ಅಂತ ಸಾವರ್ಕರ್ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾರೆ. ಮಾತಾಡೋರು ಯಾರ್ಯಾರು? ಜೀವನವಿಡೀ ನಾನು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತ ಸ್ವಾರ್ಥಕ್ಕೋಸ್ಕರ ಜೀವನವನ್ನು ಕಳೆದವರು ಇಡೀ ಮನೆಯನ್ನ ದೇಶಕ್ಕೋಸ್ಕರ ಬಲಿಪೀಠಕ್ಕೆ ಏರಿಸಿದಂತ ಸಾವರ್ಕರ್ ಬಗ್ಗೆ ಮಾತಾಡಲಿಕ್ಕೆ ಯಾವ ಇದು ಈಗಿನ ಕೆಲಸ ಅಲ್ಲದ ಹೆಚ್ಚಿನ ಬಂಧುಗಳೇ. ಜೀವನವಿಡೀ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದಂತ ಈ ಸಾವರ್ಕರ್ ಅವರನ್ನ ಈ ದೇಶ ಒಂದು ಕಾಲದಲ್ಲೂ ಇದೇ ರೀತಿ ನಡೆಸಿಕೊಂಡಿತ್ತು. ಎಷ್ಟರ ಮಟ್ಟಕ್ಕೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಆದಾಗ ಆಗಿನ ಸಂದರ್ಭದಲ್ಲಿದ್ದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂತ ಜವಾಹರ್ಲಾಲ್ ನೆಹರು ಅವರೆಲ್ಲ ಅಂತ ಆಗಿನ ಸಂದರ್ಭದಲ್ಲಿ ನಾಯಕರು ಅಂತ ಕರೆಸ್ಕೊಂಡವರೆಲ್ಲ ನಿಂತ್ಕೊಂಡು ಸಾವರ್ಕರ್ ವಿರುದ್ಧ ಕಿಡಿಕಾರ್ತಾರೆ. ಇದಕ್ಕೆಲ್ಲ ಕಾರಣ ಹಿಂದೂ ಸಂಘಟನೆಗಳು, ದೇಶದ ಪರ ಸಂಘಟನೆಗಳು ಅಂತ. ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಆದಂತ ಮಾರನೇ ದಿನ, ಕೆಲವು ದಿನಗಳಲ್ಲಿ ಸಾವರ್ಕರ್ ಅವರ ಮನೆ ಮುಂದೆ ಬಂದು ನಿಂತ್ಕೊಂತಾರೆ ಜನರು. ಸಾವರ್ಕರ್ ಅವರ ಮನೆಗೆ ಕಲ್ಲಿಸುವಂತ ಕೆಲಸ ಮಾಡ್ತಾರೆ. ಸಾವರ್ಕರ್ ಅವರ ತಮ್ಮ ನಾರಾಯಣ ಸಾವರ್ಕರ್ ಮನೆಗೆ ಕಲ್ಲಿಸುವಂತ ಕೆಲಸ ಮಾಡ್ತಾರೆ. ನಾರಾಯಣ ಸಾವರ್ಕರ್ ಮನೆಯ ಕಿಟಕಿಗಳೆಲ್ಲ ಛಿದ್ರ ಆಗುತ್ತೆ ಆ ಕಲ್ಲಿನ ಏಟಿಗೆ. ನಾರಾಯಣ ಸಾವರ್ಕರ್ ಅವರು ಜನರ ಮುಂದೆ ಬಂದು ಕೈ ಮುಗಿದುಕೊಂಡಿರ್ತಾರೆ, ಕಲ್ಲೆಸಿಬೇಡ್ರಪ್ಪ ಅಂತ. ಸಾವರ್ಕರ್ ಅವರು ಮುಂದೆ ಬಂದು ಹೇಳ್ತಾರೆ, ನನ್ನ ತಮ್ಮನ ಮನೆ ಕಲ್ಲಿಸುವಂತ ಕೆಲಸ ಮಾಡಿಬಿಡಿ. ಕೆಲವು ದಿನಗಳ ನಂತರ ಸಾವರ್ಕರ್ ಹೇಳುವಂತ ಮಾತು, ನನ್ನ ತಮ್ಮನ ಮನೆ ಏನಕ್ಕಪ್ಪ ಕಲ್ಲಿಸಿದ್ರಿ ನೀವು ಭಾರತೀಯರು? ನೀವು ನನ್ನ ಜನರು. ನನ್ನ ತಮ್ಮ ಯಾವತ್ತಿಗೂ ಗಾಂಧಿ ವಿರೋಧಿ ಆಗಿರ್ಲಿಲ್ಲ. ಎಷ್ಟರ ಮಟ್ಟಿಗೆ ಗಾಂಧಿಯ ಪರವಾಗಿ ಆದರ ನನ್ನ ತಮ್ಮನಿಗಿತ್ತು ಅಂದ್ರೆ, ಒಂದು ಕಾಲದಲ್ಲಿ ಗಾಂಧೀಜಿಯವರು ಸ್ವದೇಶ ಬಟ್ಟವನ್ನು ಧರಿಸಿ ಅಂತ ಹೇಳಿದಾಗ, ಖಾದಿಯನ್ನು ಧರಿಸಿ ಅಂತ ಹೇಳಿದಾಗ ಅವತ್ತಿಂದ ಖಾದಿಯನ್ನು ಧರಿಸಲಿಕ್ಕೆ ಶುರು ಮಾಡಿದ ನನ್ನ ತಮ್ಮ ಸಾವರ್ಕರ್. ನಾನು ಮುಂಬೈ ಜೈಲಿನಲ್ಲಿ ಇರ್ಬೇಕಾದ್ರೆ ನನ್ನನ್ನು ನೋಡ್ಲಿಕ್ಕೆ ಬಂದ ನನ್ನ ತಮ್ಮ. ಅಲ್ಲಿಂದ ಬ್ರಿಟಿಷ್ ಅಧಿಕಾರಿಗಳು ಹೇಳಿದ್ರು, ನಿನ್ನ ಅಣ್ಣನ ನೋಡ್ಬೇಕಂದ್ರೆ ತೊಟ್ಟಿರುವಂತ ಖಾದಿಯನ್ನ ಪಕ್ಕಕ್ಕಿಟ್ಟು ವಿದೇಶಿ ವಸ್ತ್ರವನ್ನು ತೊಟ್ಟು ಬಾ ಅಂತ. ನನ್ನ ತಮ್ಮ ನಾರಾಯಣ ಸಾವರ್ಕರ್ ಅವರು ಹೇಳಿದ್ದು ಒಂದೇ ಒಂದು ಮಾತು, ಬೇಕಾದ್ರೆ ನನ್ನ ಅಣ್ಣ ವೀರ್ ಸಾವರ್ಕರ್ ಅವರ ಶವವನ್ನು ನೋಡ್ತೀವಿ, ತೊಟ್ಟಿರುವಂತ ಖಾದಿಯನ್ನ ಬಿಚ್ಚಿಟ್ಟು ಬರೋದಿಲ್ಲ ಅಂತ. ನನ್ನ ತಮ್ಮನ ಮನೆ ಕಲ್ಲಿಸಿದ್ದೀರಲ್ಲಪ್ಪ ನೀವು ಅಂತ ಕೈ ಮುಗಿದಿದ್ರು ಸಾವರ್ಕರ್ ಅವರು. ಕಣ್ಣೀರಿಡ್ತಾ ಹೇಳಿದ್ರು. ನಾರಾಯಣ ಸಾವರ್ಕರ್ ಅವರ ಮನೆ ಕಲ್ಲಿಸ್ತಾ ಇದೆ ಅಂತ ಅಲ್ಲಿನ ಭಾರತೀಯರು ನಾರಾಯಣ ಸಾವರ್ಕರ್ ಮೇಲೆ ಕಲ್ಲೆಸಿದ್ರು. ಒಂದೆರಡು ಕಲ್ಲುಗಳು ಬಂದು ಅವರ ತಲೆಗೆ ತಾಕ್ತು. ತಲೆ ಛಿದ್ರ ಆಯ್ತು, ರಕ್ತ ಸುರಿತು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕೊನೆ ಕೆಲವು ವರ್ಷಗಳ ನಂತರ ಅದೇ ಆಸ್ಪತ್ರೆನ ನಾರಾಯಣ ಸಾವರ್ಕರ್ ಅವರು ತೀರ್ಕೊಂಡ್ರು. 10 ವರ್ಷ ಇರಬೇಕಾದ್ರೆ ತಮ್ಮನನ್ನ ಕರ್ಕೊಂಡ್ಬಂದು ದೇಶಕ್ಕೋಸ್ಕರ ಅರ್ಪಣೆ ಮಾಡಿದಂತವ್ರು ಸಾವರ್ಕರ್ ಅವರು. ಈ ದೇಶದ ಕೆಲಸ ಮಾಡುವಂತ ಅಂತ ಸಾವರ್ಕರ್ ಅವ್ರನ್ನ ಈ ದೇಶ ನೋಡ್ಕೊಂಡಂತ ರೀತಿ ಎಂತದ್ದು. ಅರೆ ಸಾವರ್ಕರ್ ಅವರನ್ನ ಯಾವುದೋ ಪಾಕಿಸ್ತಾನದಲ್ಲಿ ದೇಶಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಸಾವರ್ಕರ್ ಅವ್ರನ್ನ ಬಂಧಿಸ್ತಾರೆ.
ಮನೆಯಿಂದ 2 ನಿಮಿಷ ಕೊಡಿ, ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸಾವರ್ಕರ್ ಅವರು. ಅಲ್ಲಿನ ಪೊಲೀಸರು ಒಬ್ಬರ ಮಕ್ಕೊಬ್ರು ನೋಡ್ಕೊಂತಾರೆ. ಸಾವರ್ಕರ್ಗೆ ಅರ್ಥ ಆಗುತ್ತೆ ಏನಕ್ಕೆ ಸಂಶಯ ಅಂತ. ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಕೆಲವು ವರ್ಷಗಳ ಹಿಂದೆ SS ಮೌರ್ಯ ಎಂಬ ಅಡಗಿನ ಕೋಣೆಯಿಂದ ನಾನು ಜಿಗಿದಾಗ, ವಾಶ್ರೂಮ್ಗೆ ಹೋಗಿ ಅಲ್ಲಿಂದ ಜಿಗಿದಾಗ ಇನ್ನ ತರುಣನಾಗಿದ್ದೆ ನಾನು. ಈಗ ವಯಸ್ಸಾಗ್ತಾ ಇದೆಯಪ್ಪ, ಓಡ್ಲಿಕ್ಕೆ ಆಗುದಿಲ್ಲ, ಇನ್ನು ಜಿಗಿಯೋದೆಲ್ಲಿಂದ ಬಂತು? ಅದ್ರಲ್ಲಿ ನಾನು ತಪ್ಪಿಸ್ಕೊಂಡು ಹೋದ್ರೆ ಅದು ಬ್ರಿಟಿಷರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತೀನಿ. ನೀವು ನನ್ನ ಭಾರತೀಯರು, ನಿಮಗೆ ನಾನು ಮೋಸ ಮಾಡಬೇಕು, 2 ನಿಮಿಷ ವಾಪಸ್ ಬಂದ್ಬಿಡ್ತೀನಿ ಅಂತ ಸಾವರ್ಕರ್ ಹೇಳ್ತಾರಲ್ಲ. ಯಾವ ರೀತಿ ನೀವು ನೋಡ್ಕೊಂಡಿರ್ಬೇಡ ಈ ದೇಶ ಅವರನ್ನ. ಕರಿ ನೀರಿನ ಶಿಕ್ಷಣ ಅಂತ ತರಬೇಕಾದ್ರೆ ಅಲ್ಲಿನ ಜನರು ಹೇಳ್ತಾರೆ, ಬಂದಿಯಾಗಿದ್ದಂತವರು ಅನೇಕ ಪುಸ್ತಕಗಳನ್ನ ಬರೆದಂತ ಇತಿಹಾಸಕಾರರು ಹೇಳ್ತಾರೆ, ಸಾವರ್ಕರ್ ಅವರು ಕರಿ ನೀರಿನ ಶಿಕ್ಷೆ ಅನುಭವಿಸ್ತಾ ಇರ್ಬೇಕಾದ್ರೆ ಅಲ್ಲಿನ ಭಾರತೀಯರಿಗೆ ಪ್ರೇರಣೆಯನ್ನ ನೀಡ್ತಾ ಇದ್ರಂತೆ. ನಾವು ಸ್ವತಂತ್ರ ಹೋರಾಟಗಾರರಿದ್ದೀವಿ, ನಾವು ಕಣ್ಣೀರಿಡುವಾಗಿಲ್ಲ, ನಾವು ಕಣ್ಣೀರಿಟ್ರೆ ಇಡೀ ಜಗತ್ತು ಶೋಕದಲ್ಲಿ ಮುಳುಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆ ತಾಯಿಯ ವೀರ ಪುತ್ರರು ನಾವೆಲ್ಲ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶಕ್ಕೆ ಅರ್ಪಣೆ ಆಗುವಂತ ಸೌಭಾಗ್ಯ ನಮ್ಮದು, ಅದಕ್ಕೋಸ್ಕರ ಬದುಕಬೇಕು ನಾವು ಈ ದೇಶಕ್ಕೋಸ್ಕರ ಅಂತ ಅಲ್ಲಿದ್ದಂತ ಭಾರತೀಯ ಕೈದಿಗಳಿಗೆ ಸಾವರ್ಕರ್ ಪ್ರೇರಣೆ ನೀಡ್ತಾ ಇದ್ರಂತೆ. ಅಂತ ಸಾವರ್ಕರ್ ಅವರು ಕೊನೆಗೊಂದು ದಿನ ಅನ್ನ ನೀರು ಎಲ್ಲವನ್ನು ತ್ಯಜಿಸಿ ಸ್ವಯಂ ಪ್ರೇರಿತರಾಗಿ ದೇಶದಲ್ಲಿ ಆತ್ಮಾರ್ಪಣೆ ಮಾಡುವಂತ ಸಂದರ್ಭ ಬಂತು ಅಂದ್ರೆ, ಭಾರತೀಯರಾಗಿ ಎಂತ ಕೆಲಸವನ್ನು ಮಾಡಿದ್ವಿ ನಾವು? ಯಾವ ರೀತಿ ನೋಡ್ಕೊಂಡ್ರೆ ಆ ಸಾವರ್ಕರನ್ನ? ಇವತ್ತಾದ್ರೂ ಮತ್ತೊಮ್ಮೆ ಸಾವರ್ಕರನ್ನ ಮೆಲ್ಕು ಹಾಕುವಂತ ಅವಶ್ಯಕತೆ ಇದೆ. ಅವತ್ತಂತೂ ಸಾವರ್ಕರನ್ನ ನೋಡ್ಕೊಳ್ಳಿಲ್ಲ, ಇಡೀ ಸಾವರ್ಕರ್ ನೆನಪಿರಲಿ. ನನ್ನ ನೆಚ್ಚಿನ ಬಂಧುಗಳೇ, ನಾನು ನೀವು ಈ ಜಗತ್ತಿನ ಯಾವುದೊಬ್ಬ ವ್ಯಕ್ತಿ ಕೂಡ 4 ಜನ್ಮದಲ್ಲಿ ಈ ದೇಶಕ್ಕೋಸ್ಕರ ಮಾಡ್ಲಿಕ್ಕೆ ಆಗದಿರುವಂತ ಕೆಲಸವನ್ನ 82 ವರ್ಷದಲ್ಲಿ ಮಾಡಿ ತೋರಿಸಿದ್ರು ಸಾವರ್ಕರ್ ಅವರು. ಭಾರತ ದೇಶದ ಮಣ್ಣಿನ ಕಣಕಣವನ್ನು ಸರ್ವೋಚ್ಚ ದೇವಲೋಕದಂತೆ ಆರಾಧಿಸಿದವರು ಸಾವರ್ಕರ್ ಅವರು. ಅಂತ ಸಾವರ್ಕರ್ ಅಂತ ನಮ್ಮದೇ ಕರ್ನಾಟಕದ ಕರಾವಳಿ ಭಾಗದ ಕನ್ನಡಿಗರು. ಸಾವರ್ಕರ್ ಜೊತೆ ಅನೇಕ ವರ್ಷವನ್ನ ಸ್ನೇಹಿತರಾಗಿ ಕಳೆದಂತವ್ರು. ಅವ್ರು ಸಾವರ್ಕರ್ ಜೊತೆ ಒಂದು ದಿನ ನಿಂತ್ಕೊಂಡು ಮಾತಾಡ್ತಾ ಕೇಳ್ತಾರೆ. ಆ ಕಾಲಕ್ಕಾಗಲೇ ಸಾವರ್ಕರ್ ಅವರು ಅನ್ನ ನೀರು ಎಲ್ಲವನ್ನು ತ್ಯಜಿಸಿ ಇನ್ನ ಆತ್ಮಾರ್ಪಣೆ ಮಾಡ್ಕೊಂತೀವಿ ಅಂತ ಹೊರಟು ನಿಂತಂತ ಸಂದರ್ಭ. ಕನ್ನಡಿಗರು ಅವರು ಕೇಳ್ತಾರೆ ಸಾವರ್ಕರ್ ಹತ್ರ, ಸಾವರ್ಕರ್ ಅವ್ರೆ, ಇನ್ನು ಬದುಕೋದು ಕಷ್ಟ ಅಂತ ನಮಗೆ ಗೊತ್ತು, ನೀವೇ ನಿಮ್ಮ ಅಂತ್ಯ ಸಂಸ್ಕಾರ ಹೇಗಾಗಬೇಕು ಅಂತ ಸ್ವಲ್ಪ ತಿಳಿಸ್ಬಿಡ್ತೀರಾ ನಮಗೆ? ನಿಮ್ಮ ಸಮಾಧಿ ಎಲ್ಲಿ ಮಾಡ್ಬೇಕು ಅಂತ ತಿಳಿಸ್ಬಿಡ್ತೀರಾ ಅಂತ ಕೇಳಿದಾಗ, ಅನೇಕರಿದ್ದಾರೆ ಜಗತ್ತಿನಲ್ಲಿ, ನನ್ನ ಸಮಾಧಿ, ನನ್ನ ಅಂತ್ಯ ಸಂಸ್ಕಾರ ಇದೇ ರೀತಿಯಲ್ಲಿ ಆಗಬೇಕು, ನನ್ನ ಕೊನೆಯಲ್ಲಿ ನಾನಿರುವಂತ ಸಮಾಧಿ ಇಷ್ಟು ಎಕರೆ ಜಾಗದಲ್ಲಿ ಇರಬೇಕು ಅಂತೆಲ್ಲ ಬರ್ದಿಟ್ಟು ಹೋಗೋರಿದ್ದಾರೆ. 10 ಎಕರೆ ಜಾಗಗಳನ್ನ ಇಟ್ಕೊಂಡವರಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾವರ್ಕರ್ ಉತ್ತರ ಕೊಡ್ತಾರೆ. ಪ್ರತಿಯೊಬ್ಬ ಭಾರತೀಯ ನೆನ್ಪಿಟ್ಕೊಳ್ಬೇಕು, ಸಾವರ್ಕರ್ ಅವರು ಹೇಳ್ತಾರೆ, ಏನೂ ಮಾಡಬೇಡಿ, ನಾನು ತೀರ್ಕೊಂಡ ನಂತರ ನನ್ನ ದೇಹವನ್ನ ಕತ್ತೆಯ ಬಾಲಕ್ಕೆ ಕಟ್ಟಿ ಊರು ತುಂಬ ಮೆರವಣಿಗೆ ಮಾಡಿಸಿ, ನನ್ನ ದೇಹ ಕತ್ತೆಯ ಬಾಲದಿಂದ ಜರ್ಜರಿತ ಆಗಿದ ನಂತರ ನನ್ನ ಜರ್ಜರಿತ ಆಗಿರುವಂತ ಈ ದೇಹವನ್ನ ತುಂಡು ತುಂಡು ಮಾಡಿ ರಣಹದ್ದುಗಳಿಗೆ ಹೆಕ್ಕಿ ತಿನ್ಲಿಕ್ಕೆ ಬಿಸಾಡಬೇಡಿ ಅಂತ ಹೇಳಿದ್ರಲ್ಲ ಸಾವರ್ಕರ್ ಅವರು. ಯಾವ ನಿಸ್ವಾರ್ಥ ಭಾವನೆ ಅವರಲ್ಲಿ ಇದ್ದಿದ್ದು. ಮತ್ ನಾವ್ ಯಾವ ರೀತಿ ಅವರನ್ನು ನೋಡ್ಕೊಂಡಿರ್ಬೇಡ. ಎಷ್ಟು ನೊಂದ್ಕೊಂಡಿದ್ರು ಸಾವರ್ಕರ್ ಅವರ ಸಂದರ್ಭದಲ್ಲಿ. ಸಾವರ್ಕರ್ ಅವರು ಹಿಂದುತ್ವ ಪುಸ್ತಕದ ಮುನ್ನುಡಿನಲ್ಲಿ ಬರೀತಾರೆ, ಪ್ರತಿಯೊಬ್ಬ ಪುಸ್ತಕ ಬರೆಯುವಂತ ಲೇಖಕರಿಗೂ ಒಂದು ಆಸೆ ಇರುತ್ತೆ. ನಾನ್ ಬರ್ದಿರುವಂತ ಪುಸ್ತಕ ಕ್ರಾಂತಿಕಾರ್ಯವನ್ನು ಸೃಷ್ಟಿಸಬೇಕು ದೇಶದಲ್ಲಿ, ನಾನ್ ಬರ್ದಿರುವಂತ ಪುಸ್ತಕ ಅಜರಾಮರವಾಗಿ ಉಳಿಬೇಕು ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗಿರುವಂತ ಆಸೆ. ಅಂತಹದಲ್ಲಿ ಸಾವರ್ಕರ್ ಅವರು ಹಿಂದುತ್ವ ಪುಸ್ತಕದ ಮುನ್ನುಡಿನಲ್ಲಿ ಬರೀತಾರೆ, ಈ ಪುಸ್ತಕ ಆಗಿರಬೇಕಾದ್ರೆ ನನಗಿರೋದು ಒಂದೇ ಒಂದು ಆಸೆ. ಏನು ಆ ಆಸೆ ಅಂದ್ರೆ, ಇನ್ನು ಕೆಲವು ವರ್ಷಗಳಲ್ಲಿ ನನಗಿಂತ ದೊಡ್ಡ ಹಿಂದುತ್ವವಾದಿ ಸೃಷ್ಟಿಯಾಗಬೇಕು, ನನಗಿಂತ ಚೆನ್ನಾಗಿರುವಂತ ಪುಸ್ತಕವನ್ನ ಬರೀಬೇಕು. ಯಾವ ರೀತಿ ಇರಬೇಕು ಆ ವ್ಯಕ್ತಿ ಅಂದ್ರೆ, ನನ್ನ ಹೆಸರನ್ನ ಈ ಜಗತ್ತಿನ ಜನ ಮರ್ತೆ ಹೋಗಬೇಕು, ನನ್ನ ಪುಸ್ತಕವನ್ನ ಮರೆಸಿ ಬಿಡಬೇಕು, ಅಂತ ಪುಸ್ತಕ ತಯಾರಿಸುವಂತ ನನಗಿಂತ ದೊಡ್ಡ ಹಿಂದುತ್ವವಾದಿ ಹುಟ್ಲಿ ಈ ದೇಶದಲ್ಲಿ ಅನ್ನೋ ಒಂದು ಆಸೆಯಿಂದ ಪುಸ್ತಕ ಬರೀತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಎಷ್ಟು ನಿಷ್ಕಾಂಶ ಹೃದಯ ಸಾವರ್ಕರ್ ಅವರು. ದಯವಿಟ್ಟು ತಾಯಂದಿರು ಮಕ್ಕಳನ್ನ ಕೂರಿಸ್ಕೊಂಡಾಗ, ಮಕ್ಕಳಿಗೆ ಜಾತ್ರೆಗಳು ಬಂದಾಗ, ಮಕ್ಕಳಿಗೆ ಹಬ್ಬಗಳು ಬಂದಾಗ, ಅಥವಾ ಶಾಲೆಯಲ್ಲಿ ಕಲ್ಚರಲ್ ಫೆಸ್ಟಿವಲ್ ಅಂತ ಮಾಡಿದಾಗ ಮಕ್ಕಳಿಗೆ ಜೋಕರ್ಗಳ ವೇಷವನ್ನ ಹಾಕಿಸ್ಬೇಡಿ. ನಿಮ್ ಮಕ್ಕಳಿಗೆ ಜೋಕರ್ಗಳ ವೇಷ ಹಾಕಿಸಿದ್ರೆ ಬೆಳೆದ ನಿಮ್ ಮಕ್ಕಳು ಜೋಕರ್ ಅಂತ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಹಾಕಿಸ್ಬೇಕಾಗಿರುವಂತ ವೇಷ ಯಾರದ್ದು ಅಂದ್ರೆ, ಪ್ರಭು ಶ್ರೀರಾಮಚಂದ್ರ ವೇಷ ಹಾಕಿಸಿ, ಸಾವರ್ಕರ್ ಅವರ ವೇಷವನ್ನ ಹಾಕಿಸಿ, ಭಗತ್ ಸಿಂಗ್ರ ವೇಷವನ್ನ ಹಾಕಿಸಿ ಬೆಳೆಯುವಂತ ಮಕ್ಕಳು ಅದೇ ಸದೃಢ ರೀತಿಯಲ್ಲಿ ಬೆಳೆದು ನಿಲ್ತಾರೆ. ಇವತ್ತಿನ ದಿನ ಕಾರ್ಯಕ್ರಮದ ಸುತ್ತ ವಾಪಸ್ ಹೋಗ್ಬೇಕಾದ್ರೆ ಸಾವರ್ಕರ್ ಅವರ ಬಗ್ಗೆ ಅನೇಕ ವಿಷಯಗಳನ್ನ ಬರೆದಿದ್ದಾರೆ. ಸಾವರ್ಕರ್ ಅವರ ತತ್ವಗಳನ್ನ ಬರೆದು ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಮಕ್ಕಳಿಗೆ ಓದಿಸಿ, ಅದನ್ನ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಓದಿ ನಿಮ್ಮ ಮನೆಯಲ್ಲಿರುವಂತ ಅಕ್ಕ ತಂಗಿಯರಿಗೆ ತಿಳಿಸಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸಿ, ತಾಯಂದಿರಿಗೆ ತಿಳಿಸುವಂತ ಕೆಲಸ ಮಾಡಿ.
ಇಷ್ಟನ್ನಾದ್ರೂ ಮಾಡ್ಲಿಕ್ಕಾಗುತ್ತೆ ಈ ದೇಶದಲ್ಲಿ ನಮ್ಗೆ ಹುಟ್ಟಿ. ಸಾವರ್ಕರ್ ಅವರು ಹಿಂದೂಗಳಿಗೆ ಚಿಂತನೆಯನ್ನು ಕೊಟ್ಟರು. ಹಿಂದೂ ಯಾರು? ಸಾವರ್ಕರ್ ಅವರು ಬಂದು ಹೇಳ್ತಾರೆ ಈ ದೇಶದ ಪರವಾಗಿ ಬಂದ ಪ್ರೀತಿ ಎಂತದ್ದು ಅಂತ ಅದನ್ನು ಗೊತ್ತಾಗುತ್ತೆ ನಮಗೆ. ಸಾವರ್ಕರ್ ಅವರು ಹೇಳ್ತಾರೆ, ಆ ಸಿಂಧು ಸಿಂಧು ಪರ್ಯಂತ ಎಸ್ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭುಷ್ಠೈವ ಸವಿ ಹಿಂದೂ ಸ್ಮೃತಃ. ಅಂದ್ರೆ ಹಿಂದೂ ಯಾರು ಅಂತ ಕೇಳಿದ್ರೆ ತಾನು ಹುಟ್ಟಿರುವಂತ ಈ ಭಾರತ ದೇಶವನ್ನ ಮಾತೃಭೂಮಿ, ಪಿತೃಭೂಮಿ, ಪುಣ್ಯಭೂಮಿ, ಮೋಕ್ಷ ಭೂಮಿ ಅಂತ ಯಾರ್ಯಾರೆಲ್ಲ ಆರಾಧಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ಸಾವರ್ಕರ್ ಅವರು ಬರೀತಾರಲ್ಲ, ಅಂತ ಹಿಂದೂಗಳು ನಾವು ಆಗೋಣ. ಈ ದೇಶಕ್ಕೋಸ್ಕರ ಕೆಲಸ ಮಾಡೋಣ. ಏನಕ್ಕೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು? ಅದರಲ್ಲೂ ಹಿಂದೂ ಸಮಾಜವೇ ಏನಕ್ಕೆ, ಹಿಂದೂ ಸಮಾಜದ ಹೆಗಲ ಮೇಲೆ ಏನಕ್ಕೆ ದೇಶ ಕಾಯುವಂತ ಜವಾಬ್ದಾರಿ ಇದೆ? ಏನಕ್ಕೆ ಅಂದ್ರೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಇವತ್ತು ಹಿಂದೂಗಳು ಏನು ಒಗ್ಗೂಡಬೇಕು ಅಂತ ಹೇಳಿದ್ರು ಇದೇ ಕಾರಣದಿಂದ. ನಮ್ಮ ಹಿಂದೂಗಳು ಹೇಳ್ತಾರಲ್ಲ, ದೇಶಕ್ಕೆ ಧರ್ಮ ಕೊಟ್ಕೊಂಡು ನನಗೇನಾಗಬೇಕು, ಆಸ್ತಿ ಅಂತದ್ದು ಸಂಪಾದಿಸಿದ್ರೆ ಸಾಕು, ನಾನು ತಿಂಗಳಿಗೆ ಒಂದಿಟ್ಟು ಸಂಬಳ ಬರುತ್ತೆ, ಆರಾಮ ಬದುಕ್ತೀನಿ ನಾನು ಅಂತ. ಯಾರ್ಯಾರೆಲ್ಲ ಹಿಂದೂಗಳ ಭಾವನೆಯಲ್ಲಿ ಕೂತಿದ್ದೀರಾ ಎಲ್ರಿಗೂ ಒಂದು ವಿಷಯವನ್ನ ಮನವರಿಕೆ ಮಾಡಿಸ್ಬೇಕು. ಆಸ್ತಿ ಅಂತಸ್ತು ಮಾಡ್ತೀರಾ, ಎಲ್ಲಿವರೆಗೂ ಮಾಡ್ತೀರಾ? ದುಡಿತೀರಾ, ಪ್ರತಿ ತಿಂಗಳು ಸಂಬಳವನ್ನು ತರ್ತೀರಾ, ಎಲ್ಲಿವರೆಗೂ ತರ್ತೀರಾ? ಕಾಶ್ಮೀರ ಫೈಲ್ಸ್ ಯಾರು ನೋಡಿದ್ದೀರಾ ಅನ್ನೋ ಗೊತ್ತಿಲ್ಲ, ಆದ್ರೆ ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯಾಕಾಂಡ ಆದಾಗ ಅಲ್ಲಿದ್ದಂತ ಹಿಂದೂಗಳನ್ನ ಓಡಿಸೋದಲ್ಲ, ಇವತ್ತಿಗೂ 30 ವರ್ಷಗಳ ನಂತರವೂ ಅಲ್ಲಿಂದ ಓಡಿ ಬಂದಂತ ಹಿಂದೂಗಳು ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಅಕ್ಷರಶಃ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಇವತ್ತು ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಿರುವಂತ ಯಾರಪ್ಪ ಕಾಶ್ಮೀರದ ಹಿಂದೂ ಕೂಡ ಕಾಶ್ಮೀರದಲ್ಲಿ ಬಡವರಾಗಿ ಬದುಕ್ದವರಲ್ಲ, ಕಾಶ್ಮೀರದಲ್ಲಿ ಜಮೀನ್ದಾರರಾಗಿ ಬದುಕಿದವರು, ವಂಶಾವಳಿಯಾಗಿ ಶ್ರೀಮಂತರಾಗಿ ಬದುಕಿದಂತವರು, ಅವರನ್ನ ಓಡಿಸಿದ್ರು. ಇವತ್ತಿಗೂ ನಮ್ಮನೆ ರಾಯಚೂರಿನಲ್ಲಿ, ನಮ್ಮನೆ ಕರ್ನಾಟಕದ ರಾಯಚೂರಿನಲ್ಲಿ ಒಂದು ಬೀದಿ ಇದೆ, ಬಾಂಗ್ಲಾದಲ್ಲಿ ಅಂತ. ಬಾಂಗ್ಲಾದಿಂದ ತೊಟ್ಟು ಬಟ್ಟೆನಲ್ಲಿ ಓಡಿ ಬಂದವರವರೆಲ್ಲ. ಅವರು ಬಂದಾಗ ಯಾವ್ದಾದ್ರು ಅವ್ರನ್ನ ಮಾತಾಡಿಸಿ ಕೇಳಿ ಅವ್ರು ಹೇಳ್ತಾರೆ, ನಾವು ಬಡವರಾಗಿ ಬದುಕಿದವರಲ್ಲ, ಶ್ರೀಮಂತರಾಗಿ ಬದುಕಿದವ್ರು ನಾವು. ಇವತ್ತಿನ ದಿನ ನಮಗೆ ಊಟಕ್ಕೆ ಗತಿ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಏನಕ್ಕೆ ಯೋಚನೆ ಮಾಡಿ, ಎಲ್ಲಿವರೆಗೂ ಸಂಬಳ ಆಸ್ತಿ ಅಂತಸ್ತು ಅಂತ ಕಿತ್ತಾಡ್ತಿದ್ದೆ, ಎಲ್ಲಿವರೆಗೂ ಇರ್ತೀವಿ ಹಿಂದೂಗಳು? ಒಂದು ದಿನ ನೀವು ಎಷ್ಟೇ ಕೋಟ್ಯಾಂತರ ಆಸ್ತಿ ಅಂತಸ್ತನ್ನು ಸಂಪಾದಿಸಿದ್ರು ಕೂಡ ಊರೇ ಬಿಟ್ಟು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತೀರಾ ಹಿಂದೂಗಳು? ಎಲ್ಲಿ ತಗೊಂಡೋಗ್ತೀರಾ ಆಸ್ತಿ ಅಂತಸ್ತುಗಳನ್ನೆಲ್ಲ? ಕಾಶ್ಮೀರದಿಂದ ಹಿಂದೂಗಳನ್ನ ಓಡಿಸಿದಾಗ ಅಲ್ಲಿದ್ದಂತ ಹಿಂದೂಗಳ ಬಾಯಿಂದ ಬಂದಿದ್ದು ಒಂದೇ ಒಂದು ಪ್ರಶ್ನೆ, ಕಾಶ್ಮೀರವನ್ನ ಬಿಟ್ಟು ಹೋಗ್ತೀವಿ, ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಉತ್ತರ ಕೊಡಿ, ಎಲ್ಲಿಗೆ ಹೋಗ್ಬೇಕು? ಹಿಂದೂಗಳು ಇದನ್ನ ಅರ್ಥ ಮಾಡ್ಕೊಂಡಾದ್ರು, ಸ್ವಾರ್ಥಕ್ಕೋಸ್ಕರಾದ್ರು ನನ್ನ ಮಕ್ಕಳು, ನನ್ನ ಮನೆ ಮೊಮ್ಮಕ್ಕಳು, ನನ್ನ ಮನೆ ಚೆನ್ನಾಗಿರ್ಬೇಕಂದ್ರೂ ಕೂಡ ಧರ್ಮ ಚೆನ್ನಾಗಿರ್ಬೇಕು. ಏನಕ್ಕಂದ್ರೆ ಜಗತ್ತಿನ 200 ಕೋಟಿ ಕ್ರೈಸ್ತರಿಗೆ 150 ದೇಶ ಇದೆ, 120 ಕೋಟಿ ಇರುವಂತ ಸುನ್ನಿಗಳಿಗೆ 50 ದೇಶ ಇದೆ, 30 ಕೋಟಿ ಇರುವಂತ ಶಿಯಾಗಳಿಗೆ 8 ದೇಶಗಳಿದೆ, 80 ಕೋಟಿ ಇರುವಂತ ಬುದ್ಧರಿಗೆ 10 ದೇಶ ಇದೆ. ಅಷ್ಟೇ ಯಾಕೆ, ಒಂದೇ 1 ಕೋಟಿನೂ ಇಲ್ಲದೆ ಇರುವಂತ 92 ಲಕ್ಷ ಜನಸಂಖ್ಯೆ ಇರುವಂತ ಯಹೂದಿಗಳಿಗೂ ಒಂದು ರಾಷ್ಟ್ರ ಇದೆ. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ. ಅದರ ಅರ್ಥ ಭಾರತವನ್ನು ಬಿಟ್ಟರೆ ಬೇರೆ ನೆಲೆ ನಮ್ಗಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇದನ್ನ ನೆನಪಿನಲ್ಲಿ ಇಟ್ಕೊಂಡಾದ್ರೂ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದಲ್ಲೇ ಸಾಯ್ಬೇಕು ಹೊರತಾಗಿ ಬೇರೆ ಯಾವುದೋ ದೇಶದಲ್ಲಿ ಇಟ್ಕೊಂಡು ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ, ಇಲ್ಲ ನಾನು ಖುಷಿಯಿಂದ ಬದುಕ್ತೀನಿ ಅಂತ ಹೇಳುವಂತ ಅವಕಾಶ ನಮಗಿಲ್ಲ. ಸ್ವಾರ್ಥಕ್ಕೋಸ್ಕರನಾದ್ರೂ ನನ್ನ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥದಿಂದನಾದ್ರೂ ಈ ದೇಶ ಧರ್ಮವನ್ನು ರಕ್ಷಿಸುವಂತ ಕೆಲಸ ಮಾಡೋಣ. ಕೊನೆಗೆ ಒಂದೇ ಒಂದು ಮಾತು, ತಾಯಂದಿರಿದ್ದೀರಾ, ಮತ್ತೊಮ್ಮೆ ತಾಯಂದಿರು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಚೈತನ್ಯಮಯಿ ವ್ಯಕ್ತಿಗಳನ್ನ ಅವರ ತಾಯಿ ಹೆಸರಿನಿಂದಲೇ ಗುರುತಿಸೋದು. ಅರ್ಜುನನನ್ನು ಕೂಡ ಕುಂತಿಯ ಪುತ್ರ ಅರ್ಜುನ ಅಂತಲೇ ಗುರುತಿಸೋದು. ಶ್ರೀಕೃಷ್ಣನನ್ನು ಕೂಡ ದೇವಕಿ ನಂದನ ಶ್ರೀಕೃಷ್ಣ ಅಂತ ಗುರುತಿಸೋದು. ಭೀಷ್ಮರನ್ನು ಕೂಡ ಗಂಗಾಪುತ್ರ ಭೀಷ್ಮ ಅಂತಲೇ ಗುರುತಿಸೋದು ನಾವಿವತ್ತಿಗೂ. ಪ್ರಭು ಶ್ರೀರಾಮಚಂದ್ರರಿಂದ ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಕೇಳುವಂತ ಸುಪ್ರಭಾತದಲ್ಲಿ ಹೇಳೋದೇನು? ಕೌಶಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಅದರ ಅರ್ಥ ಕೌಶಲ್ಯ ಮಗನಾದ ಪ್ರಭು ಶ್ರೀರಾಮಚಂದ್ರ ಎಳಪ್ಪ ಬೆಳಗಾಯ್ತು ಅಂತ. ಏನಕ್ಕೆ ತಾಯಿ ಹೆಸರಿನಲ್ಲೇ ಗುರುತಿಸೋದು ಅಂದ್ರೆ, ಒಬ್ಬ ತಾಯಿ ಮಾತ್ರ ಮಕ್ಕಳನ್ನ ತಯಾರು ಮಾಡುವಂತ ಸಾಮರ್ಥ್ಯ ಇರುತ್ತೆ. ಪ್ರತಿಯೊಬ್ಬ ತಾಯಿಯ ಕೈನಲ್ಲೂ ತಮ್ಮ ಸಂತತಿಯನ್ನ ಯಾವ ರೀತಿ ಬೇಕಾದ್ರೂ ತಯಾರು ಮಾಡುವಂತ ಸಾಮರ್ಥ್ಯ ಇರುತ್ತೆ. ಅದರಲ್ಲೂ ಭಾರತದ ಮಕ್ಕಳು, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ತ್ರೈಲೋಕ್ಯದ ತವಪಾದ ಮೂಲೆ ಅಂದ್ರೆ 3 ಲೋಕಗಳನ್ನ ಕಾಲಡಿಯಲ್ಲಿಟ್ಟು ಆಳಬಲ್ಲಂತ ಸಾಮರ್ಥ್ಯ ಈ ಭಾರತ ಖಂಡದ ಹುಟ್ಟುವಂತ ಪ್ರತಿಯೊಂದು ಮಗುವಿಗೂ ಇರುತ್ತೆ. ಕಾರಣ ಈ ಮಣ್ಣಿನ ಸತ್ವವೇ ಆ ರೀತಿ ಇದೆ ಅಂತ ಮಕ್ಕಳು ನಿಮ್ಮ ಮನೆಗಳಲ್ಲಿ ಇದ್ದಾರೆ. ಅವರನ್ನ ಜೋಕರ್ಗಳಾಗಿ ನಿರ್ಮಾಣ ಮಾಡೋದು ಬೇಡ. ಪ್ರಭು ಶ್ರೀರಾಮಚಂದ್ರಂತೆ, ಶ್ರೀಕೃಷ್ಣ ಪರಮಾತ್ಮನಂತೆ ಜಗದ್ಗುರುಗಳಾಗಿ, ವಿಶ್ವಗುರುಗಳಾಗಿ ನಿರ್ಮಾಣ ಮಾಡೋಣ ನಮ್ಮ ಮಕ್ಕಳನ್ನ ಅಂತ ಹೇಳ್ತಾ, ನಮ್ಮ ಮಕ್ಕಳನ್ನ ಬೆಳೆಸ್ತಾ
ತಾಯಿಂದರು ಸರಿಯಾದ ಸಂಸ್ಕಾರವನ್ನು ನೀಡುತ್ತಾ ಹಿಂದೂಗಳಾಗಿ ನಾವು ಧರ್ಮ ದೇಶವಂತ ಕಾಯುವಂತ ಕೆಲಸವನ್ನ ಎಲ್ಲರೂ ಮಾಡೋಣ ಅಂತ ಹೇಳ್ತಾ ನಮ್ಮ ಕೈಲಾದಂತ ಕೆಲಸವನ್ನ ದೇಶ ಧರ್ಮ ಕಾಯಲಿಕ್ಕೆ ಮಾಡೋಣ ಅಂತ ಹೇಳ್ತಾ ನಂಗೆ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ನೆಚ್ಚಿನ ಕಾರ್ಯಕರ್ತರಿಗೆ ಹಾಗೂ ಗುರುಮಾರಾಜು ಶಾರದಾ ಮಾತೆ ನನ್ನ ಎಲ್ಲಾ ವೇದಿಕೆ ಮಲಾಸನಾಗಿರುವಂತ ಗಣ್ಯರಿಗೆ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದರಿಗೆ ರಕ್ಷಣೆ ನೀಡಿದಂತ ಆರಕ್ಷಕ ಬಂಧುಗಳಿಗೆ ಹಾಗೂ ಎಲ್ಲಾ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ದಯವಿಟ್ಟು ಎಲ್ಲರೂ ಒಮ್ಮೆ ಜಯಕಾರ ಹಾಕೋಣ. ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ, ಅಕ್ಕ ಪಕ್ಕ ಹಿಂದೆ ಮುಂದೆ ಎಲ್ಲರೂ ಭಾರತಾಂಬೆಯ ಮಕ್ಕಳು ತಾಯಿ ಜಯಕಾರ ಹಾಕ್ಬೇಕಾದ್ರೆ ಹಿಂದೆ ಸರಿ ಹೋಗಿಲ್ಲ. ಎರಡೂ ಕೈನ ಮೇಲೆತ್ತಿ ನನ್ನ ಜೊತೆ ಉಚ್ಚ ಕಂಠದಿಂದ ಜಯಕಾರ ಹಾಕಿ ಭಾರತ್ ಮಾತಾ ಕೀ